ನಮಸ್ಕಾರ. ತುಂಬಾ ಗ್ಯಾಪ್ ಆದ್ಮೇಲೆ ಮತ್ತೆ ವಾಪಸ್ ನಾವು ಪೆನಿಂಕ ಎಪಿಸೋಡ್ನ ತೊಗೊಂಡ್ಬರ್ತಾ ಇದೀವಿ ನಿಮ್ಮೆದುರಿಗೆ. ತುಂಬಾ ಗ್ಯಾಪ್ ಆಗಿ ತುಂಬಾ ರೀಸನ್ಸ್ ಇದಾವೆ. ನಿಮಗೂ ಗೊತ್ತಿರೋಂಗೆ ಇಂಡಿಯನ್ ಫುಟ್ಬಾಲಲ್ಲಿ ಏನೂ ನಡೀತಾ ಇಲ್ಲ. ಸೊ ಹಾಗಾಗಿ ನಮ್ಮ ಕಡೆನೂ ಮಾತಾಡೋಕೆ ಏನೂ ಇರಲಿಲ್ಲ. ಬರೀ ಎಲ್ಲ ಕನ್ಫ್ಯೂಷನ್ಸ್ ಅಲ್ಲೇ ಇದ್ದಾರೆ. ನಮ್ಮನ್ನು ಬಿಡಿ, ನಾವು ಫ್ಯಾನ್ಸು, ನಮಗೇನು ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಆಗುತ್ತೆ ಕೂಡ, ಬಟ್ ನಾಟ್ ಟು ದಟ್ ಎಕ್ಸ್ಟೆಂಟ್. ಬಟ್ ಪ್ಲೇಯರ್ಸ್ಗೆ, ಕ್ಲಬ್ಗಳಿಗೆ ಯಾವ ಥರ ಎಫೆಕ್ಟ್ ಆಗ್ತಿದೆ ಅಂದರೆ, ಒನ್ಲಿ ಇವಾಗ ಅವ್ರಿಗೆ ಉಳಿದಿರೋದೇನೆಂದರೆ ಬೆಗ್ ಮಾಡಬೇಕು ಅವ್ರು ಯಾರ ಹತ್ರ ಹೋಗಿ. ಅದನ್ನೂ ಮಾಡಿದ್ರು ಅವರು. ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಸೊ ಇವತ್ತು ನಮ್ಮ ಜೊತೆ ತೇಜಸ್ ಇದ್ದಾರೆ. ತೇಜಸ್, ವೆಲ್ಕಮ್ ಬ್ಯಾಕ್ ಆಫ್ಟರ್ ಲಾಂಗ್ ಟೈಮ್. ಸೊ ಓಕೆ, ಶುರು ಮಾಡ್ಬಿಡೋಣ ಆಗಿದ್ರೆ. ಫಸ್ಟ್ ಒಂದು ಚಿಕ್ಕದಾಗಿ ಇಂಡಿಯನ್ ಫುಟ್ಬಾಲ್ 2025 ಯಾವ ಥರ ಇದೆ ಅನ್ನೋದಕ್ಕೆ ಒಂದು ಕ್ರೇಜಿ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡು ಬರೋಣ. ಅದು ಏನೇನು ಆಗ್ತಿದೆ ಪ್ರೆಸೆಂಟ್ಲಿ ನಮ್ಮ ಇಂಡಿಯನ್ ಫುಟ್ಬಾಲ್ ಸೀನಲ್ಲಿ. ಇದಕ್ಕಿಂತ ಬೆಸ್ಟ್ ವಿಡಿಯೋ ನನ್ನ ಪ್ರಕಾರ ಯಾವುದೂ ತೋರ್ಸೋಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಸೊ ಈ ವಿಡಿಯೋ ನೋಡಿ. ಕ್ರೇಜಿನೆಸ್ ಏನು ಗೊತ್ತಾ ಈ ವಿಡಿಯೋದ ಕ್ರೇಜಿನೆಸ್ ಏನಂದರೆ, ಯಾರೋ ಒಬ್ಬರು ಮ್ಯಾನೇಜ್ಮೆಂಟ್ ಕಂಪ್ನಿ ಮೆಸ್ಸಿನ ಕರೆಸ್ತಾರಂತೆ ಇಂಡಿಯಾಕ್ಕೆ PR ಇವೆಂಟ್ ಆಗಿ. ಆ PR ಇವೆಂಟ್ಗೆ ಸ್ಪಾನ್ಸರ್ಸ್ ಯಾರಿದ್ದಾರೆ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕು. GSW ಇಂದ ಹಿಡ್ಕೊಂಡು ಎಲ್ಲ ದೊಡ್ಡ ಕಂಪ್ನಿಗಳೆಲ್ಲ ಸ್ಪಾನ್ಸರ್ ಮಾಡಿದ್ದಾರೆ ಆ ಇವೆಂಟ್ನ. ಸೊ ಈ ಇವೆಂಟಲ್ಲಿ ಮಿನಿಮಮ್ ಒಂದು 200 ಕೋಟಿ 300 ಕೋಟಿ ಸ್ಪೆಂಡ್ ಆಗಿರ್ಬೋದು ಅನ್ನೋದು ಒಂದು ಅಸಂಪ್ಷನ್. ಅಷ್ಟು ಸ್ಪೆಂಡ್ ಮಾಡಿ ಮೆಸ್ಸಿನ ಕರೆಸ್ತಾರೆ. ಮೆಸ್ಸಿನ ಕರೆಸಿ ಫ್ಯಾನ್ಸ್ಗೆಲ್ಲ ಏನು ಹೇಳ್ತಾರೆ, ಮೆಸ್ಸಿ ನೀವು ಬಂದು ಅಲ್ಲಿ ನೋಡ್ಬೋದು, ಮೆಸ್ಸಿ ಮೇ ಬಿ ಡ್ರಿಬಲ್ ಮಾಡ್ತಾರೆ, ಸ್ವಲ್ಪ ಶೋ ಆಫ್ ಮಾಡ್ತಾರೆ, ಅದು ಅಂತ ಎಲ್ಲರಿಗೂ ಗೊತ್ತಿತ್ತು. ಸೊ ಶಾರುಖ್ ಖಾನ್ ಬಂದು ಮೀಟ್ ಮಾಡ್ತಾರೆ ಮೆಸ್ಸಿ ಅಂತಾನು ಹೇಳಿದ್ರು. ಇದೆಲ್ಲ ಆಗಿತ್ತು. ಸೊ ಅದಕ್ಕೆ ಕೋಲ್ಕತ್ತಾದಲ್ಲಿ ಸಾಲ್ಟ್ ಲೇಕ್ ಸ್ಟೇಡಿಯಂ, ನಮಗೆಲ್ಲ ಗೊತ್ತಿದೆ ಎಷ್ಟು ದೊಡ್ಡ ಸ್ಟೇಡಿಯಂ ಅದು. ಫಸ್ಟ್ ಆಫ್ ಆಲ್ ಅಲ್ಲಿ ಹೋಗ್ಬಿಟ್ಟು ನೀವು ತುಂಬಾ ಹಿಂದೆ ಇರೋ ಸೀಟಲ್ಲಿ ಕೂತ್ರೆ ಫುಟ್ಬಾಲ್ ಮ್ಯಾಚ್ ನಡಿಬೇಕಾದ್ರೆ ಪ್ಲೇಯರ್ಸ್ ಕಾಣೋದಿಲ್ಲ. ಆ ತರ ಜಾಗದಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ 12,000, 6,000, 8,000, 15,000 ತನಕ ಎಲ್ಲ ಟಿಕೆಟ್ ಹೋಗಿದಾವೆ. ಮತ್ತೆ ನ್ಯೂಸ್ ಇದಿರೋದು, ನನಗೂ ಅದಕ್ಕೆ ಎಷ್ಟು ನಿಜ ಸುಳ್ಳು ಅಂತ ಗೊತ್ತಿಲ್ಲ, ಮೆಸ್ಸಿ ಜೊತೆ ಒಂದು ಸಪರೇಟ್ ಫೋಟೋ ತಗೊಳಕ್ಕೆ 9 ಲಕ್ಷ ತಗೊಂಡಿದಾರಂತೆ ಯಾರು ಆರ್ಗನೈಸರ್ಸ್. ಈ ತರ ಇರೋ ಸಿಚುವೇಶನ್ ಅಲ್ಲಿ ಆ ತರ ಫ್ಯಾನ್ಸು ಬೆಂಗಳೂರು ಎಲ್ಲೆಲ್ಲಿಂದನೂ ಅಕ್ರಾಸ್ ದಿ ಕಂಟ್ರಿಯಿಂದ ಹೋಗಿರೋಂಥ ಫ್ಯಾನ್ಸು ಅಲ್ಲಿ ಮೆಸ್ಸಿ ನೋಡಕಂತ ಹೋದಾಗ ಅವ್ರಿಗೆ ಕಾಣೋದಿದು. ಇಲ್ಲಿ ನೋಡಿ ಎಷ್ಟು ಜನ ಪೊಲಿಟಿಷಿಯನ್ಸ್, ಇವರೆಲ್ಲ ಪೊಲಿಟಿಷಿಯನ್ಸ್ ಮಕ್ಕಳು, ಅವ್ರ ರಿಲೇಟಿವ್ಸು, ಆ ಲೋಕಲ್ ಪೊಲಿಟಿಷಿಯನ್ಸ್ ಅವ್ರ ಮಕ್ಕಳು, ಅವ್ರ ರಿಲೇಟಿವ್ಸ್, ಅವರೇ ಮೆಸ್ಸಿನ ಸರೌಂಡ್ ಆಗ್ಬಿಟ್ಟವ್ರೆ. ಅಲ್ಲಿ ಹೋಗಿರೋಂಥ ಫ್ಯಾನ್ಸಿಗೆ ಒಂಚೂರಾದ್ರು ಅವ್ರ ಮೇಲೆ ಒಂದು ಕರುಣೆ ಕಕ್ಲತಿ ಅನ್ನೋದು ಒಂಚೂರಾದ್ರೂ ಇರ್ಬೇಕಲ್ಲ. ಅಲ್ಲಿಂದ ಬಂದಿರ್ತಾರೆ, ಎಲ್ಲೆಲ್ಲಿಂದ ಎಷ್ಟೊಂದು ಜನ ಬೆಂಗಳೂರಿಂದ ಹೋಗಿದ್ರು. ನಮ್ಮ ಫ್ರೆಂಡ್ಸ್ ಹೋಗಿದ್ದಾರೆ, ನನ್ನ ಗ್ರೂಪಲ್ಲಿ ಇರೋರೇ ಹೋಗಿದ್ದಾರೆ. ಬೆಂಗಳೂರಿಂದ ಕೋಲ್ಕತ್ತಾ ಹೋಗಿ ಫ್ಲೈಟ್ ಚಾರ್ಜಸ್ಸು, ಹೋಟೆಲ್ ಚಾರ್ಜಸ್ಸು, ಮತ್ತೆ ಇದಕ್ಕೆ 8,000 to 9,000 ಕೊಟ್ಟಿದ್ದಾರೆ ಅವರು ಟಿಕೆಟ್ಗಳಿಗೆ. ಅಷ್ಟು ದುಡ್ಡು, ಅಷ್ಟು ಟೈಮು, ಅಷ್ಟು ಎನರ್ಜಿ ವೇಸ್ಟ್ ಆಯ್ತಲ್ಲ ಎಲ್ಲ ಫ್ಯಾನ್ಸ್ದು. ಹೌ ಇದು ಹೆಂಗ್ ಓಕೆ ಇದು ಅಂದ್ರೆ, ನಾವು ಒಂದು ಸಿವಿಲೈಸ್ಡ್ ಕಂಟ್ರಿ ಆಗಿ, ಅಥವಾ ನಾವು ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್, ನಾವು ಸೊ ಒಂದು ಸಿವಿಲೈಸ್ಡ್ ಕಂಟ್ರಿ ಆಗಿ ಹೌ ಕ್ಯಾನ್ ವಿ ಕಂಡಕ್ಟ್ ಸಮಥಿಂಗ್ ಲೈಕ್ ದಿಸ್? ಅದು ಈಗೇನಂದ್ರೆ ವರ್ಲ್ಡ್ ನೋಡ್ತಾ ಇದೆ ನಮ್ಮನ್ನ. ಬಿಕಾಸ್ ಮೆಸ್ಸಿ ಇಲ್ಲಿದ್ದಾನೆ ಅಂದ್ರೆ ಇಟ್ ಇಸ್ ನಾಟ್ ಜಸ್ಟ್ ಇಂಡಿಯಾದಲ್ಲಿ ಅಷ್ಟೇ ನೋಡ್ತಾ ಇಲ್ಲ, ಎಂಟೈರ್ ವರ್ಲ್ಡ್ ನೋಡ್ತಾ ಇದೆ ಅದನ್ನ. ಈ ತರ ಇರೋ ಸಿಚುವೇಶನ್ ಅಲ್ಲಿ ನೀವು ಅದ್ ಹೆಂಗೆ ಈ ತರ ಆರ್ಗನೈಸ್ ಮಾಡ್ತೀರಾ? ಒಂದು ಸೆಕ್ಯೂರಿಟಿ ಚೆನ್ನಾಗಿಲ್ಲ, ಅಷ್ಟು ಜನ ಫಸ್ಟ್ ಮೆಸ್ಸಿ ಕಡೆ ಅಷ್ಟು ಜನ ಏನಕ್ಕೆ ಓಕೆ ನಿಮ್ಗೆ ಫೋಟೋ ಆಪ್ಸಿತಾ, ನೀನು ಆ 10 minutes ಆ ಫೋಟೋ ಆಪ್ಸ್ ಬೇರೆ ಕಡೆ ಮಾಡ್ಕೊಂಡು ಅವ್ನಲ್ಲಿ ಗ್ರೀನ್ ಪಿಚ್ ಅಲ್ಲಿ ಬಂದ್ಮೇಲೆ ಮುಗೀತು. ಅದು ಅವನು ಫುಟ್ಬಾಲ್ ಜನ ನೋಡಕ್ ಬಂದದ್ದು ಅವನ್ನ ಫುಟ್ಬಾಲ್ನ, ನಿಮ್ಮನ್ನೆಲ್ಲಾನು ನೋಡ್ಬಿಟ್ಟಿರ್ತಾರೆ ಆಲ್ರೆಡಿ. ಈ ತರ ದರಿದ್ರವಾಗಿ ಮಾಡ್ಬಿಟ್ಟು ಇದೇ ಎಕ್ಸಾಕ್ಟ್ ಸಿಚುವೇಶನ್ ಇಂಡಿಯನ್ ಫುಟ್ಬಾಲ್ ಪ್ರೆಸೆಂಟ್ಲಿ ಇರೋದು. ರನ್ ಬೈ ಕ್ರೂಕ್ಸ್ ಕಂಪ್ಲೀಟ್ಲಿ. ಎಲ್ಲರೂ ಪವರ್ ಮಾಂಗರಿಂಗ್ ಇರೋ ನನ್ನ ಮಕ್ಕಳು ಎಲ್ಲರೂ ರನ್ ಮಾಡ್ತಿರೋದು ಇಂಡಿಯನ್ ಫುಟ್ಬಾಲ್ನ. ಅದಕ್ಕೆ ನಾವು ಈ ಸ್ಟೇಜ್ ಅಲ್ಲಿ ಹೋಗಿರೋದು. ಈ ವರ್ಷದಲ್ಲಿ ನಮಗೆ ಕ್ಲಬ್ ಫುಟ್ಬಾಲ್ ಮ್ಯಾಚ್ ಆಗಿಲ್ಲ, ಬಟ್ ಇವರು ಕೋಟಿಗಟ್ಟಲೆ ಎಲ್ಲ ಖರ್ಚು ಮಾಡ್ಬಿಟ್ಟು ಯಾರೋ ಒಬ್ಬ ಸೂಪರ್ ಸ್ಟಾರ್ ಕರೆಸ್ತಾರೆ. 12 ಫೀಟ್, ಐ ಥಿಂಕ್ 27 ಫೀಟ್ ಸಮಥಿಂಗ್, 21 ಫೀಟ್ ಸಮಥಿಂಗ್, ಏನೋ 70 ಫೀಟ್ ಸ್ಟ್ಯಾಚ್ಯೂ ಮಾಡಿಸಿದ್ದಾರೆ ಮೆಸ್ಸಿದು. ವಾಟ್ ಎ ಜೋಕ್, ಅಬ್ಸಲ್ಯೂಟ್ ಜೋಕ್. ಅವನೇನಾದ್ರು ಒಂದು ಎಕ್ಸಿಬಿಷನ್ ಮ್ಯಾಚಿಗೆ ಬರ್ತಿದ್ದಾನ, ಮೋಹನ್ ಬಗಾನು ಅಥವಾ ಅವ್ರದ್ದು ಅರ್ಜೆಂಟೈನಾ ಟೀಮ್ ಏನೋ ಬಂದು ಆಡ್ತಿದೆ, ದಟ್ ಮೇಕ್ಸ್ ಎ ಸೆನ್ಸ್. ಜಸ್ಟ್ ಎ PR ಇವೆಂಟ್ಗೆ ಅಷ್ಟೆಲ್ಲ ಖರ್ಚು ಮಾಡಿ ಗೌರ್ಮೆಂಟ್ ಏನಕ್ಕೆ ಅದಕ್ಕೆ ಕಾಸು ಹಾಕ್ಬೇಕು? ಸ್ಟ್ಯಾಚ್ಯೂ ಎಲ್ಲ ಏನಕ್ಕೆ ಬಿಲ್ಡ್ ಮಾಡಬೇಕು? ವಾಟ್ ರಿಲಿವೆನ್ಸ್ ಏನು ಮೆಸ್ಸಿದು ಕೋಲ್ಕತ್ತಾಕ್ಕೆ ಸ್ಟ್ಯಾಚ್ಯೂ ಬಿಲ್ಡ್ ಮಾಡಕ್ಕೆ? ಏನ್ ಮೀನಿಂಗ್ಲೆಸ್, ಎಲ್ಲಾನು ಮೀನಿಂಗ್ಲೆಸ್. ಆ ದುಡ್ಡನ್ನ ಸ್ವಲ್ಪ ನಮ್ಮ ಗ್ರಾಸ್ ರೂಟ್ ಅಲ್ಲಿ ಹಾಕಿ, ಇಂಡಿಯನ್ ಫುಟ್ಬಾಲ್ ಕ್ಲಬ್ಗಳಿಗೆ ಸ್ಪಾನ್ಸರ್ ಮಾಡಿ ಗ್ರಾಸ್ ರೂಟ್ ಅಲ್ಲಿ ಹಾಕಿಲ್ಲ ಅಂದ್ರು ಅದೆಲ್ಲ ಬೇಡ. ಯಾರೊಬ್ರು ಸೂಪರ್ ಸ್ಟಾರ್ ಕರೆಸೋದು, ಫ್ಯಾನ್ಸ್ ನಮ್ಮ ಫ್ಯಾನ್ಸ್ PR ಇವೆಂಟ್ ಅಂದ್ರೆ ಯಾಕೆ ಓಡೋಗ್ತಾರೋ ಗೊತ್ತಿಲ್ಲ ನನಗೆ. ನಮ್ಮ ಫ್ಯಾನ್ಸ್ದು ಅಷ್ಟೇ ಏನಂತ ನೋಡ್ಬೇಕನ್ನೋ ಹಂಬಲ ಇದ್ದೇ ಇರುತ್ತೆ. ಅಬ್ವಿಯಸ್ಲಿ ಎಲ್ಲೆಲ್ಲೋ ಹೋಗ್ಬಿಟ್ಟು ಅವ್ರು ನೋಡಕ್ ಆಗೋದಿಲ್ಲ. ಸೂಪರ್ ಸ್ಟಾರ್ ಬಂದಿರ್ತಾರೆ, ಹೀರೋಗಳು, ಅವರು ನೋಡ್ಬೇಕಂತ ಹೋಗ್ತಾರೆ. ಅವ್ರ ಕಡೆ 12,000 15,000 ಎಲ್ಲ ಕಿತ್ಕೊಂಡ್ಬಿಟ್ಟು ಅಂದ್ರೆ 20 ನಿಮಿಷ ಇದ್ದಂತ ಮೆಸ್ಸಿ 20 ನಿಮಿಷದಲ್ಲಿ ಎಲ್ಲರೂ ಇದೇ ತರ ಅವ್ರನ್ನ ಸರೌಂಡ್ ಆಗಿದ್ದಾರೆ. ಯಾರಿಗೂ ಏನು ಕಂಡಿಲ್ಲ. ಈ ವಿಡಿಯೋ ಯಾರು ಕಳಿಸಿರೋದಂದ್ರೆ ನನ್ನ ಫ್ರೆಂಡ್ ಅಲ್ಲಿ ಹೋಗಿರೋನು ಸ್ಟ್ಯಾಂಡ್ ಇಂದ ಕಳಿಸಿರೋ ವಿಡಿಯೋ. ನಿಮಗೆ ಇಲ್ಲಿ ಮೆಸ್ಸಿ ಎಲ್ಲಿ ಕಾಣ್ತಿದ್ದಾನೆ ತೋರಿಸ್ಬಿಡಿ ನೋಡೋಣ. ಮೆಸ್ಸಿ ಎಲ್ಲಿ ಕಾಣ್ತಿದ್ದಾನೆ ಇದರಲ್ಲಿ? ಅಂದ್ರೆ ಫ್ಯಾನ್ಸಿಗೆ ಒಂದು ಗೌರವ ಇಲ್ವಾ? ಅದಕ್ಕೆ ಏನ್ ಮಾಡಿದ್ದಾರೆ ಫ್ಯಾನ್ಸು ರೊಚ್ಚಿಗೆದ್ದು. ಇದಾದ್ಮೇಲೆ ಇದಾಗಿದೆ.
ಓಕೆ. ಸೊ ಫಸ್ಟ್ ಥಿಂಗ್ ತೇಜಸ್, ನಿನಗಿದು ಸರ್ಪ್ರೈಸ್ ಅನಿಸ್ತಾ? ಲೈಕ್ ಪಿ ಆರ್ ಇವೆಂಟ್ ಅಂದ ತಕ್ಷಣ ಸಮಥಿಂಗ್ ಸಿಮಿಲರ್ ವಿಲ್ ಹ್ಯಾಪನ್ ಅಂತ ಏನೋ ಗೊತ್ತಿತ್ತು, ಅದು ಮಾತ್ರ ಶ್ಯೂರಿಟಿ ಅಲ್ವಾ? ಈ ತರದ್ ಏನೋ ಒಂದು ಸಿಮಿಲರ್ ಆಗುತ್ತೆ ಅಂತ ಗೊತ್ತಿತ್ತು, ಬಟ್ ಈ ಲೆವೆಲ್ಗೆ ಇಷ್ಟು ದರಿದ್ರವಾಗಿ ಮಾಡಿರ್ತಾರೆ ಇವ್ರು ಅನ್ಕೊಂಡಿದ್ರ ನೀವು? Kolkata lives on hype and legacy ಅಂತ ಹೇಳ್ತಾರಲ್ಲ, ಸೊ ದಿಸ್ ಇಸ್ ದ ಎಕ್ಸಾಂಪಲ್. ಸೊ ದೇರ್ ಹ್ಯಾಸ್ ನೆವರ್ ಬೀನ್ ಎನಿ ಡೆವಲಪ್ಮೆಂಟ್ ಯಾವತ್ತೂ ಹಾಗೆ. ಸೊ ಇಂಡಿಯನ್ ಫುಟ್ಬಾಲ್ ಯಾವತ್ತೂ ಆಲ್ವೇಸ್ ಬಿನ್ ಲೆಡ್ ಬೈ ಕೋಲ್ಕತಾ. ಸೊ ಐ ಮೀನ್ ಪ್ರೆಸಿಡೆಂಟ್ಸ್ ಆಗಲಿ, ಕ್ಲಬ್ಸ್ ಆಗಲಿ, ಲೆಡ್ ಬೈ ಕೋಲ್ಕತಾ, ಲೆಡ್ ಡೌನ್ ಬೈ ಕೋಲ್ಕತಾ ಆಲ್ವೇಸ್. ಸೊ ಐ ಮೀನ್ ಅದೇ. ಸೊ ನಾನು ಇದ್ರ ಬದಲು ಖತಾರ್ ವರ್ಲ್ಡ್ ಕಪ್ ಗೆ ಹೋಗಿ ಮೇ ಬಿ ದಟ್ ವುಡ್ ಹ್ಯಾವ್ ಬಿನ್ ಎಕ್ಸಾಕ್ಟ್ಲಿ. ಸೊ ಐ ಮೀನ್ 2 points. ಒಂದು, ಮೆಸ್ಸಿನ ಕರ್ಸಿದ್ದು ತಪ್ಪು ಅಂತ ನಾನು ಹೇಳಲ್ಲ. ದಟ್ ಈಸ್ ಸಪರೇಟ್, ಅದು ಸಪರೇಟ್ ಪ್ರಮೋಷನಲ್ ಇವೆಂಟ್. ಮೇ ಬಿ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಇಟ್ ಕುಡ್ ಹ್ಯಾವ್ ಬಿನ್ ಯೂಸ್ ಟು ಐ ಮೀನ್ ಪ್ರಮೋಟ್ ಫುಟ್ಬಾಲ್ ಅಂತ ಹೇಳ್ಬೋದು. ಪ್ರಮೋಟ್ ಇಂಡಿಯನ್ ಫುಟ್ಬಾಲ್ ಅಂತ ಹೇಳಕ್ಕಾಗಲ್ಲ, ಬಟ್ ಅಟ್ ಲೀಸ್ಟ್ ಪ್ರಮೋಟ್ ಫುಟ್ಬಾಲ್ ಅಂತ ಹೇಳ್ಬೋದು ಅಲ್ವಾ? ಸೊ ಈ ರೀಚ್ ಅದು ಇದು, ಸೊ ಟು ಶೋ ದ ವರ್ಲ್ಡ್ ದಟ್ ಇಂಡಿಯಾದಲ್ಲೂ ಕೋಟಿಗಟ್ಟಲೆ ಫ್ಯಾನ್ಸ್ ಇದ್ದಾರೆ ಫುಟ್ಬಾಲ್ಗೆ. ಸೊ ಮಿಸ್ಕನ್ಸೆಪ್ಷನ್ ಇದೆ ವರ್ಲ್ಡ್ ಅಲ್ಲಿ. ಸೊ ಇಂಡಿಯನ್ಸ್ ಡೋಂಟ್ ಇವನ್ ನೋ ಫುಟ್ಬಾಲ್, ಸೊ ಅದು ಸುಳ್ಳು, ರಾಂಗ್. ಸೊ ಈ ತರ ಇವೆಂಟ್ಸ್ ಇಟ್ gives us an opportunity alwa to show the world we also have a lot of football fans, genuine football fans. So ಅವರಿಗೆ ಈ ತರ ತೊಂದರೆ ಆಗಿರೋದು ಇಟ್ಸ್ ವೆರಿ ಬ್ಯಾಡ್ ಆಕ್ಚುಲಿ. ಸೊ ಇದೇ ಈ ಆರ್ಗನೈಸೇಷನ್ ಅಲ್ಲೇ ಸ್ಟಾರ್ಟಿಂಗ್ ಪ್ರಾಬ್ಲಮ್. ಇನ್ಫ್ರಾಸ್ಟ್ರಕ್ಚರ್ ಅನ್ನು ಸೈಡಿಗೆ, ಇನ್ಫ್ರಾಸ್ಟ್ರಕ್ಚರ್ ಇದೆ, ಹೋಲ್ ಫುಟ್ಬಾಲ್ ಆರ್ಗನೈಸೇಷನ್ ಇನ್ ದಿಸ್ ಕಂಟ್ರಿ ಇಸ್ ರಾಂಗ್. ಸೊ ಯಾ, ಐ ಫೀಲ್ ಸ್ಯಾಡ್ ಫಾರ್ ಎವ್ರಿವನ್. ಎಕ್ಸಾಕ್ಟ್ಲಿ. ನನಗೆ ಇನ್ಫ್ರಾ ಬಗ್ಗೆ ನಾವು ತುಂಬಾ ಮಾತಾಡಿದ್ವಿ. ಇನ್ಫ್ರಾ ಬಗ್ಗೆ ನಾವು ಹೇಳೋದೇನು, ಇರೋ ಇನ್ಫ್ರಾನ ಡೆವಲಪ್ ಮಾಡ್ಬೇಕಂತ. ಬಟ್ ಸ್ವಲ್ಪ ಜನ ಹೇಳ್ತಾರೆ ಗೊತ್ತಾ, ಇನ್ಫ್ರಾನೇ ಇಲ್ಲ ಅಂತ ಹೇಳ್ತಾರೆ. ದಟ್ ಈಸ್ ಬುಲ್ಶಿಟ್ ಆಕ್ಚುಲಿ. ಏನು ಗೊತ್ತಾ, ನನ್ನ ಕಂಪಾರಿಸನ್ ಆಗಿ ಐ ಗೋ ಬ್ಯಾಕ್ ಟು ಆಫ್ರಿಕನ್ ಕಂಟ್ರೀಸ್ ಕಂಪಾರಿಸನ್ಗೆ. ನೀನು ಅಲ್ಲಿ ಹೋಗ್ಬಿಟ್ಟು ನೋಡು, ಅವ್ರ ಕ್ವಾಲಿಟಿ ಆಫ್ ಫುಟ್ಬಾಲ್ ನೋಡು, ಅವ್ರ ಇನ್ಫ್ರಾಸ್ಟ್ರಕ್ಚರ್ ನೋಡು, ನಮ್ಮ ಇಂಡಿಯಾದಲ್ಲಿ ಇರೋ ಇನ್ಫ್ರಾಸ್ಟ್ರಕ್ಚರ್ ನೋಡಿ, ನೀನು ಕ್ವಾಲಿಟಿ ಆಫ್ ಫುಟ್ಬಾಲ್ ನೋಡು. ಇಟ್ ಈಸ್ ನಾಟ್ ಅಬೌಟ್ ದಿ ಇನ್ಫ್ರಾಸ್ಟ್ರಕ್ಚರ್, ಇದು ಅಬೌಟ್ ಅಡ್ಮಿನಿಸ್ಟ್ರೇಷನ್. ಇಲ್ಲಿ ಫೇಲ್ ಆಗ್ತಿರೋದು ಅಡ್ಮಿನಿಸ್ಟ್ರೇಷನ್. ಪ್ರತಿ ಸ್ಟೇಜ್ ಅಲ್ಲೂ ಅಡ್ಮಿನಿಸ್ಟ್ರೇಷನ್ ಅಲ್ಲೇ ನಾವು ಫೇಲ್ ಆಗ್ತಾ ಇರೋದು. ಇನ್ಫ್ರಾ ಇಲ್ಲ ಅಂತ ಹೇಳ್ಕೊಂಡು ಅದನ್ನೇ ಒಂದು ರೀಸನ್ ಇಟ್ಕೊಂಡ್ ಮಾಡ್ತಾರೆ. ಇನ್ಫ್ರಾ ಇಲ್ಲ ಅಂತ ನಾವು ಇಷ್ಟೊಂದೆಲ್ಲ ಮಾತಾಡ್ತಿರ್ಬೇಕಾದ್ರೆ ಈ ಎಷ್ಟೊಂದ್ ಜನ ಫ್ಯಾನ್ಸ್ ಹೋಗಿದಾರಲ್ಲ, ಅದರಲ್ಲಿ ಒಂದು 80% ಜನ ಆದ್ರೂ ಕೂಡ ಇಂಡಿಯನ್ ಫುಟ್ಬಾಲ್ ನ ಅವರು ತಿರುಗಿ ನೋಡದೇ ಇರುವಂತರು. ಸೊ ಆಲ್ ದೇ ಕೇರ್ಡ್ ಅಬೌಟ್ ಇಸ್ ಐದರ್ ಯುರೋಪಿಯನ್ ಫುಟ್ಬಾಲ್ ಆರ್ ಕ್ವಾಲಿಟಿ ಫುಟ್ಬಾಲ್. ಲೆಟ್ ಮಿ ಪುಟ್ ಇಟ್ ಲೈಕ್. ಸೊ ಕ್ವಾಲಿಟಿ ಫುಟ್ಬಾಲ್ ಮತ್ತೆ ಸೂಪರ್ ಸ್ಟಾರ್ಸ್ ನ ಅವರು ವರ್ಷಿಪ್ ಮಾಡ್ತಾ ಬಂದಿರೋರು, ಅಥವಾ ಸೂಪರ್ ಸ್ಟಾರ್ಸ್ ನ ಇಷ್ಟಪಟ್ಟಿರೋರು, ಐದರ್ ಮೆಸ್ಸಿ, ರೊನಾಲ್ಡೋ, ನೈಮಾರ್, ಎನಿಬಡಿ, ರೋನಿ ಗಿನಿ. ಸೊ ಆ ತರ ಸೂಪರ್ ಸ್ಟಾರ್ಸ್ ನ ಇಷ್ಟಪಡ್ತಾ ಬಂದಿರುವಂತ ಫ್ಯಾನ್ ಫಾಲೋಯಿಂಗ್ಸ್ ಇರಲ್ಲ. ಇವರೆಲ್ಲ ಹೋಗ್ಬಿಟ್ಟು ಮೊದ್ಲೇ ನಮ್ಮ ಹತ್ರ ಕಿತ್ತೋಗಿರೋಂತ ಇನ್ಫ್ರಾಸ್ಟ್ರಕ್ಚರ್ ಅದ್ರಲ್ಲಿ ಹೋಗ್ಬಿಟ್ಟು ಈ ತರ ಮಾಡೋದು. ಓಕೆ, ನನ್ಗೆ ಗೊತ್ತಾಗುತ್ತೆ ನೀವು ಆಗಿದ್ದೀರಾ, ನೀವು ಕೊಟ್ಟಿರೋ ಕಾಸು ಬಂದಿಲ್ಲ, ನೀವೆಲ್ಲ ಅದನ್ನ ಹಾಳು ಮಾಡ್ಕೊಂಡಿದ್ದೀರಾ, ಟ್ರಾವೆಲ್ ಮಾಡಿದಿರಾ, ನಿಮ್ ಟೈಮ್ ಯೂಸ್ ಮಾಡಿದ್ರೆ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡಬಲ್. ಅದ್ರಲ್ಲಿ ಏನೇನು ತಪ್ಪಿಲ್ಲ, ನಾನು ಡಿಸಗ್ರಿನೇ ಆಗ್ತಿಲ್ಲ. ಬಟ್ ಹಂಗ್ ಅನ್ಕೊಂಡ್ಬಿಟ್ಟು ನಮ್ ಅಂದ್ರೆ ಆ ಒಂದು ಸಿವಿಲೈಸ್ ವೇ ಇರುತ್ತಲ್ಲ, ಅದನ್ನೇ ಮರ್ತ್ಬಿಡಕ್ಕಾಗತ್ತಾ ಸಡನ್ ಆಗಿ? ಅಂದ್ರೆ ಜಸ್ಟ್ ಅನ್ಅಕ್ಸೆಪ್ಟಬಲ್. ಇವಾಗ ಅಕ್ರಾಸ್ ದಿ ವರ್ಲ್ಡ್ ಫ್ಯಾನ್ಸ್ ನಮ್ಮನ್ನ ಯಾವ ತರ ನೋಡ್ತಿದಾರೆ ಅಂದ್ರೆ, ಇಟ್ ಈಸ್ ವೆರಿ 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 ಡಾರ್ಕ್, ಸಿಕ್ಕಾಪಟ್ಟೆ. ಅಂದ್ರೆ ದಿಸ್ ಶೋಸ್ ಅವರ್ ಸಿವಿಲೈಸೇಷನ್ ಅಲ್ಲ, ನಾವ್ ಯಾವ ತರ ಅಪ್ಬ್ರಿಂಗಿಂಗ್ ಇದೆ ನಮಗೆ, ನಾವ್ ಯಾವ ತರ ಬೆಳೆದ್ ಬಂದಿದ್ದೀವಿ ಗೊತ್ತಿದೆ ನನಗೆ. ಅಲ್ಲಿ ಮೋಸ ಆಗಿದೆ ಅಲ್ಲಿ ಹೋಗಿರೋ ಫ್ಯಾನ್ಸ್ಗೆ, ಅಲ್ಲಿ ಹೋಗಿರೋ ಫ್ಯಾನ್ಸ್ಗೆ ಬೇಜಾರಾಗಿದೆ, ಅವ್ರಿಗೆ ಲೆಟ್ ಡೌನ್ ಆಗಿದ್ದಾರೆ, ಅವ್ರಿಗೆ ಬ್ಯಾಕ್ ಸ್ಟಾಪ್ ತರ ಫೀಲ್ ಆಗಿರುತ್ತೆ, ಅವ್ರ ಕಾಸೆಲ್ಲ ಹೋಗಿದೆ, ಅದೆಲ್ಲ ಒಪ್ಕೊಳ್ಳೋಣ. ಆದ್ರೆ ಈ ತರನ ಅಲ್ಲಿರುವಂತ ಚೇರ್ಗಳ ಹಾಕ್ಸಕ್ಕೆ ಎಷ್ಟೋ ವರ್ಷ ಅದನ್ನ ಬೆಗ್ ಮಾಡಿದಾವೆ ಟೀಮ್ಗಳು, ಬೆಗ್ ಮಾಡಿ ಚೇರ್ ಹಾಕ್ಸ್ಕೊಂಡಿದ್ದಾರೆ ಅಲ್ಲಿ ಕೂರಕ್ಕೆ ಅಂತ. ಆ ಚೇರ್ನು ಕಿತ್ತೆಸ್ತಿದ್ದಾರೆ ಇವರೆಲ್ಲ. ಇದು ಹೋಗ್ಲಿ ಇನ್ನೊಂದೆರಡು ವಿಡಿಯೋಸ್ ನೋಡ್ಬೇಕು ನೀವು, ಸ್ಟೇಡಿಯಂ ಅಲ್ಲಿ ಇರೋ ಚೇರ್ನೆಲ್ಲ ಕಿತ್ತೆಸ್ತಿದ್ದಾರೆ. ವಾಟ್ ನಾನ್ ಸೆನ್ಸ್ ಅದು. ಅಂದ್ರೆ ಅಗೇನ್ ಎಲ್ಲಿಗೆ ಬರುತ್ತೆ ಇದಂದ್ರೆ, ಹೌ ವಿ ಆರ್ ಗೋಯಿಂಗ್ ಟು ರಿಯಾಕ್ಟ್ ಟು ಸೊಸೈಟಿ, ಯಾವ ತರ ನಾವು ಅದನ್ನ ನಮ್ದೇ ಅಂತಂದು ಪರ್ಸನಲ್ ಫೀಲ್ ಆಗ್ತೀವಿ. ಈ ತರ ಎಲ್ಲ ಮಾಡ್ಬೇಕಾದ್ರೆ ವಾಟ್ ಕೈಂಡ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ವಿಲ್ ಸೇವ್ ಇಂಡಿಯನ್ ಫುಟ್ಬಾಲ್? ನಥಿಂಗ್. ಯಾವ್ದು ಹೆಲ್ಪ್ ಆಗಲ್ಲ. ಇವಾಗ ಏನೇನ್ ಪ್ರಾಬ್ಲಮ್ ಆಗಿದೆ ಅಲ್ಲ, ಅದಕ್ಕೆ ಇವಾಗ ವೆಸ್ಟ್ ಬೆಂಗಾಲ್ ಗವರ್ಮೆಂಟ್ ಏನ್ ಮಾಡಿದ್ದಾರೆ ಅಂದ್ರೆ, ದೇ ಜಸ್ಟ್ ಅರೆಸ್ಟೆಡ್ ದಟ್ ಗೈ, ಯಾರು ಸುಜನ್ ದತ್ತ. ಆ ದತ್ತನ ಅವ್ರು ಅರೆಸ್ಟ್ ಮಾಡಿದ್ದಾರೆ. ನನಗೆ ಇಲ್ಲೇ ಅರ್ಥ ಆಗ್ತಿಲ್ಲ. ಈಗ ಅವ್ನ ಅರೆಸ್ಟ್ ಮಾಡಿದ್ರೆ ಓಕೆ, ಬಟ್ ಅರೆಸ್ಟ್ ಮಾಡ್ಬಿಟ್ಟು ಏನ್ ಮಾಡಕ್ ಹೋಗ್ತಿದ್ರ? ಹೈದರಾಬಾದ್ ಡಿಡ್ ವೆಲ್ ಬೇಸಿಕಲಿ, ಅವನ ಇನಿಷಿಯೇಟಿವ್ ಅಲ್ವಾ? I'll tell you only one thing. ಕೋಲ್ಕತ್ತಾದಲ್ಲಿರೋಂಥ ಪೊಲಿಟಿಷಿಯನ್ಸ್ ಅಂಡ್ ಕೋಲ್ಕತ್ತಾದಲ್ಲಿರೋಂಥ ಇನ್ಫ್ಲೂಯೆನ್ಷಿಯಲ್ ಪೀಪಲ್, ಫಾರ್ ಎಕ್ಸಾಂಪಲ್ ಬಿಫೋರ್ ಮೆಸ್ಸಿ ವೆಂಟ್ ಇನ್ ಟು ಸ್ಟೇಡಿಯಂ, ಅವ್ನು ಗೋಯಂಕಾಗ್ ಮೀಟ್ ಆಗಿದ್ದಾನೆ. ಸೊ ಇಟ್ಸ್ ಆಲ್ ಪವರ್. ಗೋಯಂಕಾಗ್ ಮೀಟ್ ಆಗಿದ್ದಾನೆ, ಸಂಜೀವ್ ಗೋಯಂಕಾಗೆ ಮೀಟ್ ಆಗಿ ಸಂಜೀವ್ ಗೋಯಂಕಾ ಇಂದ ಒಂದ್ ಸರಿಗಮ ಲೆಜೆಂಡ್ಸ್ ಅಂತ ಒಂದು ಇದನ್ನ ಇಸ್ಕೊಂಡಿದ್ದಾನೆ. ಅದು ಸರಿಗಮ ಇದು ಬರುತ್ತೆ ಗೊತ್ತಾ, ಅವ್ರದ್ದು ಸ್ಪೀಕರ್ ಒಂದು. ಸೊ ಸಂಜೀವ್ ಗೋಯಂಕಾ ಅವ್ನಿಗೊಂದು ಸ್ಪೀಕರ್ ಡೊನೇಟ್ ಗಿಫ್ಟ್ ಮಾಡಿದ್ದಾನೆ ಮೆಸ್ಸಿಗೆ. ಸರಿಗಮ ಇಸ್ ಓನ್ಡ್ ಬೈ ಸಂಜೀವ್ ಗೋಯಂಕಾ. ಸೊ ಹಂಗಾಗಿ ಅವನ ಡೊನೇಟ್ ಮಾಡಿದ್ದಾನೆ. ವಾಟ್ ಎವರ್ ಇಟ್ ಇಸ್, ವಾಟ್ ಐಮ್ ಟ್ರೈಂಗ್ ಟು ಸೇ, ಇಟ್ಸ್ ಆಲ್ ಪವರ್ ಅಂಡ್ ಮನಿ. ದಟ್ಸ್ ವೇರ್ ಇಟ್ ಇಸ್ ಸ್ಯಾಡ್ ಅನ್ನೋದು ಅಲ್ಲೇ ಪ್ರಾಬ್ಲಮ್ ಇರೋದು. ಲಾಸ್ಟ್ ಟೈಮ್ ಬಂದಿದ್ದ ಮರಡನ ಬಂದಿದ್ದ ಕೋಲ್ಕತ್ತಾಗೆ. ಇಟ್ ವಾಸ್ ಸೋ ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿತ್ತು ಅದು, ಎಷ್ಟು ಚೆನ್ನಾಗಿ ನಡೆಸ್ಕೊಟ್ರು ಅದನ್ನ.
ಯಾಕಂದ್ರೆ ಅವಾಗ ಇನ್ನೂ ಜನ ಇಷ್ಟು ದೇಹದ ಆಗಿರ್ಲಿಲ್ಲ, ಇಷ್ಟು ಕೆಟ್ಟೋಗಿರ್ಲಿಲ್ಲ, ಇಷ್ಟು ಅನ್ಸಿವಿಲೈಸ್ಡ್ ಆಗಿರ್ಲಿಲ್ಲ, ಅನ್ಆರ್ಗನೈಸ್ಡ್ ಇರ್ಲಿಲ್ಲ, ಇನ್ನು ಸ್ವಲ್ಪ ಕಾಮನ್ ಸೆನ್ಸ್ ಇತ್ತು ಜನಕ್ಕೆ ಅವಾಗ. ಹೋಗಿರುವಂತ ಫ್ಯಾನ್ಸ್ ಇವರೆಲ್ಲ ಕ್ವಾಲಿಟಿ ಬಗ್ಗೆ ಮಾತಾಡಿ ಇಂಡಿಯನ್ ಫುಟ್ಬಾಲ್ ಫಾಲೋ ಮಾಡ್ದಿರೋಂತ ಫ್ಯಾನ್ಸ್ ಇವರೆಲ್ಲರೂ. ನಿಮ್ ಕ್ವಾಲಿಟಿ ಎಲ್ಲಿತ್ತು ಅಲ್ಲಿ ಅಂತ ಪ್ರಶ್ನೆ ಇಲ್ಲೇ ಬರೋದು. ನಿಮ್ ಕ್ವಾಲಿಟಿ ಎಲ್ಲಿತ್ತು? ಆ ಚೇರ್ ಕಿತ್ತೆಸಿಬೇಕಾದ್ರೆ ಎಲ್ಲಿತ್ತು ನಿಮ್ ಕ್ವಾಲಿಟಿ? ಸಮಥಿಂಗ್ ಟು ಥಿಂಕ್ ಅಬೌಟ್. ಬಟ್ ಹೈದರಾಬಾದ್ ಅಲ್ಲಿ ಚೆನ್ನಾಗಾಯ್ತು ಅಂತ ನೋಡಿದೆ ನಾನು ವಿಡಿಯೋಸ್. I'm just happy for fans who went to Hyderabad. At least fans got what they came. Yeah. At least ಒಂದೆರಡು ಕಿಕ್ ಮಾಡಿದಾನೆ ಮೆಸ್ಸಿ, ರೌಂಡ್ ಆಡಿದಾರೆ ಇಲ್ಲ ಸ್ವಲ್ಪ. ಸೊ ವಾಟ್ ಎವರ್, ಈ ಜಸ್ಟ್ ಕಿಕ್ ದ ಫುಟ್ಬಾಲ್ ಅಂಡ್ ದೇ ವಾಟ್. ಸಿ ನನ್ನ ಪರ್ಸನಲ್ ವ್ಯೂ ಹೆಂಗಿತ್ತಂದ್ರೆ, ಇಟ್ ಇಸ್ ಎ PR ಇವೆಂಟ್. ಸೊ ಮೆಸ್ಸಿ ಬರ್ತಾನೆ ಅಲ್ಲಿ, ಒಂದೆರಡು ಮಾತಾಡ್ಬಿಟ್ಟು, ಅವನಿಗೂ ಗೊತ್ತಿಲ್ಲ ಇಂಡಿಯನ್ ಫುಟ್ಬಾಲ್ ಏನಂತ, ಸುಮ್ನೆ ಅವ್ನು ಮಾತಾಡ್ಬಿಟ್ಟು ಹೋಗ್ತಾನೆ. ಅಲ್ಲಿ ಹೋಗ್ಬಿಟ್ಟು ದೂರಿಂದ ನೋಡಿದಾಗ ಕಾಣೋದಿಲ್ಲ ಫಸ್ಟ್ಲಿ, ಸೆಕೆಂಡ್ಲಿ ಅಲ್ಲಿ ಹೋಗ್ಬಿಟ್ಟು ನಾವು ಮತ್ತೆ ಸ್ಕ್ರೀನ್ ಅಲ್ಲಿ ನೋಡಕ್ಕೆ ನನಗೆ ಪರ್ಸನಲಿ ಮನಸ್ಸಿಲ್ಲ. ಬಟ್ ಜಸ್ಟ್ ಯೋಚನೆ ಮಾಡಿ, ನಾನು ಒಂದಿಷ್ಟು ವಿಡಿಯೋಸ್ ನೋಡ್ತಾ ಇದ್ದೆ ಹೈದರಾಬಾದ್. ಎಷ್ಟೊಂದು ಪೇರೆಂಟ್ಸ್ ಅವ್ರ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾರೆ. ಸೊ ಆ ಮಕ್ಕಳಿಗೆ ಇವಾಗ ಒಂದು ಡ್ರೀಮ್ ಅಲ್ಲ ಅದು. ಸೊ ಮೆಸ್ಸಿ ನೋಡಿ ನಾನು, ಸೊ ನಾನು ಫುಟ್ಬಾಲ್ ಇಷ್ಟ, ನಾನು ಫುಟ್ಬಾಲ್ ಫಾಲೋ ಮಾಡ್ತೀನಿ ಅನ್ನೋದು ಒಂದು ಡ್ರೀಮ್ ಸ್ಟಾರ್ಟ್ ಆಗುತ್ತೆ. ದಟ್ಸ್ ವಾಟ್ ಈಸ್ ಇಂಪಾರ್ಟೆಂಟ್. ಮೆಸ್ಸಿ ಬರೋದ್ ರೀಸನ್ ಅದು ಇಂಪಾರ್ಟೆಂಟ್ ಆಗಿತ್ತು. ಆತರ ಇರೋದನ್ನ ಇವರು ಅಲ್ಲೂ ಗಬ್ಬೆಬ್ಸಿ ಈ ತರ ಎಲ್ಲ ಮಾಡ್ಬಿಟ್ಟು ನಮ್ಮ ದೇಶದಲ್ಲಿ ಹೇಳ್ತಾರೆ ಇವರು, ನಾವು ಒಲಿಂಪಿಕ್ಸ್ ಆರ್ಗನೈಸ್ ಮಾಡ್ತೀವಿ. Another thing is they need to have at least some young kids ಅನ್ನು ಆಡಿಸ್ಬೇಕು. Absolutely. ಅದೊಂದೇನೋ ಆಡಿಸ್ಬೇಕು. ನೋಡಿಲ್ಲ ನಾನು. ಇವರೇ ಪೊಲಿಟಿಷಿಯನ್ಸ್. ಐ ಆಮ್ ಹಿಯರಿಂಗ್ ಮೇ ಬಿ ಇವತ್ತು ಅಥವಾ ನಾಳೆ ಮುಂಬೈಲಿ ಇವೆಂಟ್ ಇದೆ ಅಲ್ಲ. ಬಟ್ ಇವನ್ ದಟ್ ಚಾರಿಟಿ ಮ್ಯಾಚಸ್ ಎಲ್ಲ ಪೊಲಿಟಿಷಿಯನ್ಸ್ ಮಕ್ಕಳು ಅಥವಾ ಅಂತವರನ್ನೇ ಆಡಿಸ್ತಾರೆ. ಸೊ ಎಕ್ಸಾಕ್ಟ್ಲಿ, ಕಂಪ್ಲೀಟ್ ಕ್ರೂಕ್ಸ್ ನಮ್ ದೇಶದಲ್ಲಿ ಹೇಳ್ತೀನಲ್ಲ, ಕಂಪ್ಲೀಟ್ ಕ್ರೂಕ್ಸ್. ಅಬ್ಸಲ್ಯೂಟ್ ಪವರ್, ಎಲ್ಲ ಪವರ್ಗೋಸ್ಕರನೇ ಸಾಯ್ತಿದ್ದಾರೆ ಅನ್ನೋ ತರ ಮಾಡ್ತಾರೆ. ಅದೊಂದು ನಾನು ಮುಂಬೈ ಅದು ಓದ್ತಾ ಇದ್ದೆ. ಮುಂಬೈ ಇವೆಂಟ್ ಏನ್ ಮಾಡ್ತಿದ್ದಾರೆ ಅಂದ್ರೆ 7 ಸೈಡ್ ಅಥವಾ 5 ಸೈಡ್ ಮೆಸ್ಸಿ ಜೊತೆ ದೇ ಆರ್ ಗೋಯಿಂಗ್ ಟು ಪ್ಲೇ ಅಂತೇವೆ. ಅದು ವಿರಾಟ್ ಕೊಹ್ಲಿ ಇರ್ತಾನಂತೆ, ಅದರಲ್ಲಿ MS ಧೋನಿ ಇರ್ತಾನಂತೆ, ಸಚಿನ್ ತೆಂಡೂಲ್ಕರ್ ಇರ್ತಾನಂತೆ. ಸಿ ದ ನೇಮ್ಸ್, ಯು ಜಸ್ಟ್ ಸಿ ದ ನೇಮ್ಸ್. ಅಲ್ಲಿ ಮೆಸ್ಸಿ ಇರ್ಬೇಕಾದ್ರೆ ಪೀಪಲ್ ವಿಲ್ ಕಮ್ ಟು ವಾಚ್. ವೈ ಯು ನೀಡ್ ವಿರಾಟ್ ಕೊಹ್ಲಿ? ನೀನ್ ಯಾಕೆ ವಿರಾಟ್ ಕೊಹ್ಲಿ ಕಾಸು ಕೊಡ್ಬೇಕಲ್ಲಿ? ಸೊ ಆ ಜಾಗದಲ್ಲಿ ಏನ್ ಮಾಡಿ ನೀನು, ರಿಲಯನ್ಸ್ ಇದೆ ಅಲ್ಲ, ರಿಲಯನ್ಸ್ ಕಾಸು ಕೊಡ್ತಾರೆ. ರಿಲಯನ್ಸ್ ಅವ್ರ ಕಿಡ್ಸ್, ಅವ್ರದ್ದು ಒಳ್ಳೆ ಅಕಾಡೆಮಿ ಇದೆ. ಅವ್ರ ಕಿಡ್ಸ್ ನ ಕರ್ಕೊಂಡು ಹೋಗ್ಬಿಟ್ಟು ಆಡ್ಸಲ್ಲ, ಡಿಪಾಲ್ ಜೊತೆ ಆಡ್ತಾರೆ, ಸಾರಾ ಜೊತೆ ಆಡ್ತಾರೆ, ಮೆಸ್ಸಿ ಜೊತೆ ಆಡ್ತಾರೆ. ಅವ್ರಿಗೊಂದು ಇಂಪ್ರೆಷನ್ ಕ್ರಿಯೇಟ್ ಆಗುತ್ತಾ, ಓ ಚೆನ್ನಾಗಿದ್ದಾರೆ ಹುಡುಗರು. ದೇ ಮೈಟ್ ಗೋ ಅಂಡ್ ಟೆಲ್ ಟು ಸಂಬಡಿ ಎಲ್ಸ್ ಅಲ್ಲ, ಅಲ್ಲಿ ಯಾರೋ ಒಂದು ಕ್ಲಬ್ಗೋ ಹೋಲ್ ವಿಡಿಯೋ ಒಂದು ಯಂಗ್ ಕಿಡ್ ಜೊತೆಗೆ ರೌಂಡ್ ಮಾಡುವಾಗ ಮೆಸ್ಸಿ ಫೆಲ್ಟ್ ಹ್ಯಾಪಿ. ಸೊ ಹೋಲ್ ವಿಡಿಯೋ ಆ ಮೂಮೆಂಟ್ ನೋಡಿ ನಮಗೂ ಖುಷಿ ಆಗುತ್ತೆ. ಎಕ್ಸಾಕ್ಟ್ಲಿ. You won't get that when Revanth Reddy passes also. I mean, Revanth Reddy is fine. I mean, fit agi over football and all that. That's impressive actually. One good thing about Revanth Reddy, he is trying to push football. ಅಂದ್ರೆ ಹೆಂಗ್ ಹೇಳ್ಬೇಕಂದ್ರೆ, ಇದು ಡೆಸರ್ಟ್ ಅಲ್ಲಿ ಓಸಿಸ್ ಸಿಕ್ಕಂಗೆ, ಸಿಂಪಲ್ ಆಸ್ ದಟ್. ಸೊ ಎಲ್ಲ ಕಿತ್ತೋಗಿರೋಂತ ಪೊಲಿಟಿಷಿಯನ್ಸ್ ಇರ್ಬೇಕಾದ್ರೆ ಯಾರೋ ಒಬ್ಬ ನಾನು ಬಂದು ಪುಷ್ ಮಾಡ್ತೀನಿ, ಇದನ್ನ ಅವ್ನು ಡೆವಲಪ್ ಮಾಡ್ತಾನೆ ಬಿಡ್ತಾನೋ ನನಗೆ ಗೊತ್ತಿಲ್ಲ ಫ್ಯೂಚರ್ ಏನಾಗುತ್ತೋ. ಬಟ್ ಈಸ್ ಜಸ್ಟ್ ಪ್ರಮೋಟಿಂಗ್ ಅಟ್ ಲೀಸ್ಟ್. ಅದಕ್ಕಾದ್ರೂ ಸ್ವಲ್ಪ ಏನು. ಬಟ್ ಏನ್ ಮಾಡ್ತೀರಾ ಕರೆಕ್ಟ್. ಈ ತರ ಐ ಮೀನ್ ಗವರ್ಮೆಂಟ್ ಆಕ್ಚುಲಿ ಫುಟ್ಬಾಲ್ ಅಲ್ಲಿ ಗುಡ್ ಗ್ರಾಸ್ ರೂಟ್ಸ್ ಇರುವಂತ ಸ್ಟೇಟಿಗೆ ಬಂದ್ರೆ ಇಟ್ ವಿಲ್ ಬಿ ಇವನ್ ಗುಡ್. ಹೈದರಾಬಾದ್ ಅಂದ್ರೆ ಲೈಕ್ ಸ್ಟಾರ್ಟಿಂಗ್ ಫ್ರಮ್ ಫ್ರೆಶ್, ವೆರಿ ಬೇಸಿಕ್ ಸಿಚುವೇಶನ್. ಸೊ ಟೈಮ್ ತಗೊಳುತ್ತೆ. So okay, that's all about Messi. Now just let us not talk too much about Messi, but there is a huge mess in Indian football that is happening. ಅದ್ರ ಬಗ್ಗೆ ಮಾತಾಡೋಣ ಸಿಕ್ಕಾಪಟ್ಟೆ. ಅಂದ್ರೆ ಎಷ್ಟೊಂದು ಜನದ ಕೆಲಸ ಹೋಗ್ಬಿಟ್ಟಿದೆ. ಕ್ಲಬ್ಗಳು ಮುಂಚೆ ಯಾವ ತರ ಆಪರೇಟ್ ಆಗ್ತಿದ್ವು, ಫ್ಯೂಚರ್ ಆ ತರ ಆಪರೇಟ್ ಆಗಲ್ಲ. ಸಿಂಪಲ್ ರೀಸನ್, ಅಲ್ಲಿದ್ದಂತ ಜನಗಳೆಲ್ಲ ಹೋಗಿದ್ದಾರೆ. ಫ್ಯೂಚರ್ ಅಲ್ಲಿ ಯಾರ್ಯಾರು ಇರ್ತಾರೆ, ಅಲ್ಲಿ ಯಾರು ಹೆಂಗ್ ಹ್ಯಾಂಡಲ್ ಮಾಡ್ತಾರೆ, ಯಾರೇ ಹೊಸಬ್ರು ಬಂದಾಗ ಎಲ್ಲ ಹೊಸದೇ ಇರುತ್ತಲ್ಲ. ಫಾರ್ ಎಕ್ಸಾಂಪಲ್ BFC ತಗೊಳ್ಳಿ, ನಮ್ದು ಮೀಡಿಯಾ ಟೀಮ್ ಇಂದ ಹಿಡ್ಕೊಂಡು ಎಲ್ಲರೂ ಸ್ವಚ್ಛ ಆಗಿದ್ದಾರೆ. ನಮ್ದು ಯೂತ್ ಫುಟ್ಬಾಲ್ ಮಾತ್ರ ಇವಾಗ ಆಕ್ಟಿವ್ಲಿ ನಡೀತಾ ಇರೋದು. ಅದು ಬಿಟ್ರೆ ಮೀಡಿಯಾ ಟೀಮ್ ಎಲ್ಲರೂ ಹೋಗ್ಬಿಟ್ರು. ಒಂದಿಬ್ರು ಯಾರೋ ಹೊಸಬ್ರು ಇರಬೇಕು. ಸೊ ಕುನಾಲ್ ಹೋದ್ರು, ಆಕಾಶ್ ಹೋದ್ರು, ಸಂಬಡಿ ಹೂ ವಾಸ್ ದೇರ್ ಸಿನ್ಸ್ ಇನ್ಸೆಪ್ಷನ್ ಆಫ್ ದಿಸ್ ಕ್ಲಬ್. ಅಂದ್ರೆ ದೇ ಆರ್ ದಿ DNA ಆಫ್ ದಿಸ್ ಕ್ಲಬ್. ಅಂದ್ರೆ ಇಟ್ ಇಸ್ ನಾಟ್ ದಟ್ ದೇ ನ್ಯೂ ದಿ DNA, ದೇ ಆರ್ ದಿ DNA. ಅವರೇ ಈ ಕ್ಲಬ್ ಫ್ಯಾನ್ಸ್ ನಡುವೆ ಮತ್ತೆ ಪಾರ್ಕ್ ನಡುವೆ, ಓಲ್ ಮ್ಯಾನೇಜ್ಮೆಂಟ್ ನಡುವೆ ಬ್ರಿಡ್ಜ್ ಆಗಿದ್ದವರು. ಆತರ ಜನ ಹೋದಾಗ ಅದು ಇಟ್ ಫೀಲ್ಸ್ ಪರ್ಸನಲ್. ಅದ್ ಹೆಂಗಂದ್ರೆ ಎಲ್ಲಿ ಬಂದ್ಬಿಡ್ತಲ್ಲ ಇಂಡಿಯನ್ ಫುಟ್ಬಾಲ್. ಅಂದ್ರೆ ಒಂದ್ ಮೀಡಿಯಾ ಟೀಮ್ ಸ್ಯಾಕ್ ಮಾಡೋ ಲೆವೆಲ್ ಬಂದ್ಬಿಡ್ತಲ್ಲ ಇಂಡಿಯನ್ ಫುಟ್ಬಾಲ್ ಅನ್ನೋ ಕಾಸ್ಟ್ ಕಟ್ಟಿಂಗ್ ಅಷ್ಟು ಬೇಕಾಯ್ತು ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ. ಇಟ್ ಈಸ್ ವೆರಿ 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 ಸ್ಯಾಡ್ ಥಿಂಗ್. ಅಬ್ಸಲ್ಯೂಟ್ಲಿ. ಬಟ್ it's all about mess and I everyone is looking for themselves. So Messi stands for that in Indian football. Unbelievable, just unbelievable. ಇವಾಗ ಲೇಟೆಸ್ಟ್ ಏನ್ ಇನ್ಫಾರ್ಮೇಶನ್ ಪ್ರೆಸೆಂಟ್ಲಿ ಇರೋದು, ಐ ಹರ್ಡ್ ದಟ್ ಈಸ್ಟ್ ಬೆಂಗಾಲ್ ಡೋಂಟ್ ವಾಂಟ್ ಟು, ಅಂದ್ರೆ ಎಲ್ಲಾ ಕ್ಲಬ್ ಸಪೋರ್ಟ್ ಮಾಡ್ತಿರೋದನ್ನ ಈಸ್ಟ್ ಬೆಂಗಾಲ್ ಇಸ್ ಬ್ಯಾಕಿಂಗ್ ಔಟ್ ಫ್ರಮ್ ದಟ್ ಅಂತಂದು. ಅದೇ ಏನ್ ಅಚೀವ್ಮೆಂಟ್ ಗೊತ್ತಿಲ್ಲ. ಲೆಗಸಿ ಫುಟ್ಬಾಲ್ ಪೀಪಲ್ ಇನ್ನೂ ಸಪೋರ್ಟ್ ಮಾಡ್ತಾರೆ. ಈ
ನಂಗೆ ಅರ್ಥ ಆಗಲ್ಲ. ಸೊ ಜಸ್ಟ್ ಬಿಕಾಸ್ ಒಂದು ಮೋಹನ್ ಬಗಾನ್ ಇದು ಗೆದ್ದ ಕೂಡಲೇ ಏನ್ ಸಿಗುತ್ತೆ, ಐ ಮೀನ್ ಲೆಟ್ಸ್ ಬಿ ಆನೆಸ್ಟ್, Yeah. ಪೀಪಲ್ ಕಂಟಿನ್ಯೂ ಟು ಸ್ಟಾಪ್ ಕೇರಿಂಗ್, ಸ್ಲೋ ಡೌನ್ ಆಗ್ತಾ ಹೋಗುತ್ತೆ ಈ ರೀತಿ ಕಂಟಿನ್ಯೂ ಆಗಿ. Absolutely. ಎಷ್ಟು ವರ್ಷ ಅಂತ ಲೋ ಕ್ವಾಲಿಟಿ ಫುಟ್ಬಾಲ್ಗೆ ಹೈಪ್ ಕೊಡ್ಲಿಕ್ಕೆ ಆಗುತ್ತೆ? ಒಂದ್ ಮ್ಯಾಚ್ ನ ಕೊಡ್ತಾರೆ, ಆಮೇಲೆ ಏನು ಇಲ್ಲ. So, See, I don't know. see, we can see it in our own WhatsApp group, alla. When was the last time we discussed Indian football? In a football club, Bangalore Football Club ಅಂತ ಏನಿದೆ ಆ ಗ್ರೂಪ್ ಅಲ್ಲಿ, when was the Indian football ಬಗ್ಗೆ ಯಾವತ್ತು ನಾವು ಡಿಸ್ಕಸ್ ಮಾಡಿದ್ವಿ? There was a Super Cup semi-final and final going on. ನಮಗೆ ಗೊತ್ತಿರಲಿಲ್ಲ, ಲಿಟ್ರಲಿ ಯಾರಿಗೂ ಗೊತ್ತಿರಲಿಲ್ಲ, ಒಂದಿಬ್ಬರಿಗೆ ಬಿಟ್ರೆ. That is the state. That is the state. It is not like we don't love or we don't want to follow. It is that we are ನಮ್ಗೆ ಅವೇರೇ ಇಲ್ಲ, ಆ ಲೆವೆಲ್ ಹೋಗಿದೆ. ಅಂಡ್ ವರ್ಸ್ಟ್ ಥಿಂಗ್, ಸೂಪರ್ ಕಪ್ ಮುಗೀತು, ಇವ್ರು ಗೆದ್ರು, ಎಫ್ ಸಿ ಗೋವಾ ಗೆದ್ರು. ಐ ಆಮ್ ಹ್ಯಾಪಿ ಎಫ್ ಸಿ ಗೋವಾ ಗೆದ್ರು, ಯಾಕಂದ್ರೆ ದೇ ವಿಲ್ ಟೇಕ್ AFC ಸೀರಿಯಸ್ಲಿ. ಒನ್ಲಿ ರೀಸನ್ ಐ ಆಮ್ ಹ್ಯಾಪಿ ಎಫ್ ಸಿ ಗೋವಾ ಗೆದ್ರು, ಅವ್ರು AFC ಯಾವಾಗಲೂ ಸೀರಿಯಸ್ ತಗೊಂತಾರೆ. ಐ ಆಮ್ ಸೋ ಹ್ಯಾಪಿ ಫಾರ್ ದಟ್ ಕ್ಲಬ್. ಬಟ್ ಒಂದ್ ಅರ್ಥ ಮಾಡ್ಕೋಬೇಕು, ಇಂಡಿವಿಜುವಲ್ ಅವಾರ್ಡ್ಸ್ ಕೊಟ್ಟಿಲ್ಲ ತೇಜಸ್ ಸೂಪರ್ ಕಪ್ಗೆ ಇಂಡಿವಿಜುವಲ್ ಅವಾರ್ಡ್ಸ್ ಕೊಡಕ್ಕೆ ಇವ್ರ ಹತ್ರ ಕಾಸಿಲ್ಲ. ಯು ಅಂಡರ್ಸ್ಟ್ಯಾಂಡ್ ವೇರ್ ವಿ ಆರ್ ಅಂತ. ಯು ಜಸ್ಟ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. IWL ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇವ್ರ ಹತ್ರ ಕಾಸೇ ಇಲ್ಲ, ಇವ್ರ ಹತ್ರ ಯಾವುದೇ ಕಾಸಿಲ್ಲ. ಇವ್ರು ಮಾತ್ರ ಕಂಪ್ಲೀಟ್ಲಿ ಶೇಮ್ಲೆಸ್ ಆಗಿ ಆಕ್ಟ್ ಮಾಡ್ತಿದ್ದಾರೆ. ಲೇಟೆಸ್ಟ್ ಐ ಥಿಂಕ್ December 12th ಮಾರ್ಕಸ್ ಒಂದು ಟ್ವೀಟ್ ಮಾಡಿದ್ರು. ಅವ್ರದ್ದು ರಿಪೋರ್ಟ್ ಬಂತು ಟೈಮ್ಸ್ ಆಫ್ ಇಂಡಿಯಾದಲ್ಲಿ. ಲೇಟೆಸ್ಟ್ ಏನಂದ್ರೆ ಅಪ್ಡೇಟ್, ಇವಾಗ ಕ್ಲಬ್ಗಳು ಏನ್ ಹೇಳ್ತಿದಾವೆ, ಕಾನ್ಸ್ಟಿಟ್ಯೂಷನ್ ಸ್ವಲ್ಪ ಅಮೆಂಡ್ಮೆಂಟ್ ಮಾಡ್ಬಿಟ್ಟು, ಅದು ಅಮೆಂಡ್ಮೆಂಟ್ ಏನಂದ್ರೆ ಕಂಪ್ಲೀಟ್ಲಿ ಲೀಗು AFF ಓನ್ ಮಾಡೋ ತರ ಮಾಡಬೇಡಿ, ಅದನ್ನ ಸ್ವಲ್ಪ ಸಡ್ಲ್ ಮಾಡಿ. ಸೊ ಅದನ್ನ ಮಾಡಿದಾಗ ಇವಾಗ ಏನಾಗುತ್ತೆ, ಎಲ್ಲರೂ ಸೇರಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ, ಇವರೇ ಕ್ಲಬ್ ಅವ್ರ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ, ದೇ ವಿಲ್ ಗೆಟ್ ದಿ ಏನದು ಕಮರ್ಷಿಯಲ್ ಪಾರ್ಟ್ನರ್ ಅವ್ರು ತಗೊಂಡ್ ಬರ್ತಾರೆ. AFF ಜೊತೆ ಸೇರ್ಕೊಂಡು ಅವರೇ ಸೇರ್ಬಿಟ್ಟು ಒಂದು ಲೀಗ್ ನ ಸ್ಟಾರ್ಟ್ ಮಾಡ್ತಾರೆ ಅಂತ. ದಟ್ ಇಸ್ ಸೋ ಗುಡ್. ಐ ಆಮ್ ಜಸ್ಟ್ ಹೋಪಿಂಗ್ ದಟ್ ದೀಸ್ ಕ್ಲಬ್ಸ್ ಆರ್ ಅವೇರ್ ಆಫ್ ದಟ್. ದೇ ಹ್ಯಾವ್ ಟು ಇನ್ಕ್ಲೂಡ್ ಪ್ರೋರೆಲ್. ದಟ್ ಈಸ್ ಅಲ್ಲಿ ಅದ್ರಲ್ಲಿ ಮಾತ್ರ ಏನು ಗ್ಯಾಪ್ ಇಲ್ಲ. ಯಾಕಂದ್ರೆ ಅದನ್ನ ಮಾಡಿಲ್ಲ ಅಂದ್ರೆ ಡೆಫಿನೆಟ್ಲಿ ಐ ಆಮ್ ಡ್ಯಾಮ್ ಶೂರ್ AFC ವಿಲ್ ಡೆಫಿನೆಟ್ಲಿ ಪುಟ್ ಅನದರ್ ಬ್ಯಾನ್ ಆನ್ ಅಸ್. ಯಾಕಂದ್ರೆ ಆಕ್ಚುಲಿ ಆ ರೀಸನ್ ಗೆ ಬ್ಯಾನ್ ಮಾಡ್ಲಿಕ್ಕೆ ಆಗಲ್ಲ. ಸಿ MLS ಇಸ್ ರನ್ನಿಂಗ್ ವಿದೌಟ್ ಪ್ರಮೋಷನ್ ಲಿಟಿಗೇಷನ್. ನೋ ಎಕ್ಸಾಕ್ಟ್ಲಿ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಅವ್ರು ಬ್ಯಾನ್ ಮಾಡಿಲ್ಲ ಅಂದ್ರು, ರಂಜಿತ್ ಬಜಾಜ್ ಅಂಡ್ ಟೀಮ್ ವಿಲ್ ಟೇಕ್ ಇಟ್ ಟು ಕೋರ್ಟ್. ಸೊ ದೆನ್ ಇಟ್ ವಿಲ್ ಬಿಕಮ್ ಮೆಸ್, ಬಿಕಾಸ್ ಇನ್ ದ ಪ್ರೆಸೆನ್ಸ್ ಆಫ್ ಐ ಲೀಗ್ ಟೀಮ್ಸ್ ಅಂಡ್ ISL ಟೀಮ್ಸ್ ದೇ ಹ್ಯಾವ್ ಸೈನ್ಡ್ ಇಟ್ ಅಲ್ಲ. ನೌ ದೇ ಕಾಂಟ್ ಬ್ಯಾಕ್ ಔಟ್. ಅವ್ರೇನೋ ಬೇಕಿದ್ರೆ ಒಂದ್ 2 ವರ್ಷಕ್ಕೆ ನಮಗೆ ಲಿನಿನೆನ್ಸ್ ಕೊಡಿ, ಇವಾಗ ಸ್ಟಾರ್ಟ್ ಮಾಡಿದೀವಿ, ಸಮಥಿಂಗ್ ಲೈಕ್ ದಟ್ ದೇ ಕ್ಯಾನ್ ಡೂ. ಬಟ್ ಅದನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡೋದು, ಐ ಡೋಂಟ್ ಥಿಂಕ್ ದಟ್ ವಿಲ್ ಬಿ ಸಕ್ಸಸ್ಫುಲ್. ಯಾಕಂದ್ರೆ ಡೆಫಿನೆಟ್ಲಿ ಐ ಲೀಗ್ ಕ್ಲಬ್ಸ್ ವಿಲ್ ಗೋ. ಐ ಲೀಗ್ ಕ್ಲಬ್ಸ್ ಏನ್ ಹೇಳ್ತಿದಾರೆ ಅಂದ್ರೆ, ಪ್ರೆಸೆಂಟ್ ಅಪ್ಡೇಟ್ ಅಲ್ಲಿ ಐ ಲೀಗ್ ಕ್ಲಬ್ಸ್ ವಾಂಟ್ ಬೋತ್ ISL ಅಂಡ್ ಐ ಲೀಗ್ ಟು ಬಿ ರನ್ ಬೈ ಒನ್ ಎಂಟಿಟಿ. ಸೊ ಅವಾಗ ಕಂಟಿನ್ಯೂಟಿ ಇರುತ್ತೆ. ಐ ಲೀಗ್ 1, ಐ ಲೀಗ್ 2 ಅಂಡ್ ಆಲ್ಸೋ ISL ಮೂರು ಟಿಯರ್ ಆಫ್ ಕ್ಲಬ್ ಏನದು ಕಾಂಪಿಟೇಷನ್ ಒಂದೇ ಎಂಟಿಟಿ ರನ್ ಮಾಡಬೇಕು. ಸೊ ಒಂದೇ ಎಂಟಿಟಿ ರನ್ ಮಾಡಬೇಕಾದ್ರೆ ದೇರ್ ಇಸ್ ಎ ಕಂಟಿನ್ಯೂಟಿ. ಸೊ ಪ್ರೋರೆಲ್ ನ ನೀವು ಇನಿಷಿಯೇಟ್ ಮಾಡಬಹುದು ಅಂತ. ಇನ್ನೂ ಸ್ವಲ್ಪ ಐ ಲೀಗ್ ಕ್ಲಬ್ಸ್ ಏನ್ ಹೇಳ್ತಿದಾವೆ, ಇದನ್ನೆಲ್ಲಾನು ಕಂಬೈನ್ ಮಾಡ್ಬಿಡೋಣ, 25 ಟೀಮ್ದು ಒಂದು ಇದನ್ನ ಮಾಡಿ, ಏನದು ಲೀಗ್ ಮಾಡಿ ಟಾಪ್ ಟೈರ್ ಮಾಡೋಣ ಅಂತ ಸ್ವಲ್ಪ ಜನ ಹೇಳ್ತಾರೆ. ಸ್ವಲ್ಪ ಜನ USA ಮಾಡಲ್ ಟೈಪ್ ಕಾನ್ಫರೆನ್ಸ್ ಮಾಡೋಣ, ಏನದು ನಾರ್ತ್ ಸೌತ್ ಮಾಡಿ, ಸೊ ಟ್ರಾವೆಲಿಂಗ್ ಕಡಿಮೆ ಆಗುತ್ತೆ, ಜಾಸ್ತಿ ಕ್ಲಬ್ ಆದ್ರೂ ತೊಂದರೆ ಇಲ್ಲ ಅಂತ ಆತರ ಹೇಳ್ತಾರೆ. ಬಟ್ ಲೇಟೆಸ್ಟ್ ಏನಿರೋದಂದ್ರೆ AFF ಅಗ್ರಿ ಆಗ್ತಿದ್ದಾರೆ ಯಾವ್ದಕ್ಕೆ, ಕ್ಲಬ್ ಎಲ್ಲ ಸೇರಿ ಒಂದು ಕನ್ಸರ್ಟಿವ್ ಮಾಡಿ ಅದರಿಂದ ಅವರು ಲೀಗ್ ನ ರನ್ ಮಾಡಕ್ಕಂತೆ. ಬಟ್ ಇದಕ್ಕೆ ಈ ಪ್ರಪೋಸಲ್ಗೆ ಈಸ್ಟ್ ಬೆಂಗಾಲ್ ಒಪ್ತಾ ಇಲ್ಲ. ಅನ್ಬಿಲಿಯಬಲ್. ವಾಟ್ ದೇ ಥಿಂಕ್ ಅಂದ್ರೆ ಅವ್ರು ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ. ಸೊ ಐ ಥಿಂಕ್ 20th ಗೆ AFF ಆನ್ಯುವಲ್ ಜನರಲ್ ಮೀಟಿಂಗ್ ಇದೆ ಮೋಸ್ಟ್ಲಿ. ಸೊ ಅವತ್ತು ಮೋಸ್ಟ್ ಲೈಕ್ಲಿ ಡಿಸಿಷನ್ ಬರುತ್ತೆ. ಸೊ ದೇ ಆರ್ ವೇಟಿಂಗ್ ಫಾರ್ 2 ಥಿಂಗ್ಸ್. ಒಂದು ಸುಪ್ರೀಂ ಕೋರ್ಟ್ ಇಂದ ನೀವು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ನೀವು ಹೇಳಿದಾಗೆ ಕ್ಲಬ್ಸ್ ಅಥವಾ AFF ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಕ್ಲಬ್ಸ್ ಗಳೇ ಅಲ್ಲಿ ತನಕ ಅಟ್ಲೀಸ್ಟ್ ಈ ಇಯರ್ ಕ್ಲಬ್ಸ್ ಮ್ಯಾನೇಜಿಂಗ್ ದ ಲೀಗ್ ಅನ್ನೋ ರೀತಿಯಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸೊ ಐ ಮೀನ್ ಎರಡು ಆಪ್ಷನ್ ಓಕೆ. ಸಿ ಲೆಟ್ಸ್ ಬಿ ಆನೆಸ್ಟ್, ಸಮ್ ಆಫ್ ದ ಕ್ಲಬ್ಸ್ ಲೈಕ್ ಒಡಿಶಾ ಆಗ್ಲಿ, ಚೆನ್ನೈನ್ ಆಗ್ಲಿ, ಅವ್ರು ಏನು ಹೆಚ್ಚು ತರ್ತಿದ್ದಾರೆ ಇಂಡಿಯನ್ ಫುಟ್ಬಾಲ್ಗೆ ಕಂಪೇರ್ ಟು FC ಮೆಡ್ರಾಸ್ ಅಂಡ್ ಆಫ್? ಇಲ್ಲ, ಕಮ್ಮಿನೇ ತಾನೆ. ವಾಟ್ ಇಸ್ ದ ಲಾಸ್ ಇಫ್ ದೇ ಗೆಟ್ ರಿಲಿಗೇಟೆಡ್? ಲೆಟ್ಸ್ ಬಿ ಆನೆಸ್ಟ್. ಫ್ಯಾನ್ಸ್ ಎಷ್ಟಿದ್ದಾರೆ ಫ್ಯಾನ್ಸ್? ಒಂದು 50K ಮ್ಯಾಕ್ಸಿಮಮ್ ಆನ್ಲೈನ್ ನೋಡ್ತಾರೆ ಲೋಕಲ್ ಲೀಗ್ ಮ್ಯಾಚಸ್, ಸ್ಟ್ಯಾಂಡರ್ಡ್ ಮ್ಯಾಚಸ್. ಮೇ ಬಿ PFC ಮ್ಯಾಚ್ ಗೆ ಸ್ವಲ್ಪ ಹೆಚ್ಚು ಜನ ನೋಡ್ಬೋದು ಅಷ್ಟೇ. ಜಸ್ಟ್ ದಟ್ ಕ್ಲಬ್ ಓನರ್ಸ್ ದುಡ್ಡು ಹಾಕಿದಾರೆ ಅಂತ ಒಂದೇ ರೀಸನ್ ಗೆ ನಾವು ದೇ ಡು ನಾಟ್ ವಾಂಟ್ ಟು ಗೆಟ್ ರಿಲಿಗೇಟೆಡ್ ಅಷ್ಟೇ. ದೇ ಆರ್ ನಾಟ್ ಬ್ರಿಂಗಿಂಗ್ ಎನಿಥಿಂಗ್. There is no loss if they get relegated. Let's be honest. Maybe BFC ಅಥವಾ Kerala Blasters because of fans Kerala Blasters ಅದು ಮ್ಯಾಟರ್ ಆಗ್ಬೋದು. ಬಟ್ ಒಡಿಶಾ ಅಂಡ್ ಆಲ್ ದಿಸ್ ಕ್ಲಬ್ಸ್ ಏನೋ ಡಿಫರೆನ್ಸ್ ಆಗಲ್ಲ. ಅಂಡ್ ದ ಮೋರ್ ಚಾನ್ಸ್ ಆಫ್ clubs like Punjab coming up are still there. So yeah, very true. Yeah. So prohibition is fine. In this uncertain time, I see only 2 clubs doing extremely good.
ಒಂದು ಪಂಜಾಬ್, ಇನ್ನೊಂದು ಬಂದು ನಾರ್ತ್ ಈಸ್ಟ್ ಯುನೈಟೆಡ್. ನಾರ್ತ್ ಈಸ್ಟ್ ಯುನೈಟೆಡ್ ಐ ಥಿಂಕ್ ದೇ ಸ್ಟಾರ್ಟೆಡ್ ದೇರ್ ಓನ್ ಲೀಗ್ ಫಾರ್ ಲೋಕಲ್. ಅವ್ರು ತಮ್ಮ ಹುಡುಗರ್ನ ಏನದು ಲೋಕಲ್ ಲೀಗ್ ಎಲ್ಲ ಆಡಿಸ್ಬಿಟ್ಟು ಇವಾಗ ಐ ಮೀನ್ ಇವನ್ ಕಪಲ್ ಆಫ್ ಇಂಡಿಯನ್ ಫಸ್ಟ್ ಟೀಮ್ ಪ್ಲೇಯರ್ಸ್ ಆರ್ ಆಲ್ಸೋ ಪ್ಲೇಯಿಂಗ್ ಇನ್ ದಟ್ ಲೀಗ್. ಕಮ್ ಟು ಪಂಜಾಬ್ ಈಸ್ ಕಂಪ್ಲೀಟ್ ಲೈಕ್ ಜಸ್ಟ್ ಲೈಕ್ ನಮ್ KSF ಏನ್ ಲೀಗ್ ಇದೆ ಆ ತರ ಅವರು ಕೂಡ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಅಂಡ್ ದೇ ಹ್ಯಾವ್ ಮಲ್ಟಿಪಲ್ ಟೀಮ್ಸ್ ಟು ಪಾರ್ಟಿಸಿಪೇಟ್ ದೇ. ಅವ್ರ ಸೀನಿಯರ್ ಟೀಮ್ ಅಲ್ಲ, ಅವ್ರದ್ದು ಜೂನಿಯರ್ ಟೀಮ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ club something like that who believes in local talents, who believes in coming from the down to top to bottom to top, ಆ ತರ ಕ್ಲಬ್ ಮಾತ್ರ ಏನಾದ್ರೂ ಇಂಡಿಯನ್ ಫುಟ್ಬಾಲ್ ಎಕೋಸಿಸ್ಟಮ್ ನ ಚೇಂಜ್ ಮಾಡಕ್ ಆಗೋದು. ಅದೇ ಬಿಟ್ರೆ ಮಿಕ್ಕಿದವ್ರು ಯಾರ ಕಡೆಯಿಂದ ಏನು ಮಾಡಕ್ಕಾಗಲ್ಲ. ಇವ್ರು ಎಷ್ಟೇ ಕೋಟಿ ಹಾಕ್ಲಿ, ಇವ್ರು ಯಾರೇ ದೊಡ್ಡ ದೊಡ್ಡ ಪ್ಲೇಯರ್ ಅಂತಂದ್ರೆ ಎದಕ್ಕೂ ಉಪಯೋಗ ಇಲ್ಲ. ಬಿಕಾಸ್ ದಟ್ ಇಸ್ ಲಾಸ್ಟ್ ಕಾಸ್. ಬಿಕಾಸ್ ಫಾರ್ ಎಕ್ಸಾಂಪಲ್ ಇವತ್ತು ತಗೊಳ್ಳಿ 2027 ನಾವು ಏಷ್ಯಾ ಕಪ್ ಕ್ವಾಲಿಫೈ ಆಗಬೇಕಿತ್ತು. ವಿ ಆರ್ ನಾವ್ ಕ್ವಾಲಿಫೈಡ್ ಸೀನಿಯರ್ ಟೀಮ್. ಸೊ ಅದರಲ್ಲಿರುವಂತ ಪ್ರತಿ ಒಬ್ಬ ಪ್ಲೇಯರ್ ಎಕ್ಸೆಪ್ಟ್ 1 or 2 ನೋಬಡಿ ವಿಲ್ ಬಿ ಅವೈಲೇಬಲ್ ಫಾರ್ ನೆಕ್ಸ್ಟ್ ಏಷ್ಯನ್ ಕಪ್. ಕರೆಕ್ಟಾ? ಸೊ ಅವ್ರು ಅವೈಲೇಬಲ್ ಇಲ್ಲ ಅಂದಾಗ ದಟ್ ಇಸ್ ಲಾಸ್ಟ್ ಕಾಸ್ ಅಲ್ಲ, ಅಬ್ಸಲ್ಯೂಟ್ಲಿ ಲಾಸ್ಟ್ ಕಾಸ್. ಸೊ ಆತರ ಪ್ಲೇಯರ್ಸ್ ಮೇಲೆ ಬರೀ ನೀವು ಇನ್ವೆಸ್ಟ್ ಮಾಡ್ತಿದ್ಯಾ ಅಂದ್ರೆ ಯುವರ್ ಕ್ಲಬ್ ಇಸ್ ಆಲ್ಸೋ ನೋ ಯೂಸ್ ಫಾರ್ ಫ್ಯೂಚರ್ ಆಫ್ ಇಂಡಿಯನ್ ಫುಟ್ಬಾಲ್. ಅದೇ ಆಗ್ತಾ ಇರೋದು ಇವಾಗ ಪ್ರೆಸೆಂಟ್ಲಿ. ಹೋಪ್ಫುಲಿ ಐ ಥಿಂಕ್ ಪ್ರೆಸೆಂಟ್ಲಿ ಏನವರು ಡಿಸೈನ್ ಮಾಡ್ತಾ ಇದಾರೆ, ದಟ್ ಇಸ್ ಗುಡ್ ಸೊಲ್ಯೂಷನ್ ಐ ಪರ್ಸನಲಿ ಫೀಲ್. ಅಂಡ್ ದಟ್ ಶುಡ್ ಬಿ ದ ಫ್ಯೂಚರ್. ಅಂದ್ರೆ ಫಾರ್ ಎಕ್ಸಾಂಪಲ್ ಲಾಲಿಗಾ ತಗೊಳ್ಳಿ, ಮತ್ತೆ PL ತಗೊಳ್ಳಿ, ಪ್ರೀಮಿಯರ್ ಲೀಗು, ಅವೆಲ್ಲ ಏನಾಗ್ತಿದಾವೆ, ದೇ ಹ್ಯಾವ್ ಎ ಅಸೋಸಿಯೇಷನ್ ಆಫ್ ಕ್ಲಬ್ಸ್. ದೆನ್ ದೇರ್ ಈಸ್ ಒನ್ ಎಂಟಿಟಿ, ಥರ್ಡ್ ಪಾರ್ಟಿ ಎಂಟಿಟಿ. ದೇ ವಿಲ್ ರನ್ ದಿಸ್ ಅಸೋಸಿಯೇಷನ್ ಅಂಡ್ ದೇ ವಿಲ್ ಕಂಡಕ್ಟ್ ದಿ ಲೀಗ್. ಇವಾಗ ಪ್ರೀಮಿಯರ್ ಲೀಗ್ ಹಂಗೆ ಆಗಿರೋದು. ಪ್ರೀಮಿಯರ್ ಲೀಗ್ ನ ಒಂದು ಎಂಟಿಟಿ ರನ್ ಮಾಡ್ತಾ ಇದೆ. ಬಟ್ ಆ ರನ್ ಮಾಡ್ತಾ ಇರೋ ಎಂಟಿಟಿ ಏನ್ ಡಿಸಿಷನ್ ಮೇಕಿಂಗ್ ಇರುತ್ತೆ, ಅದಕ್ಕೆಲ್ಲ ಡಿಸಿಷನ್ ಮೇಕಿಂಗ್ ಅಲ್ಲೂ ಕ್ಲಬ್ಗಳು ಹೋಗಿ ಕೂರ್ತವೆ ಅಲ್ಲಿ. ಸೊ ಎವ್ರಿ ಡಿಸಿಷನ್ ಮೇಕಿಂಗ್ ಕ್ಲಬ್ಸ್ ಹ್ಯಾವ್ ಎ ಸೇ. ಅವ್ರಿಗೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಹೇಳಿದ್ ನಡೆಯುತ್ತೆ ಬಿಡುತ್ತೆ ಸೆಕೆಂಡ್ರಿ. ಅಟ್ಲೀಸ್ಟ್ ಅವ್ರಿಗೆ ಮಾತಾಡೋಕ್ಕಾದ್ರೂ ಅಧಿಕಾರ ಇದೆ. ನಮ್ಮ AFF ಅಲ್ಲಿ ಅದು ಇರ್ಲಿಲ್ಲ. ಸೊ ಅದನ್ನೇ ಇವಾಗ ಕ್ಲಬ್ಗಳು ಕೇಳ್ತಿರೋದು. ಲಾಲಿಗಾದಲ್ಲೂ ಕೂಡ ಅದೇ. ಸೊ ಲಾಲಿಗಾದಲ್ಲೂ ಒಂದು ಎಂಟಿಟಿ ರನ್ ಮಾಡ್ತಾ ಇದೆ. ಲಾಲಿಗಾ 1, 2, 3 ಕಂಪ್ಲೀಟ್ ಆಗಿ ಅವರೇ ರನ್ ಮಾಡ್ತಾ ಇದ್ದಾರೆ. ಸೊ ಅದನ್ನ ಕ್ಲಬ್ಗಳು ಕಂಟ್ರೋಲ್ ಮಾಡ್ತಾರೆ. ಕ್ಲಬ್ಗಳು ಏನು ಬೇಕು ಏನ್ ಬೇಡ ಅನ್ನೋದನ್ನ ಅವರು ಹೊರಗಾಗ್ತಾರೆ. ಅದೇ ತರ ಇರಬೇಕು ಆಕ್ಚುಲಿ. ದಟ್ಸ್ ಹೌ ಕ್ಲಬ್ ಫುಟ್ಬಾಲ್ ಶುಡ್ ರನ್. ಹೋಪ್ಫುಲಿ ಇದನ್ನ ನಾವು 2013 ಮಾಡಬೇಕಿತ್ತು. ಅದು ಹೋಗ್ಬಿಟ್ಟು ನಾವು FSDL ಅವ್ರಿಗೆ ಅಥವಾ RMG ಅವರಿಗೆ ಕೊಟ್ವಿ, IMG ಅವರಿಗೆ ಕೊಟ್ವಿ, AFF. ಅದೇ ಟೈಮಲ್ಲಿ ಏನಾದ್ರು ನೀನು ಈ ತರ ಕ್ಲಬ್ಗಳಿಗೆ ಪವರ್ ಕೊಟ್ಟು ಥರ್ಡ್ ಪಾರ್ಟಿ ಕರ್ಕೊಂಡು ಬಂದು ಅವ್ರಿಗೆ ಏನಾದ್ರು ಟೈರ್ 1 ಟೈರ್ 2 ರನ್ ಮಾಡಕ್ ಹೇಳಿದ್ರೆ ಈ ಸಿಚುವೇಶನ್ ಬರ್ತಿರ್ಲಿಲ್ಲ. ಯಾಕಂದ್ರೆ ಕ್ಲಬ್ಗಳ ಮೇಲೆ ಇರುತ್ತೆ. ಕ್ಲಬ್ಗಳು ಸಸ್ಟೈನ್ ಆಗ್ಬೇಕಂದ್ರೆ ದೇ ಹ್ಯಾವ್ ಟು ಪುಟ್ ಎನಫ್ ಪ್ರೆಷರ್ ಆನ್ ದಿ ಥರ್ಡ್ ಪಾರ್ಟಿ ಅಂಡ್ ದೇ ಹ್ಯಾವ್ ಟು ರನ್ ಇಟ್ ಎಫಿಷಿಯೆಂಟ್ಲಿ. ಅದು ಇದ್ದೇ ಇರುತ್ತೆ. ಅದನ್ನು ಮಾಡಲಿಲ್ಲ. ಹೋಪ್ಫುಲಿ ಇವಾಗ ಅಟ್ಲೀಸ್ಟ್ ಇವಾಗ. So basically, we don't need a fancy league or anything. Just one league coding because ತುಂಬಾ good academies are producing better quality academies ತುಂಬಾ ಇದಾವೆ. ತುಂಬಾ ಪ್ಲೇಯರ್ಸ್ ಆಡ್ತಾ ಇದ್ದಾರೆ. ವೆಲ್ ಟೆಕ್ನಿಕಲ್ ಪ್ಲೇಯರ್ಸ್. ಹರ್ಡ್ ಫ್ರಮ್ ಗುಡ್ ಕೋಚಸ್ ದಟ್ ಅಂಡರ್ 15 ಲೆವೆಲ್ ಅಲ್ಲಿ ನಮ್ ಕ್ವಾಲಿಟಿ ಯುರೋಪಿಗೆ ವೆರಿ ಕ್ಲೋಸ್ ಇದೆ. ತುಂಬಾ ಹೇಳಿದ್ದಾರೆ, ತುಂಬಾ ಕೋಚಸ್, ಜೆನ್ಯೂನ್ ಕೋಚಸ್ ಹೇಳಿದ್ದಾರೆ. ಅದು ನಿಜ, ಇಟ್ಸ್ ನಾಟ್ ಫೇಕ್. ಓಕೆ, ಸೊ ಜಸ್ಟ್ ಲೀಗ್ ಕೊಡಿ. ಸೊ ಯಂಗ್ ಫುಟ್ಬಾಲರ್ ಈಗ ಮೆಸ್ಸಿಯನ್ನು ನೋಡಿ ಬಂದ್ರು, ಅವರಿಗೆ ಏನು ಬೇಡ, ನಿಮ್ಗೊಂದು ಅವ್ರ ಫ್ಯೂಚರ್ ಆದ್ಮೇಲೆ ಅವ್ರಿಗೊಂದು ಲೀಗ್ ಬೇಕು ವೆರಿ ಕ್ಯಾನ್ ಇಂಪ್ರೂವ್, ಸೊ ದಟ್ ಅವರು ಬೇರೆ ಕಂಟ್ರಿಗೆ ಹೋಗಿ ಆಡ್ಲಿಕ್ಕೋ ಏನೇ ಆಗ್ಲಿಕ್ಕೋ. ಸೊ ಲೀಗೇ ಇಲ್ಲ ಅಂದ್ರೆ ಹೂ ವಿಲ್ ಪ್ಲೇ? ಯಾರು ಆಡ್ತಾರೆ? ವಿಚ್ ಪೇರೆಂಟ್ ವಿಲ್ ಸೆಂಡ್ ದೇರ್ ಕಿಡ್? ಯು ಡೋಂಟ್ ನೀಡ್ 3-4 crore. 1 crore ಯಾವ ಸ್ಪೋರ್ಟ್ಸ್ ಕೊಡುತ್ತೆ ಇಂಡಿಯಾದಲ್ಲಿ? ಓನ್ಲಿ ಒನ್ ಅದರ್ ಸ್ಪೋರ್ಟ್ ಸಾಕು. 50 lakhs ಸ್ಯಾಲರಿ ಸಾಕು. ಇಟ್ಸ್ ಎ ಹ್ಯೂಜ್ ಮೋಟಿವೇಶನ್. ಸ್ಯಾಲರಿ ಅಲ್ಲ ಮೋಟಿವೇಶನ್. ಈಗ ಆಡ್ತಿರೋ ಕಿಡ್ಸ್ಗೆ ಯಾರಿಗೆ ಹೇಳಿ ಸ್ಯಾಲರಿ ಮೋಟಿವೇಶನ್? ಯಾವ ಕಿಡ್ಸ್ಗೂ ಗೊತ್ತಿಲ್ಲ ಇಂಡಿಯನ್ ಫುಟ್ಬಾಲರ್ಸ್ ಎಷ್ಟು ಮಾಡ್ತಾರೆ ಅಂತ. ಆಲ್ ದೇ ಆರ್ ಲುಕಿಂಗ್ ಎಟ್ FIFA ವರ್ಲ್ಡ್ ಕಪ್ಸ್, ಮೆಸ್ಸಿ, ರೊನಾಲ್ಡೋ, ಫೇಮ್ ಅಂಡ್ ಪ್ಲೇಯಿಂಗ್ ಫಾರ್ ದ ಕಂಟ್ರಿ ಅಂಡ್ ಮೇಕಿಂಗ್ ಕಂಟ್ರಿ ಪ್ರೌಡ್. ಅಷ್ಟು ಸಾಕು. ಅಷ್ಟೇ ರೀಸನ್ಗೆ ಪೇರೆಂಟ್ಸ್ ಮಕ್ಕಳನ್ನ ಕಳ್ಸೋದು, ಮಕ್ಳು ಆಡೋದು. ಆಮೇಲೆ ಆಬ್ವಿಯಸ್ಲಿ ಫುಟ್ಬಾಲ್ ಇಸ್ ಅ ಫನ್ ಗೇಮ್ ಅಂಡ್ ಆಲ್ ಆಫ್ ದಟ್. ಸೊ ಡೋಂಟ್ ರೂಯಿನ್ ದಟ್ ಫ್ರಮ್ ಕಿಡ್ಸ್. ಅಷ್ಟೇ ಈಗ ಬೇಕಿರೋದು ನಮ್ಗೆ. ಹ್ಯಾವ್ ಸಮ್ ಲೀಗ್, ಎನ್ಶೂರ್ ಟು ಎವ್ರಿವನ್ ದಟ್ ಫುಟ್ಬಾಲ್ ಇಸ್ ಇಂಪ್ರೂವಿಂಗ್ ಇನ್ ದಿಸ್ ಕಂಟ್ರಿ. ಆಗ್ತಾ ಇದೆ, ಅಕಾಡೆಮಿ ಸ್ಟ್ರಕ್ಚರ್ ಅಲ್ಲೆಲ್ಲ ಆಗ್ತಾ ಇದೆ, ಅದನ್ನು ನಿಲ್ಲಿಸಬೇಡಿ ಅಷ್ಟೇ. ಸೊ ವಿ ವಾಂಟ್ ಎ ಲೀಗ್ ಆಯ್ತಾ? ಸೊ ಎಕ್ಸಾಕ್ಟ್ಲಿ, ಸಿ ವೆರಿ ಟ್ರೂ. ಅಂಡ್ ನಾವು ಅಟ್ಲೀಸ್ಟ್ ಒಂದು 5 years ಬ್ಯಾಕ್ ನೋಡಿದಾಗ AFF ಪ್ರಿಯಾರಿಟೀಸ್ ಆಲ್ವೇಸ್ ವರ್ಸ್ಟ್ ಪೊಸಿಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಅವ್ರು ಏನ್ ಮಾಡ್ಬೇಕು, ಅವ್ರು ಒಂದು ಅಸೋಸಿಯೇಷನ್ ಆಗಿ ಅಂಡರ್ 14, ಅಂಡರ್ 16, ಅಂಡರ್ 18, ಅಂಡರ್ 21 ಇದು ಒಂದು ಕಂಪ್ಲೀಟ್ ನೀಟಾಗಿ ಲೀಗ್ ಸ್ಟ್ರಕ್ಚರ್ ಮಾಡಿಡ್ಬೇಕು. ಅಂಡ್ ಕ್ಲಬ್ ಗಳಿಗೆ ಹೇಳ್ಬೇಕು ಈ ತರ ಲೀಗ್ ಸ್ಟ್ರಕ್ಚರ್ ಇದೆ, ನೀವು ಮಸ್ಟ್ ಅಂಡ್ ಶುಡ್ ಎಲ್ಲ ನಿಮ್ಗೆ ಎಲ್ಲ ಏಜ್ ಗ್ರೂಪ್ ಅಲ್ಲೂ ನಿಮ್ದು ಟೀಮ್ ಇರ್ಬೇಕಂತ ಹೇಳ್ಬೇಕು. ಮುಗಿತು. ದಟ್ಸ್ ಆಲ್ ದೇ ಶುಡ್ ಡು. ದೇ ಶುಡ್ ನಾಟ್ ಗೋ ಅಂಡ್ ಸ್ಟಾರ್ಟ್ ದ ಲೀಗ್, ದೇ ಶುಡ್ ನಾಟ್ ಆರ್ಗನೈಸ್ ದ ಲೀಗ್ ಅಂಡ್ ಎವ್ರಿಥಿಂಗ್. ಅದೆಲ್ಲ ಅವ್ರ ಹೆಡ್ಡೇಕ್ ಅಲ್ಲ. ನೀನ್ ಥರ್ಡ್ ಪಾರ್ಟಿ ತಗೊಂಡ್ ಬಾ, ನೀನ್ ಇದನ್ನ ಅಸೈನ್ ಮಾಡೋರ್ಗೆ ಇದನ್ನ ರನ್ ಮಾಡಿಸು, ದಟ್ಸ್ ಆಲ್. ಅಷ್ಟೇ ಅವ್ರ ಕೆಲಸ. ಬಟ್ ಅದನ್ನ ಮಾಡಲ್ಲ. ಎಲ್ಲಾನು ಮಾಡ್ತಾರೆ. ಅದು ಬಿಟ್ಟು ಎಲ್ಲಿ ನನ್ ಕಾಸು ಬರುತ್ತೆ, ಏನ್ ಬರುತ್ತೆ, ಎಲ್ಲಾನು ಶೂಸ್ ಇವ್ರು ಕ್ರೆಡಿಟ್ ಕಾರ್ಡ್ ನ, ಕಾರ್ಪೊರೇಟ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡ್ಬಿಟ್ಟು ಪರ್ಸನಲ್ ಶೂಸ್ ತಗೊಂತಾರೆ ಇವ್ರು. AFF ಗೆ 5 ಲಕ್ಷ 2 ಲಕ್ಷದೆಲ್ಲ ಶೂಸ್ ತಗೊಂತಾರೆ ಇವರು. ದಟ್ಸ್ ಹೌ ಅವರ್ ಅಡ್ಮಿನಿಸ್ಟ್ರೇಷನ್ ಇಸ್ ರನ್ನಿಂಗ್. ಬಟ್ ಇಷ್ಟೆಲ್ಲ ಕಿತ್ತೋಗಿರೋ ಸಿಚುವೇಶನ್ ಅಲ್ಲೂ ಕೂಡ
ನಾವು ಎಷ್ಟೇ ಬೈಬೋದು ಏನೇ ಅನ್ಬೋದು ಅಂಬಾನಿ ಅಂಡ್ ರಿಲಯನ್ಸ್ಗೆ, ಬಟ್ ಫಾರ್ ಮಿ ಲಾಸ್ಟ್ 10 years ಅಲ್ಲಿ ಯೂತ್ ಫುಟ್ಬಾಲ್ ಅಲ್ಲಿ ಅವ್ರು ಮಾಡಿದಂತ ಇಂಪ್ಯಾಕ್ಟ್ ನ ಬೇರೆ ಯಾವ ಒಂದು ಸಿಂಗಲ್ ಎಂಟಿಟಿ ಮಾಡಿಲ್ಲ. ನಾಟ್ ಇವನ್ ಎ ಸಿಂಗಲ್ ಕ್ಲಬ್ ಹ್ಯಾವ್ ಡನ್ ದಟ್. ಪ್ರೆಸೆಂಟ್ಲಿ ಇಂಡಿಯಾದಲ್ಲಿ ಯಾರೇ ಟಾಪ್ ಅಪ್ಕಮಿಂಗ್ ಫುಟ್ಬಾಲರ್ಸ್ ಇದ್ದಾರೆ ಎಲ್ಲರ ಹೆಸರು ತಗೊಳ್ಳಿ ನೀವು, ಎಲ್ಲರೂ ಕೂಡ ಬಂದು RFD ಲಿಂದ ಬಂದಿರೋರೆ. ಸನನ್ RFD ಲಿಂದ ಬಂದಿದ್ದಾನೆ, ನಮ್ ಶಿವಾಳ್ಳ RFD ಲಿಂದ ಬಂದಿದ್ದಾನೆ. ಸೊ ದೇರ್ ಆರ್ ಸೋ ಮೆನಿ ಸಚ್ ಕಿಡ್ಸ್, ಎಲ್ಲರೂ RFD ಲಿಂದಾನೆ ಬಂದಿರೋರು. ಸೊ ಅಂಡ್ ದೇ ರಿಯಲಿ ಹ್ಯಾವ್ ಎ ವೆರಿ ಗುಡ್ ಸೆಟಪ್, ಅವ್ರದ್ದು ಚೆನ್ನಾಗಿದೆ ಅಲ್ಲಿ. ಸೊ ಹೋಪ್ಫುಲಿ ಅವರು ಚೆನ್ನಾಗಿ ಮಾಡ್ತಾರೆ ಅನ್ಕೊಳ್ಳೋಣ. ಓಕೆ, ಇವಾಗ RFD ಸ್ಟಾರ್ಟ್ ಆಗ್ತದೆ ಮತ್ತೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ತೇಜಸ್, ಯಾವಾಗಿಂದ ಸ್ಟಾರ್ಟ್ ಆಗ್ತದೆ, ಏನೇನಿದೆ ಈ ಸರಿ ಸ್ಟ್ರಕ್ಚರ್ ಏನಿದೆ ಅಂತ. ಸಿ ಐ ಮೀನ್ RFD ಅಲ್ಲಿ ಝೋನ್ಸ್ ಪ್ರಕಾರ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಒನ್ ಬ್ಯಾಂಗ್ಳೂರಲ್ಲಿ ನಡೀತಾ ಇದೆ, ಬ್ಯಾಂಗ್ಳೂರ್ ಪ್ಲಸ್ ಬ್ಯಾಂಗ್ಳೂರ್ ಕ್ಲಬ್ ಪ್ಲಸ್ ಶ್ರೀನಿಧಿ. ಸೊ ಯಾ, ಬ್ಯಾಂಗ್ಳೂರಲ್ಲಿ ಐ ಮೀನ್ ಕಿಕ್ ಸ್ಟಾರ್ಟ್, ಆಲ್ಕಮಿ, BFC, ರೂಟ್ಸ್, ಸೌತ್ ಯುನೈಟೆಡ್, ಆಲ್ ದ ಕ್ಲಬ್ಸ್ ಡೂಯಿಂಗ್ ವೆಲ್ ಆಕ್ಚುಲಿ ಅಲ್ವಾ. ಸೊ ಇದು ಫಸ್ಟ್ ರೌಂಡ್. ಆಮೇಲೆ ಸೆಕೆಂಡ್ ರೌಂಡ್ ಅಲ್ಲಿ ಪುನಃ 5 ಮ್ಯಾಚಸ್ ಇರುತ್ತೆ. ಫಸ್ಟ್ ರೌಂಡ್ ಅಲ್ಲಿ 5 ಮ್ಯಾಚಸ್, ಸೆಕೆಂಡ್ ರೌಂಡ್ ಅಲ್ಲಿ 5 ಮ್ಯಾಚಸ್. ಥರ್ಡ್ ರೌಂಡ್ ಅಲ್ಲಿ 12 ಟೀಮ್ಸ್ ಅನ್ನು 2 ಗ್ರೂಪ್ಸ್ ಆಗಿ ಸಪರೇಟ್ ಮಾಡಿ ಈಚ್ ಗ್ರೂಪ್ ಅಲ್ಲಿ 10 ಮ್ಯಾಚಸ್ ಸಿಗುತ್ತೆ. ಆಮೇಲೆ ಸೆಮಿಫೈನಲ್, ಫೈನಲ್. ಸೊ ಟೋಟಲ್ 22 ಮ್ಯಾಚಸ್. ಓಕೆ, ಸೊ ದ ಲೈಕ್ಸ್ ಆಫ್ ನಿಮ್ಮ ಸುಹೇಲ್ ಆಗ್ಲಿ, ಸನನ್ ಆಗ್ಲಿ, ಅಥವಾ BFC ಫನಾಯ್ ಆಗ್ಲಿ, ಆಲ್ ಆಫ್ ದೀಸ್ ಆರ್ ಎಲಿಜಿಬಲ್. ಸೊ ಐ ಮೀನ್ ಇಟ್ಸ್ ಏನೋ ನಂಗೆ ಅಂದ್ರೆ ಲಾಂಗ್ ಲೀಗೋ ಏನೋ, ಬಟ್ ಕರೆಕ್ಟ್ ಟೈಮಲ್ಲಿ ಲೀಗ್ ಒಂದು ಸ್ಟಾರ್ಟ್ ಆಗ್ತಿದೆ ಇವಾಗ. ಸೊ ಐ ಮೀನ್ ದೀಸ್ ಪ್ಲೇಯರ್ಸ್ ಆರ್ ಇಂಪಾರ್ಟೆಂಟ್ ನಮಗೆ, ವೆರಿ ವೆರಿ ಇಂಪಾರ್ಟೆಂಟ್. I don't see any player honestly. 1, 2, 3 players ಇರಬಹುದು, ಬಟ್ ಅವನ್ ಬಿಟ್ರೆ there is no player who is going to improve the quality of Indian football about 23 like national team players ಆಗಲಿ ಯಾರೇ ಆಗಲಿ. Okay, so as I mean I know their livelihood and all, ಅದನ್ನ ಸೈಡಿಗೆ ಇಟ್ರೆ the right set of players will play, ಆಡ್ತಾರೆ. ಸೊ ಹೋಪ್ಫುಲಿ ಎಲ್ಲಾ ಕ್ಲಬ್ಸ್ ಕೂಡ ಈ ಆಲ್ ದಿಸ್ ಮೈನ್ ಪ್ಲೇಯರ್ಸ್ ಅನ್ನು ಈ ಟೂರ್ನಮೆಂಟ್ ಅಲ್ಲಿ ಆಡಿ, ಹೋಪ್ ಇಟ್ಸ್ ಗುಡ್ ಕ್ವಾಲಿಟಿ ಲೀಗ್. ಸ್ವಲ್ಪ ಪ್ರಮೋಷನ್ ಅಥವಾ ಯೂಟ್ಯೂಬ್ ಅಲ್ಲಿ ಲೈವ್ ಮಾಡಿ ಸ್ವಲ್ಪ ಪ್ರಮೋಟ್ ಮಾಡಿದ್ರೆ ಇಟ್ಸ್ ಆಲ್ಸೋ ಗುಡ್. ಐ ಮೀನ್ ಫ್ಯಾನ್ಸ್ ಏನು ಇಂಡಿಯನ್ ಫುಟ್ಬಾಲ್ ಇಲ್ವೇ ಇಲ್ಲ. ಅಟ್ ಲೀಸ್ಟ್ ಇವನ್ ಐ ಆಮ್ ರಿಕ್ವೆಸ್ಟಿಂಗ್ BFC ಏನಂದ್ರೆ ಸ್ವಲ್ಪ ಮೀಡಿಯಾದಲ್ಲಿ ನಮ್ BFC ಮೀಡಿಯಾದಿಂದ ಸ್ವಲ್ಪ ಜಾಸ್ತಿ ಪ್ರೋ ಆಕ್ಟಿವ್ ಇದ್ದು ಈ ಪರ್ಟಿಕ್ಯುಲರ್ ಲೀಗ್ ನ ಸ್ವಲ್ಪ ಜಾಸ್ತಿ ಪ್ರಮೋಟ್ ಮಾಡಿದ್ರೆ, ಪ್ಲೇಯರ್ಸ್ ಯಾರು ಆಡ್ತಿದ್ದಾರೆ, ಏನ್ ಸ್ಕ್ವಾಡ್ ಇದೆ, ಕೋಚಸ್ ಯಾರು ಎಲ್ಲಾನು ಪ್ರಮೋಟ್ ಮಾಡಿದ್ರೆ ಫ್ಯಾನ್ಸ್ ಕೂಡ ಬಂದ್ ನೋಡುವಂತ ಸಿಚುವೇಶನ್ ಏನಾದ್ರು ಸಿಕ್ತಂದ್ರೆ ಇಟ್ ಇಸ್ ರಿಯಲಿ ಗುಡ್. ಯಾಕಂದ್ರೆ ಇಟ್ಸ್ ಬೀನ್ ಸೋ ಲಾಂಗ್ ಮ್ಯಾಮ್, ತುಂಬಾ ಲಾಂಗ್ ಆಯ್ತು. ಎಷ್ಟು ಜನ ನಾನು ಮಾತಾಡ್ತೀನಲ್ಲ ಫ್ರೆಂಡ್ಸ್ಗೆ, ತುಂಬಾ ಜನ ಮಿಸ್ ಮಾಡ್ಕೊಂತಿದ್ದಾರೆ. ತುಂಬಾ ಜನ ಕಂಟಿನ್ಯೂ ಬರೋದನ್ನ ಸಖತ್ ಮಿಸ್ ಮಾಡ್ಕೊಂತಿದ್ದಾರೆ. ನಾಟ್ ಜಸ್ಟ್ ದಟ್ ಫುಟ್ಬಾಲ್ ಅಷ್ಟೇ ಅಲ್ಲ, ಆ ವೈಬು ಅಥವಾ ಆ ಕಾಂಪ್ರಾಡ್ರಿ ಎಲ್ಲ ಹೋಗ್ತಿದೆ. ಇಟ್ ಡೈಲ್ಯೂಟ್ಸ್ ಓವರ್ ಟೈಮ್. ಅದೇ ನನಗೆ ಬೇಜಾರಾಗ್ತಾ ಇರೋದು. ಎಷ್ಟು ಕಷ್ಟ ಬಿದ್ದು ಟೀಮ್ ನ ಇಷ್ಟು ಕಟ್ಟಿದ್ರು, ಇಷ್ಟು ಫ್ಯಾನ್ಸ್ ನ ಇಷ್ಟು ಚೆನ್ನಾಗಿ ಕಟ್ಟಿದ್ರು ನಮ್ BFC. ಈ ತರ ಬ್ರೇಕ್ ಆದ ತಕ್ಷಣ ಅದು 2 ವರ್ಷ ಕೋವಿಡ್ ಇಂದ ಹೋಗಿತ್ತು, ಮತ್ತೆ ಇದು ಸೋ ಮಚ್ ಆಕ್ಚುಲಿ. ಇನ್ನು ಐ ಮೀನ್ ಐ ವಾಂಟ್ ಕ್ಲಬ್ಸ್ ಟು ಗೇನ್ ಫ್ಯಾನ್ಸ್ ಬೈ ಕ್ರಿಯೇಟಿಂಗ್ ಫುಟ್ಬಾಲರ್ಸ್. ಮೋರ್ BFC ಆ ಕಡೆಗೆ ಫೋಕಸ್ ಮಾಡ್ಲಿ. ಆಕ್ಚುಲಿ ದಟ್ ಈಸ್ ಬೆಟರ್. ಐ ಮೀನ್ ನನ್ನ ಒಪಿನಿಯನ್, ಪರ್ಸನಲ್ ಒಪಿನಿಯನ್. ಐ ಮೀನ್ ದೇ ಆರ್ ಡೂಯಿಂಗ್ ದೇರ್ ಬೆಸ್ಟ್, ಬಟ್ ಎಷ್ಟೇ ಮಾಡಿದ್ರು ಎಷ್ಟಂತ ಫ್ಯಾನ್ಸ್ ಅನ್ನು ಮಾಡ್ಲಿಕ್ಕೆ ಆಗುತ್ತೆ ಲೋ ಕ್ವಾಲಿಟಿ ಫುಟ್ಬಾಲ್ ಇಂದ? ಇಟ್ಸ್ ನಾಟ್ ಪಾಸಿಬಲ್. ಐ ಮೀನ್ ಒನ್ ಡೇ ದೇ ಹ್ಯಾವ್ ಟು ಸ್ಪೆಂಡ್ ಕ್ರೋರ್ಸ್ ಅಂಡ್ ಕ್ರೋರ್ಸ್ ಆಫ್ ಮನಿ, ಬಟ್ ಆ ಫ್ಯಾನ್ಸ್ ಎಷ್ಟು ವರ್ಷ ಇರ್ತಾರೆ? ISL ಸ್ಟಾರ್ಟ್ ಆಗಿದ್ದ ಫ್ಯಾನ್ಸ್ ಎಷ್ಟು ಜನ ಇದ್ದಾರೆ ಇವಾಗ? 5%, 2%, 1% ಅಷ್ಟೇ, ಮೇ ಬಿ ಲೆಸ್ ದೆನ್ 1%. ಸೊ ಐ ಡೋಂಟ್ ನೋ. ಐ ಮೀನ್ ಇಟ್ಸ್ ಅ ಗುಡ್ ಟೈಮ್. ಯೂತ್ ಟೀಮ್ಸ್ ಅಥವಾ ಯೂತ್ ನ್ಯಾಷನಲ್ ಟೀಮ್ಸ್ ಪರ್ಫಾರ್ಮೆನ್ಸ್ ಈಗ ಇಂಪಾರ್ಟೆಂಟ್, ಮತ್ತೆ ಯೂತ್ ಲೀಗ್ಸ್ ಇಂಪಾರ್ಟೆಂಟ್. ಐ ಮೀನ್ ದ ಸೀನಿಯರ್ ಲೀಗ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೀನಿಯರ್ ಪ್ಲೇಸ್ ಗೋಸ್ಕರ ಅಲ್ಲ, ಬಟ್ ಫಾರ್ ಹೋಲ್ ಕಂಟ್ರಿ, ಫಾರ್ ಎವ್ರಿ ಒನ್, ದ ಸ್ಟಾಫ್, ದ ಕೋಚಸ್, ದ ಡೈರೆಕ್ಟರ್ಸ್ ಆಫ್ ಫುಟ್ಬಾಲ್ who have come from other countries to promote Indian football. ಅವ್ರಿಗೆ ಬೇಸಿಕ್ ಸ್ಯಾಲರಿನೂ ಸಿಗಲ್ಲ ಅಂದ್ರೆ ಯಾರು ಇರ್ತಾರೆ? ಸೊ ಐ ಥಿಂಕ್ ಪಂಜಾಬ್ ಫುಟ್ಬಾಲ್ ಬಿಟ್ಟು ಹೋದ್ರಲ್ಲ, ದಟ್ಸ್ those are the things that hurts. ಕೋಚಸ್ ನೀವು ತರಬಹುದು, ಒಳ್ಳೆ ಇನ್ನೊಂದು ಕೋಚಸ್ ಬರ್ಬೋದು ಸೀನಿಯರ್ ಟೀಮ್ಗೆ, ಅದಷ್ಟು ಮ್ಯಾಟರ್ ಆಗಲ್ಲ. ಈ ಟೆಕ್ನಿಕಲ್ ಡೈರೆಕ್ಟರ್ಸ್ who has done their job producing players ಅಲ್ಲ, ಅವರೆಲ್ಲ ಬಿಟ್ಟು ಹೋದ್ರೆ ಅದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಸೊ we have always appreciated Punjab foreign signings ಅಲ್ಲ, that is because of such people. ಅದೇನಂದ್ರೆ ಅದೇ ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಮಾಡೋ ಅಂತ ಈ ತರ ಜನ ಹೋದಾಗ ಆಬ್ವಿಯಸ್ಲಿ ಎವ್ರಿಥಿಂಗ್ ವಿಲ್ ಗೆಟ್ ಎ ಹಿಟ್. ಆ ತರ ಆದಾಗ ಏನ್ ಮಾಡಕ್ಕಾಗುತ್ತೆ? ಎಕೋಸಿಸ್ಟಮ್ ಬಿದ್ದು ಹೋಗ್ಬಿಡುತ್ತೆ. ಈ ಸಿಚುವೇಶನ್ ಅದೇ ತರ ಇದೆ. ಬಟ್ ಹೋಪ್ಫುಲಿ ಒನ್ ಗುಡ್ ಥಿಂಗ್ ಏನಪ್ಪಾ ಅಂದ್ರೆ, ದೇರ್ ಇಸ್ ರಿಯಲಿ ಗ್ರೇಟ್ ಹೋಪ್ ಅಂಡ್ ಗ್ರೇಟ್ ಪೊಟೆನ್ಶಿಯಲ್ ಇನ್ ಇಂಡಿಯನ್ ಯೂತ್ ಫುಟ್ಬಾಲ್. ಐ ಆಮ್ ಜಸ್ಟ್ ಹೋಪಿಂಗ್ ದಟ್ ವಿ ವಿಲ್ ನಾಟ್ ಮೆಸ್ ದಟ್ ಅಪ್. ಆ ತರ ಒಂದು ಸಿಚುವೇಶನ್ ಇವಾಗ ವುಮೆನ್ಸ್ ಫುಟ್ಬಾಲ್ ಅಲ್ಲಿ 3 ಕ್ಯಾಟಗರಿ ಕ್ವಾಲಿಫೈ ಆಗಿದ್ದಾರೆ: ಸೀನಿಯರ್ ವುಮೆನ್ಸ್, ಅಂಡರ್ 20 ಅಂಡ್ ಅಂಡರ್ 17.
ಮೆನ್ಸ್ ಅಲ್ಲಿ ಒಬ್ಬರೇ ಒಬ್ರು ಕ್ವಾಲಿಫೈ ಆಗಿರೋದು, ಅದು ಬಂದು ಅಂಡರ್ 17 ಟೀಮ್. ಸೊ ಬಟ್ ದಟ್ಸ್ ಅ ವೆರಿ ಗುಡ್ ಕ್ವಾಲಿಫಿಕೇಶನ್ ಅಲ್ವಾ? ವೆರಿ ವೆರಿ ಗುಡ್. ಯಾಕಂದ್ರೆ ನಾನು ಮೊನ್ನೆ ಇದನ್ನ ಕೇಳ್ತಾ ಇದ್ದೆ, ಯಾರ್ದು ನಮ್ ಬಿಬಿಆರ್ ಒಂದು ಎಂಟ್ರಿ ನೋಡ್ತಾ ಇದ್ದೆ, ಅದ್ರಲ್ಲಿ ಅವ್ರು ಚೆನ್ನಾಗಿದ್ದಾರೆ. ನಮ್ಗೆ ಗೊತ್ತಿದೆ, ನಾವು ಮಾತಾಡ್ತಿದ್ವಿ ನಮ್ ಗ್ರೂಪ್ ಅಲ್ಲಿ ಲೆಬನಾನ್ ಮೇಲೆ ಎಲ್ಲಿ ಸೋತಾಗ ನಮ್ಗೆ ವಿ ಕೈಂಡ್ ಆಫ್ ಲಾಸ್ಟ್ ಹೋಪ್ಸ್ ಅಲ್ಲ, ನಾವು ಲೆಬನಾನ್ ಮೇಲೆ ಸೋತ್ ಬಿಡಿದ್ವಿ, ಇರಾನ್ ಎಲ್ಲಿ ಹೊಡಿತೀವಿ, ನಮಗೆ ಇಟ್ ಇಸ್ ಕೈಂಡ್ ಆಫ್ ವೆರಿ ಡಿಫಿಕಲ್ಟ್ ಹಂಗೆ ಅನ್ಕೊಂಡು. ಬಟ್ ಅವ್ರು ಹೇಳಿದ್ದೇನಂದ್ರೆ ಈ ವಾಂಟೆಡ್ ಟು ಟ್ರೈ ಡಿಫರೆಂಟ್ ಕಿಡ್ಸ್ ಇನ್ ಲೆಬನಾನ್ ಗೇಮ್, ಯಾಕಂದ್ರೆ ಅದು ಇಂಪಾರ್ಟೆಂಟ್ ಎಕ್ಸಾಕ್ಟ್ಲಿ. ಅದೇ ಜನರಿಗೆ ಅದು ಗೊತ್ತಿಲ್ಲ. ಅದೇ ಹೇಳಿದೆ ಆಕ್ಚುಲಿ ಬಿಬಿಆರ್ ಏನಂದ್ರು, ನನಗೆ ಅದು ಬೇಕು ಇರ್ಲಿಲ್ಲ, ನನಗೆ ಅದು ಇಂಪಾರ್ಟೆಂಟ್ ಗೇಮು ಅಲ್ಲ, ನಂಗೆ ಸೋತ್ರು ಪರವಾಗಿರ್ಲಿಲ್ಲ, ಅದಕ್ಕೋಸ್ಕರ ನಾನು ಬೇರೆ ಎಲ್ಲರನ್ನೂ ಆಡಿಸಿದೆ. ಗಂತೆ ಇರ್ಲಿಲ್ಲ ಅವತ್ತು, ಮತ್ತೆ ಅವನು ನಂಬರ್ 21 ಅವನು ಚೆನ್ನಾಗಿ ಆಡ್ತಾನೆ, ಗುನ್ಬೆಲ್ ಅಂಡರ್ 17 ಅಲ್ಲಿ ಗುನ್ಲೇಬಾ ಅವನು ಚೆನ್ನಾಗಿ ಆಡ್ತಾನೆ. ಸೊ ಅವನು ಇರ್ಲಿಲ್ಲ, ಸೊ ಇವ್ರು ಯಾರು ಸ್ಟಾರ್ಟ್ ಮಾಡಿರ್ಲಿಲ್ಲ. ಸೊ ಅದಕ್ಕೆ ಬಟ್ ಇರಾನ್ ಮೇಲೆ ಸಖತ್ತಾಗಿ ಆಡಿದ್ರು. ಅದು ಫಸ್ಟ್ 1-0 ಡೌನ್ ಹೋಗಿ ಆಮೇಲೆ ರಿಯಲಿ ಚೆನ್ನಾಗಿತ್ತು. ನಾನು ಓಲ್ ಗೇಮ್ ನೋಡಿದೆ, ಅದು ವಿ ರಿಯಲಿ ಪ್ಲೇಡ್ ವೆಲ್. ಸೊ ಪ್ರೆಸೆಂಟ್ಲಿ ಇಷ್ಟು ಟೀಮ್ಗಳು ಕ್ವಾಲಿಫೈ ಆಗಿದಾವೆ ಇವಾಗ. 16 ಟೀಮ್ಸ್ ಆಡ್ತವೆ ಅಂಡರ್ 17 ಏಷ್ಯನ್ ಕಪ್, ಸೌದಿ ಅರೇಬಿಯಾದಲ್ಲಿದೆ 26 ಅಲ್ಲಿ. ಸೊ ದೇರ್ ಇಸ್ ಅ ಗ್ರೇಟ್ ಚಾನ್ಸ್ ಫಾರ್ ಇಂಡಿಯಾ. ಒಂದ್ ಥಿಂಗ್ ಹೇಳ್ಬೋದು ಅಂದ್ರೆ, ಕಂಗ್ರಾಟ್ಸ್ ಟು ಬಿಬಿಯಾನೋ ಅಂಡ್ ಟೀಮ್. ಏನಕ್ಕಪ್ಪ ಅಂದ್ರೆ ಅವ್ರು ಪದೇ ಇದು 3ನೇ ಸಾರಿ ಬಿಬಿಯಾನೋ ಕ್ವಾಲಿಫೈ ಮಾಡಿಸ್ತಾ ಇರೋದು ಇಂಡಿಯಾ ಟೀಮ್ ನ ಯಾವ್ದಕ್ಕೆ, ಏಷ್ಯನ್ ಕಪ್ಸ್ಗೆ, ಅಂಡರ್ 17 ಇಂಡಿಯಾ ಟೀಮ್ ನ. ಸೊ ಅದರಲ್ಲಿ ಅವರು ಐ ಥಿಂಕ್ ಫಸ್ಟ್ ಬ್ಯಾಚ್ ವಾಸ್ ವಿಕ್ರಮ್ ಬ್ಯಾಚ್ ಅಲ್ಲ, ಫಸ್ಟ್ ಬ್ಯಾಚ್ ವಿಕ್ರಮ್ ಅಲ್ಲ, ವಿಕ್ರಮ್ ಪ್ರತಾಪ್ ಬ್ಯಾಚ್ ಫಸ್ಟ್ ಬ್ಯಾಚ್, ಗಿವ್ಸನ್ ಅವರೆಲ್ಲ ಇದ್ರಲ್ಲ ಆ ಟೀಮ್. ಸೊ ಅದು ಟೀಮ್ ತುಂಬಾ ಕ್ಲೋಸ್ ಬಂದಿತ್ತು ನಮಗೆ. ಸೌತ್ ಕೊರಿಯಾ ಮ್ಯಾಗ ವಿ ಜಸ್ಟ್ ನೀಡೆಡ್ ಡ್ರಾ ಅಲ್ಲ, ಆ ಪರ್ಟಿಕ್ಯುಲರ್ ಇದರಲ್ಲಿ ಓಕೆ ನೆಕ್ಸ್ಟ್ ಸ್ಟೇಜ್ ಬಂದ್ರೆ ನಾವು ವರ್ಲ್ಡ್ ಕಪ್ ಕ್ವಾಲಿಫೈ ಆಗ್ತಿದ್ವಿ. ಎಕ್ಸಾಕ್ಟ್ಲಿ 4 ಟೀಮ್ ಕ್ವಾಲಿಫೈ, ಕರೆಕ್ಟ್ 4 ಟೀಮ್ ಕ್ವಾಲಿಫೈ. ಟಿವಿ ಮತ್ತೆ so see, even under 17 Asian Cup quarterfinals will be shown in TV. They do well. So, I mean, really see, if you remember, ನಮ್ದು ಇಂಡಿಯಾ ನ್ಯಾಷನಲ್ ಟೀಮ್ ಅಂದ್ರೆ at least under 23 ಚೆನ್ನಾಗಿ ಆಡಕ್ ಶುರು ಮಾಡಿದ್ದೆ, ಫ್ಯಾನ್ ಕೋಡ್ ಸ್ಟಾರ್ಟೆಡ್ ಸ್ಟ್ರೀಮಿಂಗ್ ಎವ್ರಿಥಿಂಗ್. That's all it is all about quality. ಇದೇ ಟೀಮ್ ಆಕ್ಚುಲಿ ಇರಾನ್ ಮೇಲೆ ಸ್ಟಾರ್ಟ್ ಮಾಡಿದ್ದು. ದೇ ರಿಯಲಿ ಪ್ಲೇಡ್ ವೆಲ್. ನನಗೆ ಇದರಲ್ಲಿ ಎಕ್ಸ್ಟ್ರೀಮ್ಲಿ ಇಂಪ್ಯಾಕ್ಟ್ಫುಲ್ ಅನ್ಸಿದ್ದೇನಪ್ಪ ಯಾರಂದ್ರೆ ರಜ್ಲೂಪ್ ಸರ್ಕಾರ್. ದಟ್ ಗೈ ಇಸ್ ರಿಯಲಿ ಗುಡ್. ಅವನು ಜಿಕೆ ಬಂದು ಗೋಲ್ ಕೀಪರ್ ಬಂದು ಜಿಂಕ್ ಫುಟ್ಬಾಲ್ ಅಕಾಡೆಮಿ ಇದೆಲ್ಲ, ಅವರು ಅಲ್ಲಿಂದ ಬಂದಿರೋನು. ರಿಯಲಿ ಗುಡ್ ದಟ್ ಕಿಡ್. ಅಂದ್ರೆ ಈ ಪ್ರೆಷರ್ ಮೂವ್ಮೆಂಟ್ ಅಲ್ಲಿ ಚೆನ್ನಾಗಿ ಅವನು ಪ್ಯಾನಿಕ್ ಆಗೋದಿಲ್ಲ. ನಮ್ಮ ಇಂಡಿಯನ್ ಫುಟ್ಬಾಲ್ ಅಲ್ಲಿ ಗೋಲ್ ಕೀಪರ್ಸ್ ಒಂಥರ ಬ್ರೇಕ್ ಆಗಿ ಹೋಗ್ಬಿಡ್ತಾರೆ ಪ್ರೆಷರ್ ಸಿಚುವೇಶನ್ಸ್ ಅಲ್ಲಿ. ನಾವು ಗುರ್ಪ್ರೀತ್ ಇಂದ ಹಿಡ್ಕೊಂಡು ಯಾರೇನು ಯಾರಪ್ಪ ಇವನ ಹೆಸರೇನು FC ಗೋವಾದಲ್ಲಿ ಆಡಿದ ಧೀರಾಜ್, ಅವನ ತನಕ ಬಂದ್ರು ಎಲ್ಲರೂ ಹಂಗೆ ಅಪೋಸಿಷನ್ ಸ್ಟ್ರೈಕರ್ಸ್ ಪ್ರೆಸ್ ಮಾಡ್ಬಿಟ್ರೆ ಅವರು ಬಾಲ್ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಈ ವಾಸ್ ಸೋ ಗುಡ್. ಹೋಪ್ಫುಲಿ ಅವ್ನ ಡೆವಲಪ್ಮೆಂಟ್ ಹಂಗೆ ಇರುತ್ತೆ ಅನ್ಕೊಂತೀನಿ ಮುಂದೆ. ರಾಜ್ರೂಪ್ ಸರ್ಕಾರ ರಿಯಲಿ ಚೆನ್ನಾಗಿದ್ದ. ಅವನೇ ಆಕ್ಚುಲಿ ಅವತ್ತು ಐ ಥಿಂಕ್ ಒಂದ್ 3-4 ಸೇವ್ ಸಿಕ್ಕಾಬಿಟ್ಟೆ ಒಳ್ಳೆ ಸೇವ್ ಮಾಡಿದ ಅವತ್ತು. ಅದಕ್ಕೆಲ್ಲ ಮೇಜರ್ ರೀಸನ್ ನನ್ನ ಪ್ರಕಾರ ಅವನೇ ಆಕ್ಚುಲಿ. ಮತ್ತೆ ಕ್ಯಾಪ್ಟನ್ ಏನಿದ್ದಾನೆ ಗಂತೆ ಚೆನ್ನಾಗಿ ಆಡ್ತಾನೆ. ಮತ್ತೆ ಗಂತೆ ಜೊತೆಗೆ ರೊಬೆಲೋ ಚೆನ್ನಾಗಿ ಆಡ್ತಾನೆ. ಮತ್ತೆ ಗುನ್ಲೇಬಾ ಚೆನ್ನಾಗಿ ಆಡ್ತಾನೆ. ಗುನ್ಲೇಬಾ, ಗಂತೆ ಅಂಡ್ ಇನ್ನೊಬ್ನ ಐ ಥಿಂಕ್ ಬೋತ್ ಆರ್ ಫ್ರಮ್ ಯಾವ್ದು ನಾರ್ತ್ ಈಸ್ಟ್ ಯುನೈಟೆಡ್. ಸೊ ನೋಡಿ, ಅವರು ಅಂಡರ್ 17 ಆಡಿದ್ರೆ, ಅಂಡರ್ 17 ಆಡಿದ ತಕ್ಷಣ ನೌ ದೇ ಆರ್ ನಾಟ್ ಫ್ರೀ, ದೇ ಆರ್ ಪ್ಲೇಯಿಂಗ್ ಸಮ್ ಲೀಗ್ ದೇರ್. ಅದು ಇಂಪಾರ್ಟೆಂಟ್ ಆಕ್ಚುಲಿ. ಈಗ ಎಷ್ಟೊಂದು ಪ್ಲೇಯರ್ಸ್ ಇದರಲ್ಲಿ ಅಂಡರ್ 17 ಆಡಿದ ತಕ್ಷಣ ಇವಾಗ ಹೋಗ್ಬಿಟ್ಟು ಐಡಿಯಲ್ ಆಗ್ಬಿಟ್ಟವ್ರು ಅವರು. ಇವಾಗ ಗೆದ್ದಿರೋದು ಬೇರೆ ಒಂದು, ಅವ್ರಿಗೆ ಅದೊಂದು ಹೈಪ್ ಅಲ್ಲಿ ಇರ್ತಾರೆ. ಸೊ ಇವಾಗ ಅಗೇನ್ ಅವ್ರಿಗೆ ಗೇಮ್ಸ್ ಬೇಕು. ಇವಾಗ ನೀವು ಅವ್ರನ್ನ ಇದೇ ಟೈಮಲ್ಲಿ ಗೇಮ್ ಇಂದ ಹೊರಗೆ ಹಾಕಿದ್ರೆ ಡೆವಲಪ್ಮೆಂಟ್ ಮತ್ತೆ ಬ್ರೇಕ್ ಆಗ್ಬಿಡುತ್ತೆ. ಸ್ಪೆಷಲ್ 23 number 23 FC Mangalore player. Good thing. FC Mangalore. Bangalore ಅಲ್ಲದೆ Mangalore ಇಂದ ಒಂದು ಕೋಸ್ಟಲ್ ಏರಿಯಾದಿಂದ, ಐ ಮೀನ್ although he is a north east born player, but he has been playing in FC Mangalore ತುಂಬಾ ವರ್ಷದಿಂದ, ಅಲ್ಲಿ ಡೆವಲಪ್ ಆಗಿ ಬಂದವರು. ಸೊ ನ್ಯಾಷನಲ್ ಟೀಮ್ಗೆ ಆಡ್ತಾ ಇರೋದು ಅಗೇನ್ ಅ ಗುಡ್ ಥಿಂಗ್. FC Mangalore ಅಲ್ಲೂ ಲೋಕಲ್ ಪ್ಲೇಯರ್ಸ್ ಇದ್ದಾರೆ. ಐ ನೋ ದಟ್ ಮೆನಿ ತುಂಬಾ ಜನ ಕೇರಳದಿಂದ ಮ್ಯಾಂಗ್ಳೂರಿಗೆ ಶಿಫ್ಟ್ ಆದವರು ಇದ್ದಾರೆ. ಬಟ್ ದೇರ್ ಆರ್ 1 2 3 4 ಉಡುಪಿ ಮ್ಯಾಂಗ್ಳೂರಿಂದ ಲೋಕಲ್ ಪ್ಲೇಯರ್ಸ್ ಆಡ್ತಾ ಇದ್ದಾರೆ. ಗುಡ್ ಕೋಚಿಂಗ್ ಸ್ಟಾಫ್, ಮ್ಯಾಚಸ್ ಎಲ್ಲ ಸಿಗ್ತಾ ಇದೆ. ಸೊ ಗುಡ್ ಕ್ವಾಲಿಟಿ ಪ್ಲೇಯರ್ಸ್ ಇದ್ದಾರೆ. ಸೊ ಅದೊಂದು ಗುಡ್ ನ್ಯೂಸ್. ನಾಟ್ ಓನ್ಲಿ ಬ್ಯಾಂಗ್ಳೂರ್, ಈವನ್ ಮ್ಯಾಂಗ್ಳೂರ್ ಇಸ್ ಆಲ್ಸೋ ಹ್ಯಾವ್ ಗುಡ್ ಅಕಾಡೆಮಿ ಅನ್ನೋದು. ಸೊ ದಟ್ಸ್ ಅ ಸ್ಪೆಷಲ್ ರೆಕಗ್ನಿಷನ್. ಹೋಪ್ ಅವರು ಪ್ಲೇಯರ್ ಜನರೇಟ್ ಮಾಡಿ, ಐ ಮೀನ್ ಡೆವಲಪ್ ಮಾಡಿ, ಅಲ್ಲಿಂದ ಕೂಡ ಕರ್ನಾಟಕ ಪ್ಲೇಯರ್ ನ್ಯಾಷನಲ್ ಟೀಮ್ಗೆ ಆಡೋದಕ್ಕೆ ಚಾನ್ಸ್ ಸಿಕ್ಕಿದ್ರೆ ಫ್ಯೂಚರ್ ಅಲ್ಲಿ ಇಟ್ಸ್ ಅ ಗುಡ್ ಥಿಂಗ್. ಟ್ರೂ. ದಟ್ಸ್ ವಾಟ್. ಹೋಪ್ಫುಲಿ ಏನಪ್ಪಾ ಅಂದ್ರೆ ದಿಸ್ ಟೀಮ್ ಲುಕ್ಸ್ ವೆರಿ, ಸ್ಟಾರ್ಟಿಂಗ್ ಅಲ್ಲಿ ನೋಡಿದಾಗ ನನಗಂತೂ ಹೋಪ್ ಇಲ್ಲ ಈ ಟೀಮ್ ಅಲ್ಲಿ. ಯಾಕಂದ್ರೆ ಇವರು
ಫ್ರೆಂಡ್ಲೀಸ್ ಆಡಿದಾಗ ಅವರು ಆಡಿದ ರೀತಿ ಅದೆಲ್ಲ ನೋಡಿದಾಗ, ಬಟ್ ಸ್ಯಾಪ್ ಗೆಲ್ಬೇಕಾದ್ರೂ ಕೂಡ ಇವ್ರು ಸ್ವಲ್ಪ ಡಿಫಿಕಲ್ಟ್ ಸಿಚುವೇಶನ್ ಅಲ್ಲೇ ಗೆದ್ರು. ಬಟ್ ಒಂದ್ ಅರ್ಥ ಮಾಡ್ಕೋಬೇಕು ನಾವು, ಬಿಬಿಯಾನ ಕೂಡ ತುಂಬಾ ಟೈಮ್ ಇರ್ಲಿಲ್ಲ ಇಲ್ಲಿ, ವೆರಿ ಲಿಟಲ್ ಟೈಮ್ ಇತ್ತು. ಲಾಸ್ಟ್ ಎರಡು ಅಂಡರ್ 17 ಕಂಪೇರ್ ಮಾಡಿದ್ರೆ ಈ ಟೈಮ್ ಬಿಬಿಯಾನ ತುಂಬಾ ಕಡಿಮೆ ಚಾನ್ಸ್ ಸಿಕ್ಕಿತ್ತು. ಸೊ ನಾವು ಲಾಸ್ಟ್ ಟೈಮ್ ನಾವು ಏಷ್ಯನ್ ಕಪ್ ಕ್ವಾಲಿಫೈ ಆಗ್ಲಿಲ್ಲ, ಇಟ್ ವಾಸ್ ನಾಟ್ ಬಿಬಿಯಾನೋ, ಸಂಬಡಿ ಎಲ್ಸ್ ಇದ್ರು. ಸೊ ಆಗ್ಲಿಲ್ಲ ನಾವು, ಅವಾಗ ದೊಡ್ಡ ಪೊಲಿಟಿಕ್ಸ್. ಸೊ ಅವಾಗ ಅದು ಯಾರು ಶಾರ್ಟ್ ಪ್ಲೇಯರ್ಸ್ ಆಡಲ್ಲ. ಕ್ರೇಜಿ ಅದು ಮಾತ್ರ ಆಯ್ತು. ಬಟ್ ದೀಸ್ ಕಿಡ್ಸ್ ಆರ್ ಗುಡ್. ಸೊ ಹೋಪ್ಫುಲಿ ಇದೇನಪ್ಪ ಅಂದ್ರೆ, ಐ ಥಿಂಕ್ ಈ ಸರಿ ಎಷ್ಟು ಕ್ವಾಲಿಫೈ ಆಗ್ತಾರೆ ವರ್ಲ್ಡ್ ಕಪ್ ಗೆ? 8 ಟೀಮ್ಸ್. 8+1 9 ಕತಾರ್ 8+1 ಹೋಸ್ಟ್, ವರ್ಲ್ಡ್ ಕಪ್ ಹೋಸ್ಟ್. ಸೊ ಅದನ್ನ ಬಿಟ್ಟು 8 ಟೀಮ್ಸ್. ಐ ಥಿಂಕ್ 4 ಗ್ರೂಪ್ಸ್ ಅಲ್ಲಿ ಟಾಪ್ ಟು ಎವ್ರಿ ಗ್ರೂಪ್ ಕ್ವಾಲಿಫೈ ಆಗುತ್ತೆ. ಐ ಮೀನ್ ಥರ್ಡ್ ಪ್ಲೇಸ್ ಟೀಮ್, ಬೆಸ್ಟ್ ಥರ್ಡ್ ಪ್ಲೇಸ್ ಟೀಮ್ ಮೇ ಬಿ ಕ್ವಾಲಿಫೈ ಮಾಡ್ಬೋದು, ಅಥವಾ ಥರ್ಡ್ ಪ್ಲೇಸ್ ಟೀಮ್ಸ್ 4 ಟೀಮ್ಸ್ ಮತ್ತೆ ಪ್ಲೇ ಆಫ್ಸ್ ಮಾಡಿಬಹುದು. ಐ ಮೀನ್ AFC ಗೊತ್ತಿರೋ ಪ್ರಕಾರ ಬೆಸ್ಟ್ ಥರ್ಡ್ ಪ್ಲೇಸ್ ಟೀಮ್ ಕ್ವಾಲಿಫೈ ಆಗುತ್ತೆ ಅನ್ಕೋತೀನಿ, ಇಫ್ ಕತಾರ್ ಕ್ವಾಲಿಫೈಸ್ ಟು ದ ಕ್ವಾರ್ಟರ್ ಫೈನಲ್ಸ್. ಸೊ ಐ ಮೀನ್ ಇನ್ನೊಂದು ಮಾತು ಹೇಳ್ತೀನಿ. ಸೊ ಅಂಡರ್ 16, ಅಂಡರ್ 18 AFF ಲೀಗ್ ಅಲ್ಲಿ ಹೋಮ್ ಅಂಡ್ ಅವೇ ಮ್ಯಾಚಸ್ ಆಗ್ತಾ ಇದೆ. ಎವ್ರಿ ಟೀಮ್ ಇಸ್ ಗೆಟಿಂಗ್ 14 ಮಿನಿಮಮ್ ಮ್ಯಾಚಸ್ ಇನ್ ದ ಫಸ್ಟ್ ರೌಂಡ್. Okay, they are playing once a weekend. So all these players are playing. So Wonderful, therefore at all, we want a bigger batch. This was pre-selected players alva. ಈಗ ನಡೀತಿರೋ ಅಂಡರ್ 16 ಮತ್ತು ಅಂಡರ್ 18 ಲೀಗ್ ಇಂದ I want them to select at least another 27 players into camp and then get a better team. ಕೆಲವು ಪ್ಲೇಸ್ ಈ ಟೀಮ್ ಅಲ್ಲಿ some positions are weak. So ಆ positions ಅನ್ನು ಇಂಪ್ರೂವ್ ಮಾಡಿದ್ರೆ I mean we can qualify for the World Cup. See, World Cup qualification under 17 ಅಲ್ಲಿ ದೂರ ಇಲ್ವೇ ಇಲ್ಲ. Exactly, that's what I'm trying to say. ಏನಂದ್ರೆ we will get enough eyeballs if we qualify, first thing. That is very 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 important. ಯಾಕಂದ್ರೆ ನಾವು ಜಸ್ಟ್ ಮೆಸ್ಸಿ ಇವೆಂಟ್ ಅಲ್ಲೇ ನೋಡಿದ್ವಿ ಎಷ್ಟು ಜನ ನೋಡಿದ್ರು ಅಂತ. So there are definitely interested people. Some African countries, some European countries, some South American countries in under 17 on our day. ಸಾಧ್ಯ ಇದೆ, ಕ್ವಾಲಿಟಿ ಅಷ್ಟು ಡಿಫ್ರೆಂಟ್ ಇಲ್ವೇ ಇಲ್ಲ. ಮೇ ಬಿ 40% 60% ಪೊಸಿಷನ್ ಇದ್ರು, ಬಟ್ ಗೆಲ್ಲುವ ಚಾನ್ಸಸ್ ಇದೆ. ಸೀನಿಯರ್ ಟೀಮ್ ಅಲ್ಲಿ ಇಲ್ಲ. ಸೊ ಅಂಡರ್ 17 ಇಸ್ ಅ ಪಾಸಿಬಿಲಿಟಿ. ಐ ಮೀನ್ ಇಂಡಿಯನ್ ಫ್ಯಾನ್ಸ್ ಗೆ ಸಾಕು ಅಂಡರ್ 17 ವರ್ಲ್ಡ್ ಕಪ್ ಕ್ವಾಲಿಫೈ ಆದ್ರೂ. Exactly. Because see, ನಾವು ಮೆರಿಟ್ ಅಲ್ಲಿ ಯಾವತ್ತು ಕ್ವಾಲಿಫೈ ಆಗಿಲ್ಲ. We just need either women's or men's. I don't care women's or men's. We need to qualify in one of the group. ಈ ಸಾರಿ ಇರೋದ್ರಲ್ಲಿ at least we need to qualify from one of the group. Under 17 women's, under 17 men, under 20 women or senior women. Somebody have to qualify, so it can take the hit. So ಅವಾಗ ವೈಲ್ಡ್ ಫೈರ್ ತರ ಪಕ್ಕಾ ಸ್ಪ್ರೆಡ್ ಆಗುತ್ತೆ. ನಾವು ಒಂದು ವರ್ಲ್ಡ್ ಕಪ್ ಬೇಕು ನಮಗೆ. ಒಂದು ವಿಡಿಯೋ ಎಷ್ಟು ಸ್ಪ್ರೆಡ್ ಆಗಿದೆ, ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಪೀಪಲ್ ನೋಡಿ. ಒಂದೇ ವಿಡಿಯೋ, ಒಂದು ಗೋಲ್ ಅಷ್ಟೇ, ಡ್ರಿಬಲ್ ಮಾಡಿ ಒಂದು ಗೋಲ್ ಮಾಡಿರೋದು ಅಷ್ಟೇ. ಸೊ ಇಟ್ ಇಸ್ ನೋನ್ ಟು ಸೋ ಮೆನಿ ಪೀಪಲ್ ಆಲ್ ಆಫ್ ಎ ಸಡನ್. ಪೀಪಲ್ ಆರ್ ಜಸ್ಟ್ ವೇಟಿಂಗ್. ಸೊ ವೇಟಿಂಗ್ ಅಂಡ್ ಹೋಪಿಂಗ್. ಫಾಲೋ ಮಾಡ್ತಾ ಇಲ್ಲ ಪೀಪಲ್, ಬಟ್ ದೇ ಹ್ಯಾವ್ ಹೋಪ್ ಇದೆ, ವೇಟ್ ಮಾಡ್ತಾ ಇದ್ದಾರೆ. ಇಂಡಿಯನ್ ಫುಟ್ಬಾಲ್ ಫಾಲೋ ಮಾಡ್ತಿಲ್ಲ ಅಷ್ಟೇ. ವೆರಿ ಟ್ರೂ. ಹೋಪ್ಫುಲಿ ವಿ ಸಿ ಸಮ್ ಲೈಟ್. ಅದೇ ಅನ್ಕೊಳ್ತಾ ಇದ್ದೀನಿ ನಾನು, ಏನಾಗುತ್ತೆ ನೋಡೋಣ. ಮತ್ತೆ ಇವಾಗ ಸಂತೋಷ್ ಟ್ರೋಫಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ತೇಜಸ್, ಫಸ್ಟ್ಲಿ ಒಂದ್ ನ್ಯೂಸ್ ಬಂದಿತ್ತು, ನಾವೊಂದು ತುಂಬಾ ಸೆಲೆಬ್ರೇಟ್ ಮಾಡ್ಬಿಟ್ವಿ. ಏನಂದ್ರೆ ಸಂತೋಷ್ ಟ್ರೋಫಿ ಸ್ಕ್ವಾಡ್ ಅಲ್ಲಿ ಆ ಪರ್ಟಿಕ್ಯುಲರ್ ಸ್ಟೇಟ್ ಅಲ್ಲೇ ಬಾರ್ನ್ ಆಗಿರುವಂತ ಮಕ್ಕಳು ಮಾತ್ರ ಆಡಿಸ್ಬೇಕು ಅಂತಂದು. ಆದ್ರೆ ಕರ್ನಾಟಕ ಸ್ಕ್ವಾಡ್ ಹೊರಗಡೆ ಬಂದಾಗ ನಮಗೆ ಅದೊಂದು ಶಾಖ ಇತ್ತು, ಎಷ್ಟೊಂದ್ ಜನ ಔಟ್ಸೈಡರ್ಸ್ ಇದ್ರು. ಅಲ್ಲಿ ಏನಾಗಿದೆ ಅಂತ? ಅದು ಐ ಮೀನ್ ಅದು ನಮ್ಗೆ ನ್ಯೂಸ್ ಬಂದಿಲ್ಲ. ಸೊ ಮೇ ಬಿ ಸೊ ಬೇಸಿಕಲಿ ದೇ ಚೇಂಜ್ಡ್ ಅಗೇನ್ ದ ರೂಲ್ಸ್ ಅಂಡ್ ಎವ್ರಿಥಿಂಗ್. ಐ ಮೀನ್ ಯಾರ ಕಡೆಯಿಂದ ರಿಕ್ವೆಸ್ಟ್ ಗೊತ್ತಿಲ್ಲ. ಐ ಮೀನ್ ಸಿ ಮೆನಿ ಸ್ಟೇಟ್ಸ್, ಡೆಲ್ಲಿ ಆಗ್ಲಿ, ದೇ ಆರ್ ಆಲ್ರೆಡಿ ದ ಎಂಟೈರ್ ಸ್ಕ್ವಾಡ್ ಇಸ್ ನಾನ್ ಡೆಲ್ಲಿ ಬಾರ್ನ್. ತುಂಬಾ ಸ್ಟೇಟ್ಸ್ ಅಲ್ಲಿ ಇದು ನಡೀತಾ ಇದೆ. ಸೊ ಐ ಮೀನ್ ಈ ಪ್ರೆಷರ್ ಇದೆ. ಐ ಥಿಂಕ್ ಕರ್ನಾಟಕ ಇಸ್ ನಾಟ್ ದ ಓಲ್ಡ್ ಕರ್ನಾಟಕ. 10 years ಮುಂಚೆನೋ 11 years ಮುಂಚೆನೋ ಔಟ್ಸೈಡ್ ಪ್ಲೇಯರ್ಸ್ ಇಲ್ಲದೆ ವಿ ಆರ್ ನಾಟ್ ಗುಡ್ ಇನಫ್ ಅನ್ನೋ ರೀತಿ ಇಲ್ಲ ಇವಾಗ. ಸೊ ನಮ್ಮ ಲೋಕಲ್ ಪ್ಲೇಯರ್ಸ್ ಅಲ್ಲೇ ವಿ ಕ್ಯಾನ್ ಈವನ್ ವಿನ್ ದ ಸಂತೋಷ್. ಆ ಸಿಚುವೇಶನ್ಗೆ ಬಂದಿದೆ. ಬಟ್ ಈ ತರ ರೂಲ್ಸ್ ಅಲೋ ಮಾಡಿದಾಗ KSFA ಕೂಡ ಏನ್ ಮಾಡಕ್ಕಾಗುತ್ತೆ? ಬೆಸ್ಟ್ ಪ್ಲೇಯರ್ಸ್ ಅನ್ನೇ ದೇ ವಿಲ್ ರಿಜಿಸ್ಟರ್ ಅಲ್ವಾ. ಸೊ ಓಲಾಗಿ AFF ಇದರಲ್ಲಿ ತುಂಬಾ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. AFF ಕಡೆಯಿಂದ ದೇ ಹ್ಯಾವ್ ಟು ಚೇಂಜ್ ದಿಸ್. ಐ ಮೀನ್ ಯಾವುದೇ ಸ್ಪೋರ್ಟ್ ಅಲ್ಲಿ ಆಗ್ಲಿ, ಸೊ ವೆನ್ ದ ರೂಲ್ಸ್ ಅಲೋ, ಸ್ಟೇಟ್ ಅಸೋಸಿಯೇಷನ್ಸ್ ದೇ ವಿಲ್ ರಿಜಿಸ್ಟರ್ ದ ಬೆಸ್ಟ್ ಪ್ಲೇಯರ್ಸ್. ಸೊ ಅದೇ ಇದು ರೂಲ್ಸ್ ಮೇಲೆ ಹೋಗಿರೋದು. ಬಟ್ ಪರವಾಗಿಲ್ಲ. ಐ ಮೀನ್ ನಾವ್ ಅದೇನ್ ಮಾಡಕ್ಕಾಗಲ್ಲ. ಬಟ್ ಗುಡ್ ಯಂಗ್ ಪ್ಲೇಯರ್ಸ್ ಇದ್ದಾರೆ. ಸಂತೋಷ್ ಟ್ರೋಫಿ ಒಂದ್ ಜೆನ್ಯೂನ್ ಥಿಂಗ್ ಅಂದ್ರೆ ಫಾರ್ ಸ್ಟೇಟ್ಸ್ ಎಲ್ಲಿ ಗ್ರಾಸ್ ರೂಟ್ಸ್ ಚೆನ್ನಾಗಿ ನಡೀತಿದ್ಯೋ, ಎಲ್ಲಿ ಯಂಗ್ ಪ್ಲೇಯರ್ಸ್ ಬರ್ತಿದ್ದಾರೋ, ದಟ್ಸ್ ಅ ಗುಡ್ ಪ್ಲಾಟ್ಫಾರ್ಮ್ ಟು ಶೋ ದಟ್.
ನಮ್ಮ ಬ್ಯಾಂಗ್ಳೂರ್ ಫುಟ್ಬಾಲ್ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ. ಕ್ವಾಲಿಟಿ ವಿಲ್ ಬಿ ಗುಡ್. ಕ್ವಾಲಿಟಿ ವಿಲ್ ಬಿ ಗುಡ್. ಗೋವಾ ಇದೆ, ಸರ್ವಿಸಸ್ ಇದೆ, ಲಕ್ಷದ್ವೀಪ್ ಇದೆ. ಐ ಮೀನ್ ನನ್ನ ಪ್ರಕಾರ ಓನ್ಲಿ ಸರ್ವಿಸಸ್ ವಿಲ್ ಬಿ ಟಫ್. ವಿ ಆರ್ ಬೆಟರ್ ದೆನ್ ದ ಅದರ್ ಟು ಟೀಮ್ಸ್. ಬಟ್ ಚೆನ್ನಾಗಿರುತ್ತೆ. ನಾವು BFC ಮ್ಯಾಚಸ್ ಇಲ್ಲ ಕಂಠೀರವದಲ್ಲಿ. ವಿ ಹ್ಯಾವೆಂಟ್ ಗಾಟ್ ಟುಗೆದರ್. ಇಟ್ಸ್ ಅ ಸ್ಮಾಲ್ ಗುಡ್ ಸ್ಟೇಡಿಯಂ. ಲೆಟ್ಸ್ ಆಲ್ ಕಮ್ 20th ಗೆ. ಐ ಥಿಂಕ್ ಸ್ಯಾಟರ್ಡೆ ಆರ್ ಸಂಡೇ. ಸ್ಯಾಟರ್ಡೆ ಫಸ್ಟ್ ಮ್ಯಾಚ್ ಇದೆ. ಆದಷ್ಟು ಜನ ಬಂದು ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ರೆ ಇಟ್ ವಿಲ್ ಬಿ ಗುಡ್ ಫಾರ್ ದ ಪ್ಲೇಯರ್ಸ್ ಆಗ್ಲಿ ನಮ್ಗೆ ಆಗ್ಲಿ ಹೂ ಹ್ಯಾವ್ ಬಿನ್ ಲ್ಯಾಕಿಂಗ್ ಫುಟ್ಬಾಲ್ ಗೇಮ್ಸ್ ಟು ಅಟೆಂಡ್. ಫುಟ್ಬಾಲ್ ಲೋಕಲ್ ಸ್ಟೇಟ್ ಟೀಮ್ ಅನ್ನು ಸಪೋರ್ಟ್ ಮಾಡೋ ಆಪರ್ಚುನಿಟಿ ತುಂಬಾ ಟೈಮ್ ನಂತರ ಸಂತೋಷ್ ಮ್ಯಾಚಸ್ ಬ್ಯಾಂಗ್ಳೂರಲ್ಲಿ ನಡೀತಾರೆ. ಲೆಟ್ಸ್ ಗೋ ಅಂಡ್ ಸಪೋರ್ಟ್. I think all the clubs are also promoting it, the local clubs and KSFA also. Goes well. ನಾವು ಒಂದೆರಡು ಮ್ಯಾಚಸ್ಗೆ ಬರ್ತೀವಿ ಎಲ್ಲರೂ. ಸೊ ಅದೇ ಹೇಳ್ತಿರೋದು ಏನಂದ್ರೆ ಲೈಕ್ ನಾಟ್ ಜಸ್ಟ್ ಫುಟ್ಬಾಲ್ ಫ್ಯಾನ್ಸ್ ಅಥವಾ ಕರ್ನಾಟಕದಲ್ಲಿರುವಂತ ಎಲ್ಲಾ ಸ್ಪೋರ್ಟ್ಸ್ ಫ್ಯಾನ್ಸ್ ಹೇಳೋದೇನಂದ್ರೆ ರೀಸೆಂಟ್ಲಿ ವಿ ಆರ್ ಓನ್. ಸೊ ನಮಗೆ ಒಳ್ಳೆ ಚಾನ್ಸ್ ಕೂಡ ಇದೆ. ಈ ಗ್ರೂಪ್ ಇಂದ ನಾವು ಕ್ವಾಲಿಫೈ ಆದ್ರೆ ಫೈನಲ್ ರೌಂಡ್ಸ್ ಹೋದ್ರೆ ದೇರ್ ಇಸ್ ಆಲ್ವೇಸ್ ಎ ಚಾನ್ಸ್ ಫೈನಲ್ ರೌಂಡ್ ಹೋದಾಗ. ಸೊ ಕೇಳ್ಕೊಳ್ಳೋದು ಏನಂದ್ರೆ ಆದಷ್ಟು ಜನ ಇಟ್ ಈಸ್ ಇನ್ ಅಟ್ಲೀಸ್ಟ್ ಫಸ್ಟ್ ಗೇಮ್ ವೀಕೆಂಡ್ ಅಲ್ಲಿ ಇದೆ, ಸಾಟರ್ಡೆ ಇದೆ 20th of December. ಸೊ ಎಷ್ಟು ಜನ ಆಗುತ್ತೆ ಅಷ್ಟು ಜನ ಬನ್ನಿ. ಕರ್ನಾಟಕ ಸ್ಪೋರ್ಟ್ಸ್ ಲವರ್ಸ್, ಇವನ್ ಕರ್ನಾಟಕ ರಣಜಿ ಕ್ರಿಕೆಟ್ ಎಲ್ಲ ಫಾಲೋ ಮಾಡೋರು, ಅವ್ರು ತುಂಬಾ ಜನ ಕ್ರಿಕೆಟ್ ಅಷ್ಟೇ ಲವ್ ಅಂದ್ರೆ ಇಷ್ಟ ಅಲ್ಲ ಅವ್ರಿಗೆ ಕರ್ನಾಟಕ ಸ್ಪೋರ್ಟ್ಸ್. ಸೊ ಸ್ಟೇಟ್ ನೇಮ್. ಸೊ ಜಸ್ಟ್ ಅನ್ನೋ ಒಂದು ನೇಮ್ ಎಲ್ಲ ರೆಸ್ಪೆಕ್ಟ್ ಕೊಟ್ಟು ಅದನ್ನ ಸ್ಪೋರ್ಟ್ಸ್ ನ ಎನ್ಕರೇಜ್ ಮಾಡುವಂತವ್ರು ದಯವಿಟ್ಟು ಇದು ಬೆಂಗಳೂರು ಫುಟ್ಬಾಲ್ ಸ್ಟೇಡಿಯಂ ಅಲ್ಲಿ ನಡೆಯುತ್ತೆ. ತುಂಬಾ ಜನ ಬನ್ನಿ. ಪಕ್ಕ ಹುಡುಗರಿಗೆ ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಅದ್ರ ತೇಜಸ್ ಹೇಳಿದ್ರಲ್ಲ, ಸರ್ವಿಸಸ್ ಒಂದೇ ನಮ್ಗೆ ಸ್ವಲ್ಪ ಟಫ್ ಆಗ್ಬಹುದು. ಅದು ಬಿಟ್ರೆ ಆನ್ ಅವರ್ ಡೇ ವಿ ಕ್ಯಾನ್ ಡೆಫಿನೆಟ್ಲಿ ಬೀಟ್ ಎನಿಬಡಿ. ಬಟ್ ಏನಂದ್ರೆ ನಾವು ಈ ಗ್ರೂಪ್ ವಿನ್ ಆಗ್ಬೇಕು. ವಿನ್ ಆದಾಗ ಮಾತ್ರ ಕ್ವಾಲಿಫೈ ಆಗೋದು. ಸೊ ಡೆಫಿನೆಟ್ಲಿ ನಮ್ ಸಪೋರ್ಟ್ ಅವ್ರಿಗೆ ಬೇಕೇ ಆಗುತ್ತೆ. ಬನ್ನಿ ಅಂತಾನೆ ಹೇಳ್ತೀನಿ ನಾನು. KSFA ತುಂಬಾ ಪ್ರಮೋಟ್ ಮಾಡ್ತಿದ್ದಾರೆ ಈ ಸಾರಿ. ನಮ್ಮ ಲೋಕಲ್ ಟೀಮ್ಸ್, ನಮ್ದು ಲೋಕಲ್ ಲೀಗು ಮುಗಿದೋಗಿದೆ. ಸೊ ಬಾಯ್ಸ್ ಆರ್ ಡೆಫಿನೆಟ್ಲಿ ವಿತ್ ಎ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್. ಪ್ರಾಪರ್ ಟೈಮ್ ಅಲ್ಲಿ ಇದಾರೆ ಈ ಸಾರಿ. ಸೊ ಹೋಪ್ಫುಲಿ ಚೆನ್ನಾಗಿ ಆಡ್ತಾರೆ ಅನ್ಕೊಳ್ಳೋಣ. ನಾನು ನಮ್ಮ ಕೋಚ್ಗಳ ಜೊತೆ ಮಾತಾಡಿದಾಗ ಹೇಳೋದೇನಂದ್ರೆ ನಮ್ಮ ಪ್ಲೇಯರ್ಸ್ ಚೆನ್ನಾಗಿ ಲೋಕಲ್ ಲೀಗಲ್ ಎಲ್ಲ ಚೆನ್ನಾಗಿ ಆಡಿದ್ದಾರೆ, ಅವ್ರ ಕ್ವಾಲಿಟಿನೂ ಚೆನ್ನಾಗಿದೆ. ಹೋಪ್ಫುಲಿ ನಾವು ಸರ್ವಿಸಸ್ ಬೀಟ್ ಮಾಡ್ತೀವಿ ಅನ್ನೋ ಸಿಚುವೇಶನ್ ಇದೀವಿ ಅಂತ. ನೋಡುವ ಎಲ್ಲಿಗೆ ಬರುತ್ತೆ ಅದಂತ. ಬಟ್ ಡೆಫಿನೆಟ್ಲಿ December 20 ಮರಿಬೇಡಿ, ಬೆಂಗಳೂರು ಫುಟ್ಬಾಲ್ ಸ್ಟೇಡಿಯಂ ಅಲ್ಲಿ ಇರುತ್ತೆ ಮ್ಯಾಚ್. ಐ ಥಿಂಕ್ ಮೋಸ್ಟ್ಲಿ ಓಪನ್ ಎಂಟ್ರಿ ಇರುತ್ತೆ. ಸೊ ಬಂದ್ಬಿಟ್ಟು 4 o'clock ಮ್ಯಾಚ್ಗಳು ಇರ್ತವೆ ನಾರ್ಮಲಿ. ಸೊ ಬಂದ್ಬಿಟ್ಟು ನೋಡೋದ್ರಲ್ಲಿ ಏನ್ ತೊಂದರೆ ಇಲ್ಲ. ದಯವಿಟ್ಟು ಬನ್ನಿ, ಪುಷ್ ಮಾಡಿ, ಎಷ್ಟು ಜನಕ್ಕೆ ಆಗುತ್ತೆ ಅಷ್ಟು ಜನಕ್ಕೆ ಬನ್ನಿ. ಅದೇ ಹೇಳ್ತಾ ಇದು ಸಂತೋಷ್ ಟ್ರೋಫಿ ಬಗ್ಗೆ. ಲಾಸ್ಟ್ ನಾವ್ ಹೆಂಗ್ ಗೆದ್ವು, ಸೌದಿಯಲ್ಲಿ ಗೆದ್ವಿ ನಾವು ಲಾಸ್ಟ್ ಟೈಮ್. ಸೌದಿಯಲ್ಲಿ ಆದಾಗ ನಾವೇ ಗೆದ್ದಿದ್ದು. ಹೋಪ್ಫುಲಿ ಮತ್ತೆ ಅದೇ ತರದ್ ಒಂದ್ ಏನಾದ್ರು ಗೆಲ್ಲಕ್ ನೋಡ್ಬೇಕು. ಯಾವ ತರ ಕೋಚಿಂಗ್ ಸ್ಟಾಫ್ ಇರುತ್ತೆ, ಯಾವ ತರ ಪ್ಲೇಯರ್ಸ್ ಇರ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇನಿಷಿಯಲ್ ರೌಂಡ್ಸ್ ಅಂತೂ ನಾವು ಇಲ್ಲೇ ಹೋಮ್ ಅಲ್ಲೇ ಸಪೋರ್ಟ್ ಮಾಡಬಹುದು. ದಯವಿಟ್ಟು ಬನ್ನಿ, ಸಪೋರ್ಟ್ ಮಾಡಿ ಸಂತೋಷ್ ಟ್ರೋಫಿನ. ಓಕೆ, ಇದು ಸಂತೋಷ್ ಟ್ರೋಫಿ ಬಗ್ಗೆ. ಆದ್ರೆ ಇವಾಗ ಮೆನ್ಸ್ ಫುಟ್ಬಾಲ್ ಬಗ್ಗೆ ಮಾತಾಡಿದ್ವಿ, ಎಲ್ಲ ಆಯ್ತು. ವುಮೆನ್ಸ್ ಫುಟ್ಬಾಲ್ ನಾವ್ ಎಂತ ಸ್ಟೇಜ್ ಅಲ್ಲಿ ಇದೀವಿ ಅಂದ್ರೆ ಫಸ್ಟ್ ಟೈಮ್ ಫಾರ್ ಎಕ್ಸಾಂಪಲ್ ನಾವೆಲ್ಲ ಮಾತಾಡ್ತೀವಿ ಇಂಡಿಯನ್ ಫುಟ್ಬಾಲ್ ಸರ್ಕ್ಯೂಟ್ ಅಲ್ಲಿ ಒಂದು ಫ್ಯಾನ್ಸಿ ಇದೆ. ಏನಂದ್ರೆ ವಿಯೆಟ್ನಾಂ ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ, ಅವ್ರ ಕ್ರಾಸ್ ರೂಟ್ ಎಷ್ಟು ಚೆನ್ನಾಗಿ ಬೆಳೆದ್ಬಿಡ್ತು, ನಾವು ವಿಯೆಟ್ನಾಂ ನೋಡಿ ಕಲಿಬೇಕು. ಒಂದಿಷ್ಟು ದಿನ ನಾವು ಉಜ್ಬೇಕಿಸ್ತಾನ್ ಅಂದ್ವಿ, ಆಮೇಲೆ ವಿಯೆಟ್ನಾಂ ಅಂದ್ವಿ, ಆಮೇಲೆ ಥೈಲ್ಯಾಂಡ್ ಹೋಗಿದ್ವಿ. ಥೈಲ್ಯಾಂಡ್ ಅದು ಇನ್ನೂ ನಮ್ಗಿನ್ನ ದರಿದ್ರ ಆಗಿದ್ದಾರೆ ಅವ್ರು ಇವಾಗ. ಮತ್ತೆ ವಿಯೆಟ್ನಾಂದು ಏನ್ ಮಾಡಿದಾರೆ ಗೊತ್ತಾ ಈ ಸರಿ? ವಿಯೆಟ್ನಾಂ ಯಾವ ಕ್ವಾಲಿಫೈಡ್ ಫಾರ್ ಏಷ್ಯನ್ ಕಪ್ಸ್ ಅಕ್ರಾಸ್ ದಿ ಆಲ್ ದಿ categories, ಫುಟ್ಬಾಲ್, ಫುಟ್ಸಾಲ್, ವುಮೆನ್ಸ್, ಮೆನ್ಸ್. ದೇ ಹ್ಯಾವ್ ಕ್ವಾಲಿಫೈಡ್ ಅಕ್ರಾಸ್ ಎವ್ರಿಥಿಂಗ್. ಅವ್ರದ್ದು ಅಕಾಡೆಮಿ ನೋಡಿದ್ರೆ ಇಟ್ ಇಸ್ ನಾಟ್ ದಟ್ ಬಿಗ್. ಇಟ್ ಇಸ್ ನಾಟ್ ಇವನ್ ಬಿಗರ್ ದೆನ್ ದಿ ಪ್ರಕಾಶ್ ಪಡ್ಕೋನಿ ಏನಿದೆ ಅಲ್ಲ, ಅದಕ್ಕಿಂತ ದೊಡ್ಡದಿಲ್ಲ ಅವ್ರ ಅಕಾಡೆಮಿ. ದೇ ಆರ್ ಪ್ರೊಡ್ಯೂಸಿಂಗ್ ದಿ ಟ್ಯಾಲೆಂಟ್ಸ್ ಫ್ರಮ್ ಸಚ್ ಪ್ಲೇಸ್. ಸೊ ಇಟ್ ಈಸ್ ನೆವರ್ ಅಬೌಟ್ ದಿ ಇನ್ಫ್ರಾ. ನನಗೆ ಅದೇ ಬೇಜಾರಾಗೋದು. ಇಟ್ ಇಸ್ ನೆವರ್ ಅಬೌಟ್ ದಿ ಇನ್ಫ್ರಾ, ಇಟ್ ಈಸ್ ಅಬೌಟ್ ದಿ ಅಡ್ಮಿನಿಸ್ಟ್ರೇಷನ್ ಅಂಡ್ ಇಂಟ್ರೆಸ್ಟ್. ಸೊ ನಾವೆಲ್ಲಿ ಫೇಲ್ ಆಗ್ತಿದ್ವಿ ಅಡ್ಮಿನಿಸ್ಟ್ರೇಷನ್ ಅಲ್ಲಿ. ಇಂಟ್ರೆಸ್ಟ್ ಅಂತೂ ಇದ್ದೇ ಇದೆ ಮಕ್ಕಳಲ್ಲಿ, ಅದಿಲ್ಲ ಅಂತ ಹೇಳಕ್ಕಾಗಲ್ಲ. ಸೊ ಇವಾಗ March 2026 ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ನಮಗೆ ಗ್ರೂಪ್ ಆಲ್ರೆಡಿ ಗೊತ್ತಿದೆ ನಾವು ಯಾರು ಮಾಡ್ತಿದೀವಿ ಅಂತ, ಎಷ್ಟು ಟಫ್ ಇದೆ ಅಂತ ಗೊತ್ತಿದೆ. ನಾವು ಅದರಿಂದ ಗ್ರೂಪ್ ಇಂದ ಹೊರಗಡೆ ಎಕ್ಸಿಟ್ ಆದ್ರೆ, ನಾವು ಗ್ರೂಪ್ ಇಂದ ಹೊರಗಡೆ ನಾವು ನೆಕ್ಸ್ಟ್ ರೌಂಡ್ಗೆ ನಾಕೌಟ್ಸ್ ಹೋದ್ರೆ ಏನಾಗುತ್ತೆ ಅಂತ ಗೊತ್ತಿದೆ. ಇಷ್ಟೆಲ್ಲ ಇರ್ಬೇಕಾದ್ರೆ IWL ಸ್ಟಾರ್ಟ್ ಮಾಡಕ್ ಇಷ್ಟು ಡಿಲೇ ಏನಕ್ಕಾಯ್ತು? ಒಂದೇ ಪ್ರಶ್ನೆ. ಇವ್ರು ಮಾಡಿದಂತ ಪ್ರಾಮಿಸಸ್ ಎಲ್ಲ ಎಲ್ಲಿ ಹೋದ್ವು? ಅದು ಇವ್ರ ಪ್ರಾಮಿಸಸ್ ಬರೀ ಪ್ರಾಮಿಸಸ್ ಅಷ್ಟೇನೆ ಅಂತ ನಮ್ಗೆ ಗೊತ್ತಿದೆ, ಅದು ಯಾವತ್ತೂ ಉಪಯೋಗ ಆಗಿಲ್ಲ. ಈಗ ವುಮೆನ್ಸ್ ಫುಟ್ಬಾಲ್ ಆಡ್ಬೇಕಾಗಿದ್ದು ಯಾವ್ದಾದ್ರು ನ್ಯಾಷನಲ್ ಟೀಮ್ ನ, ಐದರ್ ಬಾಂಗ್ಲಾದೇಶ ಆಡಿ ಒಳ್ಳೆ ಕಾಂಪಿಟೇಷನ್, ನೇಪಾಳ ಆಡಿ ಕ್ವಾಲಿಟಿ ಟೀಮು, ಇಲ್ಲ ಉಜ್ಬೇಕಿಸ್ತಾನ್ ಆಡಿದ್ರಿ ಅದು Under-20 ಅಲ್ಲಿ ಓಕೆ. ಬಟ್ ಸೀನಿಯರ್ ವುಮೆನ್ಸ್ ಗೆ ಚೆನ್ನಾಗಿರೋ ಟೀಮ್ ಆಡಿ ಅಂದಾಗ, ನೀವೆಲ್ಲ ಯುರೋಪ್ ಹೋಗ್ಬೇಕಾದಾಗ ನಿಮ್ಗೆ ಪಾಸ್ಪೋರ್ಟ್ ಸಿಗದೆ, ಪಾಸ್ಪೋರ್ಟ್ಗೆ ವೀಸಾ ಸಿಗದೆ ಕ್ಯಾನ್ಸಲ್ ಮಾಡ್ಕೊಂಡು, ಆ ಫ್ಲೈಟ್ ಎಲ್ಲ ಕ್ಯಾನ್ಸಲ್ ಆದ್ಮೇಲೆ ಅದೇ ನೀವು ಏನಾದ್ರು ದುಬೈಗೆ ಹೋಗ್ಬಿಟ್ಟು Tier 2 Tier 3 ಕ್ಲಬ್ಸ್ ಎಲ್ಲ ಆಡಿ
ಏನ್ ಯೂಸ್ ಅದು? ಅವು ಸೆಮಿ ಪ್ರೊಫೆಷನಲ್ ಕ್ಲಬ್ಸ್. ಇವ್ರು ಹೋಗ್ಬಿಟ್ಟು ಅಲ್ಲಿ 5 ಗೋಲ್ 6 ಗೋಲ್ ಹೊಡೆದ್ರೆ ಏನಕ್ಕೆ ಉಪಯೋಗ? ಏನ್ ಏನ್ ಪ್ರಿಪರೇಷನ್ ಇದು? ವಾಟ್ ಜೋಕ್ ಈಸ್ ಇಟ್ ಅಂತೀನಿ. It's just like Minerva winning that those Okay. Anyway, ಅದೇ ಅದರ ಬದಲು they could have played Nepal and Bangladesh. ನೇಪಾಳ, ವೆರಿ ಟ್ರೂ. ಟ್ರೈ ನೇಷನ್ ಆಡಿ ನೇಪಾಳ ಬಾಂಗ್ಲಾ ಆಡ್ಬೋದಿಪ್ಪ. Because we just lost to them ಅಲ್ವಾ. So one thing ನನಗೆ ಅಷ್ಟ ಅರ್ಥ ಆಗ್ತಾ ಇಲ್ಲ. I mean, is the coach trying new things ಅಥವಾ we are genuinely bad after the Thailand game? ಗೊತ್ತಾಗ್ತಿಲ್ಲ. Current situation ನಂಗೆ I do not know clearly senior team. Because we haven't watched, there is no space to watch as well. ಅದೆಲ್ಲೂ ಸ್ಟ್ರೀಮ್ ಆಗಲ್ಲ, ಸುಮ್ಮನೆ ಒಂದು ಲಾಸ್ಟ್ ಅಲ್ಲಿ ಐ ಡೋಂಟ್ ನೋ, ಐ ಜಸ್ಟ್ ಡೋಂಟ್ ನೋ. ಇವಾಗ ಫಿಫಾ ವಿಂಡೋ ಇತ್ತು, ಅವಾಗ ಯಾಕೆ ಆಡ್ಲಿಲ್ಲ ನಾವು? ಯಾರನ್ನ ಯಾಕೆ ಇನ್ವೈಟ್ ಮಾಡಿಲ್ಲ ನಾವು ಏಷ್ಯನ್ ಕಪ್ ಕ್ವಾಲಿಫೈ ಆಗಿದೀವಿ ಅಂದ್ರೆ ಡೆಫಿನೆಟ್ಲಿ ದೇರ್ ವಿಲ್ ಬಿ ಸಮ್ ಟೇಕರ್ಸ್. ಯಾರು ಬಂದ್ಬಿಟ್ಟು ಆಡ್ತೀನಿ ಅನ್ನೋರು ಯಾರಾದ್ರೂ ಇದ್ದೇ ಇರ್ತಾರೆ, ಅಬ್ವಿಯಸ್ಲಿ ಇರ್ತಾರೆ. ನೀನ್ ಎಲ್ಲೂ ಬೇಡಪ್ಪ, ನೀನ್ ಒಂದಿರ್ಲಿ ಬೆಂಗಳೂರಲ್ಲಿರೋ ಫುಟ್ಬಾಲ್ ಇದಿದೆ ಅಲ್ಲ, ಯಾವ್ದು ಇವಾಗ ಪ್ರಕಾಶ್ ಪಡ್ಕೊಂಡಿಲ್ಲ, ಅದೇ ಸೆಂಟ್ರಲ್ಲೇ ಆಡ್ಸು. ನೀನು ಸ್ಟೇಡಿಯಮ್ಸ್ ಎಲ್ಲ ರೆಂಟ್ ತಗೊಂಡು ಆಡ್ಸೋದು ಬೇಕಿಲ್ಲ. ಜಸ್ಟ್ ಇನ್ವೈಟ್ ಸಮ್ ಗುಡ್ ಟೀಮ್ಸ್ ಅಲ್ಲ, ಗಿವ್ ದೆಮ್ ಎನಫ್ ಪ್ರಾಕ್ಟೀಸ್. They are going to play Asian Cup for damn sake. I don't know what these administrators are thinking. ಇವ್ರದ್ದು ಏನಿದೆ, ಇವ್ರು ತಮ್ಮದೇ ಮೆಸ್ ನ ಕ್ಲಿಯರ್ ಮಾಡ್ಕೊಳಕ್ ರೆಡಿ ಆಗ್ತಿದ್ದಾರೆ ಇವರು. ಐ ಹರ್ಡ್ ದಟ್ ದೇರ್ ಇಸ್ ಎ ನೋ ಕಾನ್ಫಿಡೆನ್ಸ್ ಮೋಷನ್ ಅಗೇನೆಸ್ಟ್ ಕಲ್ಯಾಣ್ ಚೌಬೆ. ಈ 20ನೇ ತಾರೀಕು ಅದನ್ನ ಪಾಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅಂತ. ಅದು ಒಂದು ಆಗ್ಬೇಕಿದ್ದು, ಅದು ಒಂದು ದೊಡ್ಡ ಮಿಸ್ ಆಗುತ್ತೆ. ಮಜಾ ಇರುತ್ತೆ, ಒಟ್ಟ ಡೈನಾಮಿಕ್ ಡೇಸ್ ಎಂಜಾಯ್ ಮಾಡಿ. ಕ್ರೇಜಿ. ಬಟ್ IWL ಸ್ಟಾರ್ಟ್ ಆಗ್ತಿದೆಯಲ್ಲ, ವೆನ್ ಇಸ್ IWL ಸ್ಟಾರ್ಟಿಂಗ್ ಇವಾಗ? Exactly. Top 8 or something, top 8, top 6 or something. Exactly. You see the joke. See, this is phase 1 fixture. So as I told, the phase 1 phase 2 ಅಲ್ಲಿ ಆಗುತ್ತೆ. ಡಿಸೆಂಬರ್ 20ರಿಂದ ಕಲ್ಯಾಣಿ ಮತ್ತು ಕೋಲ್ಕತ್ತಾದಲ್ಲೇ ನಡೀತಾ ಇರೋದು. ಐ ಆಮ್ ಸಾರಿ, ನಾನು ಹೋಮ್ ಅಂಡ್ ಅವೇ ಅಂತ ಅನ್ಕೊಂಡಿದ್ದೆ, ಬಟ್ ಇಲ್ಲ. ಫಸ್ಟ್ ಮ್ಯಾಚ್ ಕಿಕ್ ಸ್ಟಾರ್ಟ್ ಇದೆ ಸೇತು ಅಗೇನೆಸ್ಟ್. ಇವರೆಲ್ಲ ಅಲ್ಲೇ ಆಡ್ತಿದ್ದಾರೆ. ಓಕೆ, ಅಟ್ ಲೀಸ್ಟ್ ಸಮಥಿಂಗ್, ದೇರ್ ಇಸ್ ಸಮಥಿಂಗ್. ಡಿಸೆಂಬರ್ 20th ಇಂದ ಸ್ಟಾರ್ಟ್ ಆಗುತ್ತೆ. ಎಕ್ಸಾಕ್ಟ್ ಸೇಮ್ ಡೇನೆ, ಆನ್ ದ ಸೇಮ್ ಡೇ ಆಫ್ ಸಂತೋಷ್ ಟ್ರೋಫಿ ಸ್ಟಾರ್ಟ್ ಆಗ್ತಿದೆ ಅವತ್ತೇ. ಬಟ್ ರೌಂಡ್ ಅದೇ ಐ ಥಿಂಕ್ ಎಷ್ಟು ಟೋಟಲ್ ಆಗಿ 7 ರೌಂಡ್ಸ್ ಆಫ್ ಮ್ಯಾಚಸ್ ಆಗ್ತಾ ಇದಾವೆ, ವಿಚ್ ಈಸ್ ನಾಟ್ ಎನಫ್. ಬಟ್ ದೇರ್ ಈಸ್ ಸಮಥಿಂಗ್ ಅಟ್ ಲೀಸ್ಟ್, ಅದೇ ಹೇಳ್ಬೋದು. ಅದೇ ಬಿಟ್ರೆ ಏನು ಇಲ್ಲ ಅನ್ನೋದಕ್ಕಿಂತ ಏನೋ ಇದೆ ಅನ್ನೋದೇ ಒಂಥರ. ಅದೇ ಹೇಳ್ತೀನಲ್ಲ, ಆಲ್ವೇಸ್ ಹೆಂಗ್ ತಂದಿಡ್ತಾರೆ ಅಂದ್ರೆ ಇವರು ಬೆಕ್ ಮಾಡಿ, ಓ ಇದು ನಮ್ಗೆ ಸಿಕ್ಬಿಡ್ತು ಅಂತ ಖುಷಿ ಆಗ್ಬಿಡ್ಬೇಕು. ಬೇರ್ ಮಿನಿಮಮ್ಗೆ ಫುಲ್ ಸೆಲೆಬ್ರೇಷನ್ ಎಲ್ಲ ಮಾಡ್ಬೇಕು, ಆತರ ಮಾಡ್ಬಿಡ್ತಾರೆ. like we celebrated when we avoided ban. ಅದೇ ಸೆಲೆಬ್ರೇಷನ್ ಅಷ್ಟೇ. ನನಗೆ ಇನ್ನೂ ಭಯ ಇದೆ ಗೊತ್ತಾ, ಏನಂದ್ರೆ ಈ ಮಾರ್ಚ್ ತನಕ ಟೈಮ್ ಇದೆ, ಅಷ್ಟರಲ್ಲೇ ಈ ನನ್ನ ಮಕ್ಕಳು ಬ್ಯಾನ್ ಆಗ್ಬಿಟ್ರೆ ಹೆಂಗೆ ಅಂತ. ನನಗೆ ಅಷ್ಟರಲ್ಲೇ ಬ್ಯಾನ್ ಆಗ್ಬಿಟ್ರೆ ಏಷ್ಯನ್ ಕಪ್ ವುಮೆನ್ಸ್ ಅಷ್ಟು ಕಷ್ಟ ಬಿದ್ದಿದ್ದಾರೆ, ಅದಕ್ಕೋಸ್ಕರನೇ ಇವರು ಪ್ರಾಕ್ಟೀಸ್ ಮ್ಯಾಚಸ್ ಎಲ್ಲ ಆಡಿಸ್ತಿಲ್ವಾ ಅಥವಾ ಪ್ರಿಪರೇಷನ್ ಮಾಡಿಸ್ತಿಲ್ವಾ ಅಂತ. ಕಲ್ಯಾಣ್ ಚೌಬೆ ಏನೇ ಅನ್ಕೊಂಡ್ಬಿಟ್ಟಿದ್ದಾನೆ, ನಂಗೆ ಅರ್ಥನೇ ಆಗ್ತಿಲ್ಲ ಕಲ್ಯಾಣ್ ಚೌಬೆ ಪ್ಲಾನ್ ಇದೆ ಅಂತ. ಓಕೆ, ಕಲ್ಯಾಣ್ ಚೌಬೆ ಬಗ್ಗೆ ಮಾತಾಡ್ತಿದ್ರೆ ವಿ ಕ್ಯಾನ್ ಟಾಕ್ ಆಲ್ ನೈಟ್ ಆಲ್ ಡೇ. ಕಲ್ಯಾಣ್ ಚೌಬೆ ಕಾಣಿಸ್ತಾನೂ ಇಲ್ಲ ಆಕ್ಚುಲಿ. ಏನ್ ಎಲ್ಲಿ ಕಾಣಿಸ್ಬೇಕು? ಅವ್ನು ಕಾಣಿಸಿದ್ರೆ ಕ್ವಶನ್ ಕೇಳ್ತಾರೆ ಅವನ್ಗೆ. ಅದ್ರಲ್ಲಿ ಈ ನಮ್ AFF ಮೀಡಿಯಾ ನೋಡಿದಿರಾ, ಏನೇನು ಆಗ್ತಾರೆ, ಏನೇನು ಸ್ಟೇಟ್ಮೆಂಟ್ ಅಂತ. Even sent a statement saying that ISL is in turbulence or something. ಮೀಡಿಯಾ ವಾಚ್ ಅಂತೆ, ಮೀಡಿಯಾ ವಾಚ್ ISL is in turbulence. I think ಅದರ ಇಂಟೆನ್ಷನ್ ಏನಂದ್ರೆ, ಇಂಟೆನ್ಷನ್ ವಾಸ್ ಓನ್ಲಿ ಅಬೌಟ್ FSDL ದ ಅಗ್ರಿಮೆಂಟ್ ಮುಗಿದಿದೆ, ಬೇರೆಯವರಿಗೆ ಒಳ್ಳೋಗಿದೆ ಅಂತ ಬರಬೇಕು ಅಂತ. They should have at least written something ಅಲ್ಲ. ಇಲ್ಲ, ಮೀಡಿಯಾ ವಾಚ್, ದಟ್ಸ್ ಆಲ್. ಜೋಕ್, ಅಬ್ಸಲ್ಯೂಟ್ ಜೋಕ್. ಎಲ್ಲರಿಗೂ ಶಾಕ್ ಆಗಿದೆ, ಕ್ಲಬ್ ಸಿಇಒಗಳಿಂದ ಹಿಡ್ಕೊಂಡು ಫ್ಯಾನ್ಸ್ ಎಲ್ಲ ಶಾಕ್ ಆಗಿದೆ. ಏನ್ ನಡೀತಿದೆ ಇಲ್ಲಿ ಅರ್ಥನೇ ಆಗ್ತಿಲ್ಲ ಎಲ್ರಿಗೂ. ಹೆಂಗೆ ಇಷ್ಟು ಅಬ್ಸೆಸ್ ಆಗಿರಕ್ ಸಾಧ್ಯ? My God, unbelievable. I think no one believed it was AFF account. got paid very happy. Oh my God. ಫನ್ ಥಿಂಗ್ ಏನಂದ್ರೆ ಇದರಲ್ಲಿ ನಾವೇ ನೋಡಿ, ನಮ್ಗೆ ಎಷ್ಟು ಸೀರಿಯಸ್ ಇದ್ವಿ ನಾವು, ಲೀಗ್ ಆಗ್ತಿಲ್ಲ, ಟೆನ್ಷನ್ ಆಗ್ಬಿಟ್ಟಿದೆ ಅಂತಂದು. ಇವಾಗ ವಿ ಆರ್ ಜಸ್ಟ್ ಲಾಫಿಂಗ್. ಅಂದ್ರೆ ಅಲ್ಲಿ ತಗೊಂಡೋಗ್ಬಿಟ್ಟಿದ್ದಾರೆ ಇವಾಗ ಕಲ್ಯಾಣ್ ಚೌಬೆ ಹ್ಯಾಸ್ ಟೇಕನ್ ಇಟ್ ಟು ದಟ್ ಎಕ್ಸ್ಟೆಂಟ್. ಇಲ್ಲಾಂದ್ರೆ ನಮಗೆ ಬೇಜಾರ್ ಸಹಿತ ಆಗ್ತಾ ಇಲ್ಲ. ಇವಾಗ ಮಗು ಬರ್ತಿದೆ, ಮಗು ಒಂದೇ ಬರ್ತಿರೋದು ಇವಾಗ. Oh my God, unbelievable situation we are in. But out of all these, one good news for women's football ಏನಂದ್ರೆ, ನಮ್ಮ I forgot her name, man. 1 second. BFC ಇಂದ ಒಂದು ನಮ್ಮ ವುಮೆನ್ಸ್ ಫುಟ್ಬಾಲ್ ಸ್ಟಾರ್ಟ್ ಮಾಡಿದ ಒಂದು ಹುಡುಗಿ ಇವಾಗ ರೊಮೇನಿಯಾದಲ್ಲಿ ಆಡ್ತಿದಾರಲ್ಲ, ಅವ್ರ ಹೆಸರೇನು? ವಾಟ್ ಈಸ್ ಅವರ್ ನೇಮ್? ರಿನ್ಶಾ ಮಾರಿಯಮ್ಮ ಅಂತ. ಸೊ ಶಿ ಸ್ಟಾರ್ಟೆಡ್ ವಿತ್ BFC.
ನಾವು ಪ್ರೆಸೆಂಟ್ಲಿ ಶೀಸ್ ಅಂದ್ರೆ ಅವರು ಎಲ್ಲ ಏನಂತಾರೆ ಅದಕ್ಕೆ ಟ್ರಯಲ್ಸ್ ಎಲ್ಲ ಮಾಡಿ ಟ್ರಯಲ್ಸ್ ಎಲ್ಲ ಕೊಟ್ಟು ಟ್ರಯಲ್ಸ್ ಅಲ್ಲಿ ಅವ್ರು ಸೆಲೆಕ್ಟ್ ಆಗ್ಬಿಟ್ಟು ಅಲ್ಲಿ ಹೋಗಿರೋದು ಇವರೇ. ಇಲ್ಲಿಂದ ಬೆಂಗಳೂರು ಅವರೇ. ಇವಾಗ ಪೋರ್ಚುಗೀಸ್ ಟಾಪ್ ಡಿವಿಷನ್ ಅಲ್ಲಿ ಆಡ್ತಾ ಇದ್ದಾರೆ. ಐ ಆಮ್ ಸೋ ಹ್ಯಾಪಿ ಫಾರ್ ದೀಸ್ ಗರ್ಲ್ಸ್ ಬಿಕಾಸ್ ಯಾಕಂದ್ರೆ ನಂಗೆ ನೆನಪಿದೆ ಯಾವತ್ತು ವುಮೆನ್ಸ್ ಫುಟ್ಬಾಲ್ ನಮ್ BFC ಸ್ಟಾರ್ಟ್ ಮಾಡಿದ್ರಲ್ಲ ಅವಾಗ ಎಷ್ಟೊಂದ್ ಜನ ಫಸ್ಟ್ ಡೇ ಸ್ಟಾರ್ಟ್ ಆದಾಗ ಎಷ್ಟೊಂದ್ ಜನ ಹೋಗಿದ್ವಿ ನಾವು. ಸೊ ಇಟ್ ಈಸ್ ಸೋ ಸ್ಪೆಷಲ್ ಯಾಕಂದ್ರೆ BFC ಆಸ್ ಎ ಕ್ಲಬ್ ನಾವು ಸ್ಟಾರ್ಟ್ ಮಾಡಿದ್ ಬಂದು ನಾವು ಕಾರ್ಪೊರೇಟ್ ಎಂಟ್ರಿ ಆಗಿದ್ವಿ ಐ ಲೀಗಿಗೆ. ಬಟ್ ವುಮೆನ್ಸ್ ಫುಟ್ಬಾಲ್ ಅಲ್ಲಿ ವಿ ಆರ್ ನಾಟ್ ಲೈಕ್ ದಟ್. ವುಮೆನ್ಸ್ ಫುಟ್ಬಾಲ್ ಅಲ್ಲಿ ನಾವು ಗ್ರಾಜುವಲಿ ಇಂಪ್ರೂವ್ ಆಗೋಂತ ಅಂಡರ್ 10 ಇಂದ ಬಂದು ಸೇಮ್ ಸೆಟ್ ಆಫ್ ಗರ್ಲ್ಸ್ ಇಲ್ಲಿ ತನ ಸ್ಟಿಕ್ ಆಗಿ ನಮ್ಮ BFC ವುಮೆನ್ಸ್ ಟೀಮ್ ಇದೆ. ಸೊ ಪ್ರೆಸೆಂಟ್ಲಿ ಇವ್ರು ಇವಾಗ ಪೋರ್ಚುಗೀಸ್ ಟಾಪ್ ಡಿವಿಷನ್ ಅಲ್ಲಿ ಆಡ್ತಾ ಇದ್ದಾರೆ. ಇವರು ಪಾತ್ ನೋಡಿದ್ರೆ ಅದೇ BFC ವುಮೆನ್ಸ್ ಟೀಮ್ ಇಂದ ಸ್ಟಾರ್ಟ್ ಮಾಡಿ ನಮ್ KSFL A ಡಿವಿಷನ್ ಅಲ್ಲಿ ಆಡಿ ಮತ್ತೆ ಅದಾದ್ಮೇಲೆ ಕರ್ನಾಟಕ ಸ್ಟೇಟ್ ಟೀಮ್ ಆಡಿ ಸೊ ನ್ಯಾಷನಲ್ ಟೀಮ್ ಅಂಡರ್ 17 ನ್ಯಾಷನಲ್ ಟೀಮ್ ಗೆಲ್ಲ ಆಡಿ ಇವಾಗ ಕ್ವಾಲಿಫೈ ಆಗಿದ್ದಾರೆ. ಸೋ ಹ್ಯಾಪಿ ಫಾರ್ ಆಲ್ ದೀಸ್ ಗರ್ಲ್ಸ್. ನೆನಪಿದೆಯಾ ನಿಮ್ಗೆ? ನಮ್ಗೆ ಐ ಥಿಂಕ್ ಡ್ಯೂರಿಂಗ್ ಕೋವಿಡ್ ಅನ್ಸುತ್ತೆ ಒಂದು ನಾವು ಅಂಡರ್ 17 ನಮ್ ಅಂಡರ್ 17 ಒಂದು ಬ್ಯಾಚ್ ಅವರು ಪ್ರಿಪೇರ್ ಆಗ್ಬಿಟ್ಟು ಅವ್ರು ಆಡ್ಲಿಲ್ಲ ಏಷ್ಯನ್ ಕಪ್ಸ್. ಸೊ ಆ ಪರ್ಟಿಕ್ಯುಲರ್ ಬ್ಯಾಚ್ ಅಲ್ಲಿ ಇದ್ದಂತ ಎಷ್ಟೊಂದು ಹುಡುಗಿಯರು ದೇ ಆರ್ ರಿಯಲಿ ಡೂಯಿಂಗ್ ವೆಲ್. ಅದರಲ್ಲಿ ಅವಿಕಾ ಅವಳೊಬ್ಳು. ಸೊ ಶಿ ಈಸ್ ಆಲ್ಸೋ ಡೂಯಿಂಗ್ ವೆಲ್. ಶಿ ಈಸ್ ಪ್ರೆಸೆಂಟ್ಲಿ ಪ್ಲೇಯಿಂಗ್ ಫಾರ್ ನ್ಯಾಷನಲ್ ಟೀಮ್ ಆಸ್ ವೆಲ್. ಸೊ ದೇರ್ ಆರ್ ಸಚ್ ಸೋ ಗುಡ್ national team players and also under 20 under 17 women's team players. I'm so happy for them and most because lot of them are playing in outside India. That's why they are able to improve their quality. ಅವ್ರು ಇಲ್ಲೇ ಇದ್ದಿದ್ರೆ ಏನಾಗ್ತಿರ್ಲಿಲ್ಲ, ನಿಜವಾಗ್ಲೂ ಏನಾಗ್ತಿರ್ಲಿಲ್ಲ. ಅವ್ರು ಇಲ್ಲೇ ಇದ್ದಿದ್ರೆ ನಾವು ನೋಡಿದೀವಲ್ಲ ಚಾಂಗ್ಟೆ ಯಾವ್ದು ಪುಣೆ ಟೀಮ್ ಅಲ್ಲಿ ಇದ್ದಾಗ ಸ್ಯಾಪ್ ಅಲ್ಲ ಪುಣೆ ಸ್ಯಾಫ್ ಅಲ್ಲಿ ಅಂಡರ್ 17 ಡೆಬ್ಯೂ ಮಾಡಿದ 18-19 ಸಮಥಿಂಗ್. ಈ ವಾಸ್ ಸೋ ಗುಡ್ ಚಾಂಗ್ಟೆ. ಅವನು ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಅವ್ನು ವೈಕಿಂಗ್ಸ್ ಏನಲ್ಲಿ ಇದನ್ ಮಾಡಿ ಬಂದಿದ್ದ ಟ್ರಯಲ್ಸ್. ಅವ್ನ ಸ್ಯಾಲರಿ ಸಂಬಂಧ ಏನೋ ಹೋಗ್ಲಿಲ್ಲ ಅಂತ ಹೇಳಿ ಅವ್ನು ಹೋಗ್ಬಿಟ್ಟಿದ್ರೆ you just imagine the kind of quality difference ಆಗುತ್ತೆ. ಅದು underestimating the difference actually. And very difference true. is very huge. See, I mean That's ಈ ಪಾಯಿಂಟ್ ಅಲ್ಲಿ ನೀವು BFC ಪ್ಲೇಯರ್ ಅಂದ್ರೆ ಸೊ ಆಲ್ಸೋ ಕ್ರೆಡಿಟ್ಸ್ ಟು ಹೃದಯ ಜೈನ್ after he completed with MK Brinje Slovenia second division team. But Slovenia Cup do quarter finals ಗೆ ಸೆಲೆಕ್ಟ್ ಆಗಿದ್ದಾರೆ. I think they are a very strong team. Top division teams in a level ಅಲ್ಲಿ ಇದ್ದಾರೆ. All 23-24-year-old young players, Slovenia junior team players and everything. And he is 19, one of the youngest player in the team. He's working hard. Senior team ಗೆ 2 ಮ್ಯಾಚ್ ಆಡಿದ್ದಾರೆ. He's always made the squad. Okay, in 16 substitutes. ಯಾವಾಗಲೂ ಸ್ಕ್ವಾಡ್ ಅಲ್ಲಿ ಇದ್ದಾರೆ. Very much improving. I mean, probably ನನ್ನ ಪ್ರಕಾರ highest quality league ಅಲ್ಲಿ ಆಡ್ತಿರುವ ಪ್ಲೇಯರ್ ಅವರು. So keep an eye on him. He'll come back as one of the best players from the state at least and national team material ಕೂಡ. ನಾನು ಹೇಳ್ತಿರೋದು people might think it is what I'm saying is wrong, but genuinely 1 or 2 years of playing with better quality players alwa ತುಂಬಾ ಡಿಫರೆನ್ಸ್ ಆಗುತ್ತೆ. at least at the age of 19-20. okay, and professional leagues fans ಬೇಕಂತಿಲ್ಲ, professional leagues with better quality players. ಸೀನಿಯರ್ ಟೀಮ್ ಇಂತೂ ಫಸ್ಟ್ 11 ಗೆ ಏನ್ ಮಾಡ್ಲಿಕ್ಕೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ಅದರ ಮೇಲೆ ನಿಮ್ಮ ಗ್ರೋತ್ ಕೂಡ ವ್ಯಾಲ್ಯೂ ಆಗಿರುತ್ತೆ. ಸೊ and whole year that's what hopefully what I'm hoping ಅಲ್ಲ ಈ ಪ್ರೆಸೆಂಟ್ ಸಿನಾರಿಯೋ ಏನಾಗಿದೆ ಇಂಡಿಯನ್ ಫುಟ್ಬಾಲ್ ಅಲ್ಲಿ ಇಷ್ಟೆಲ್ಲ ಟರ್ಮೋಲ್ ಆಗಿದೆ ಅಲ್ಲ, at least this will push under 17 under 20 present under 17 under 20 players to get out of India. ಎಲ್ಲಾದ್ರೂ ಹೋಗಿ ಒಟ್ಟು ಇಂಡಿಯಾ ಬಿಟ್ಟು ಹೋಗಿ, ನೀವು ಬೇಕಾದ್ರೆ ಇರಾನ್ ಅಲ್ಲಿ ಹೋಗಿ ಆಡಿ ಸೌದಿಯಲ್ಲಿ ಆಡಿ, ಬೇಕಾದ್ರೆ ಅವ್ರ ರಿಸರ್ವ್ ಟೀಮ್ ಆಡಿ, ತೊಂದ್ರೆ ಇಲ್ಲ. ಬಟ್ ಇಂಡಿಯಾ ಬಿಡಿ, ಹೋಗ್ಬಿಟ್ಟು ಲಿಥುವೇನಿಯಾ ಆಡಿ, ಚಿಕ್ಕ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಆಡಿ, ಕ್ವಾಲಿಟಿ ಸೋ ಗುಡ್. ಪ್ಲೀಸ್ ಗೋ ಔಟ್ ಸೈಡ್. ಹೋಪ್ಫುಲಿ ನಾನು ಇದೇ ಪ್ರೇ ಮಾಡೋದು ಏನಂದ್ರೆ ಇವ್ರ ಏಜೆಂಟ್ಸ್ ಏನಿದ್ದಾರೆ, ಏಜೆಂಟ್ಸ್ ಶುಡ್ ಅಂಡರ್ಸ್ಟ್ಯಾಂಡ್ ಆ ಹುಡುಗನ್ನ 2-3 ವರ್ಷ ಹೊರಗಡೆ ಹಾಕೋದ್ರಿಂದ ಅವ್ನು ಬರ್ಬೇಕಾದ್ರೆ ಅವ್ರಿಗೆ ಏನ ಕಾಸು ಬರುತ್ತಲ್ಲ, ದಟ್ ಈಸ್ ಅನ್ಬಿಲಿಯಬಲಿ ಗುಡ್. ಕಾಸಿಗೆ ಪ್ರಾಬ್ಲಮ್ ಇಲ್ಲ. ಎಕ್ಸಾಕ್ಟ್ಲಿ. ಯು ಗೋ at 17, you come back at 22. That's all. Nothing more. That's all. 17 ಹೋಗ್ಬಿಟ್ಟು 22 ಬಂದ್ಬಿಡಿ, ಮುಗೀತು. ನೀವು ಅವ್ರ ಸೀನಿಯರ್ ಟೀಮ್ ಆಡ್ತಿರೋ ಬಿಡ್ತಿರೋ ಸೆಕೆಂಡ್ರಿ. ಅವ್ರ ರಿಸರ್ವ್ ಟೀಮ್ ಅಲ್ಲಿ ಆಡಿ, ನೀವು ಅಲ್ಲಿ ಗೇಮ್ಸ್ ಆಡಬೇಡಿ, ಡೈಲಿ ಪ್ರಾಕ್ಟೀಸ್ ಮಾಡಿ ಬರೀ ಸಾಕು. ದಟ್ಸ್ ಆಲ್ ಎನಫ್. ಅಂದ್ರೆ ಅಲ್ಲಿರುವಂತ ಪ್ರಾಕ್ಟೀಸ್ ಸೆಷನ್ಸ್ ಗಳು ಡಿಫ್ರೆನ್ಸ್ ಇದೆ, ಕ್ವಾಲಿಟಿ ಡಿಫ್ರೆನ್ಸ್ ಇದೆ. ಮತ್ತೆ ನೀವು ದೇಶ ಬಿಟ್ಟು ಹೋದಾಗ ನಿಮ್ಮ ಹತ್ರ ಆ ಜೀಲ್ ಒಂದಿರುತ್ತೆ, ನಾ ಶೋ ಆಫ್ ಮಾಡ್ಬೇಕು ಅನ್ನೋದು. ನಾನು ತೋರಿಸ್ಲೇ ಆಗುತ್ತೆ. ಸುನಿಲ್ ಛೇತ್ರಿ ಎಷ್ಟೊಂದು ಇಂಟರ್ವ್ಯೂಸ್ ಅಲ್ಲಿ I'm just hoping we somehow push some of the kids outside India. ನೋಡುವ, ಅದ್ ಹೇಳ್ತಾ ತುಂಬಾ ಮಾತಾಡಿದ್ವಿ. ಐ ಥಿಂಕ್ ಲೆಟ್ ಅಸ್ ಎಂಡ್ ಹಿಯರ್. ಮತ್ತೆ ಸಿಗುವ. ಥ್ಯಾಂಕ್ ಯು ಸೋ ಮಚ್ ತೇಜಸ್. ಅಂಡ್ ನೋಡ್ತಾ ಇರಿ, ದಯವಿಟ್ಟು ಇಂಡಿಯನ್ ಫುಟ್ಬಾಲ್ ಕಿತ್ತೋಗಿರೋ ಟೈಮಲ್ಲಿ ಇದೆ, ಎಷ್ಟಾಗುತ್ತೋ ಸಪೋರ್ಟ್ ಮಾಡಿ.
ಜೂನಿಯರ್ ಟೀಮ್ಸ್ ಮ್ಯಾಚಸ್ ನಡೀತಾನೆ ಇದೆ. ಅದರಲ್ಲಿ ತುಂಬಾ ಲೈವ್ ಸ್ಟ್ರೀಮ್ ಆಗೋದಿಲ್ಲ, ಬಟ್ ಎಲ್ಲೆಲ್ಲಿ ನಿಮಗೆ ನ್ಯೂಸ್ ಬರುತ್ತೆ ಅದನ್ನ ಶೇರ್ ಮಾಡ್ತಾ ಇರಿ, ಸ್ಪ್ರೆಡ್ ಮಾಡ್ತಾ ಇರಿ. ಜೂನಿಯರ್ ಹುಡುಗರು ಹೆಸರು ಗೊತ್ತಾಗ್ಲಿ ಎಲ್ರಿಗೂ. ಇವಾಗ ಸುಹೇಲ್ ಹೆಂಗೆ ಅದೊಂದು ವಿಡಿಯೋ ಮಿಲಿಯನ್ಸ್ ಕ್ರಾಸ್ ಆಯ್ತು, ದಯವಿಟ್ಟು ಆತರ ಮಾಡಿ. ಆ ಹುಡುಗರು ಸ್ವಲ್ಪ ಹೈಪ್ ಬಂದಾಗ ಅವರು ಚೆನ್ನಾಗಿ ಆಡ್ತಾರೆ ಅನ್ನೋ ನನ್ನ ಫೀಲಿಂಗು. ಸೊ ಪುಷ್ ಮಾಡಿ. ಈ ಟೈಮಲ್ಲಿ ಫ್ಯಾನ್ಸ್ ಒಂದೇ ಕೇಳ್ಕೊಳ್ಳೋದು, ದಯವಿಟ್ಟು ಈ ಟೈಮಲ್ಲಿ ಇಂಡಿಯನ್ ಫುಟ್ಬಾಲ್ ನ ಕೈ ಬಿಡಬೇಡಿ. ಐ ನೋ ಇಟ್ ಇಸ್ ವೆರಿ ಡಿಫಿಕಲ್ಟ್, ಬಟ್ ಈ ಟೈಮಲ್ಲಿ ಕೈ ಬಿಡಬಾರ್ದು. ಈ ಟೈಮಲ್ಲಿ ಕೈ ಬಿಟ್ರೆ ಐ ಥಿಂಕ್ ಕ್ಲಬ್ಸ್ ಆರ್ ರಿಯಲಿ ಟ್ರೈಂಗ್ ಸೋ ಮಚ್. ಇಟ್ ಈಸ್ ದಟ್ ಅಡ್ಮಿನಿಸ್ಟ್ರೇಟರ್ಸ್ ಆರ್ ಫಕಿಂಗ್ ಇಟ್ ಅಪ್. ದಟ್ಸ್ ಆಲ್ ಐ ಕ್ಯಾನ್ ಸೇ. ಕ್ಲಬ್ಸ್ ತುಂಬಾ ಟ್ರೈ ಮಾಡ್ತಿದ್ದಾರೆ, ಅವ್ರಿಗೂ ಗೊತ್ತಿಲ್ಲ ಏನಾಗ್ತಿದೆ ಅಂತ. ಅವ್ರ ಸ್ಯಾಲರಿ ಸಹಿತ ಬರ್ತಿಲ್ಲ ಎಷ್ಟೊಂದು ಪ್ಲೇಯರ್ಸ್ಗೆ. ಅವ್ರು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅಂದ್ರೆ ಅನ್ಬಿಲಿಯಬಲ್ ಸಿಚುವೇಶನ್ ಇದ್ದಾರೆ. ನಮ್ಮನ್ನೇ ಯೋಚನೆ ಮಾಡ್ಕೊಳ್ಳಿ ಒಂದ್ಸಾರಿ. ನಾಳೆಯಿಂದ ಆಫೀಸ್ ಇರೋದಿಲ್ಲ, ಯಾವಾಗ ಸ್ಟಾರ್ಟ್ ಆಗುತ್ತೆ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ತೀವಿ ನಾವು? ಸ್ಯಾಲರಿ ಇಲ್ಲ ನಿಮ್ಗೆ, ಎಕ್ಸಾಕ್ಟ್ಲಿ, ಸ್ಯಾಲರಿ ಇಲ್ಲ ನಿಮಗೆ, ನಾಳೆಯಿಂದ ನಿಮಗೆ ಸ್ಯಾಲರಿ ಇಲ್ಲ, ಯಾವಾಗ ಸ್ಟಾರ್ಟ್ ಆಗುತ್ತೋ ವಾಪಸ್ಸು ಗೊತ್ತಿಲ್ಲ ನಮ್ಗೆ. ಪ್ರಿಪೇರ್ ಆಗ್ತಾನೆ ಇರಿ. ಡೈಲಿ ನೀವು ಏನಾದ್ರು ಪ್ರಿಪೇರ್ ಆಗ್ತಾರೆ, ಪೈಥಾನ್ ಕಲಿತೀರಿ, ಜಾವಾ ಕಲಿತೀರಿ ಅಂದ್ರೆ ವೈ ಯು ವಾಂಟ್ ಟು ಲರ್ನ್? ಕ್ವಶನ್ ಇಸ್ ಸಿಂಪಲ್, ವೈ ಯು ವಾಂಟ್ ಟು ಲರ್ನ್? ದಟ್ ಇಸ್ ವೇರ್ ವಿ ಆರ್ ಇನ್. ಅದಕ್ಕೋಸ್ಕರ ಪ್ಲೇಯರ್ಸ್ಗೆ ಆಮೇಲೆ ಬಯೋಣ. ಅವ್ರು ಚೆನ್ನಾಗಿ ಆಡಲ್ಲ ಅಂತ ನಂಗೆ ಗೊತ್ತು, ಆಮೇಲೆ ಬಯೋಣ. ಬಟ್ ಇವಾಗ ಸ್ವಲ್ಪ ಬಯೋದು ಕಡಿಮೆ ಮಾಡಿ ದಯವಿಟ್ಟು ಕ್ಲಬ್ಗಳಿಗೆ ಸಪೋರ್ಟ್ ಮಾಡೋಣ, ಕ್ಲಬ್ನ ಬ್ಯಾಕ್ ಮಾಡೋಣ. ದಟ್ಸ್ ಆಲ್ ಐ ಕ್ಯಾನ್ ಸೇ. ಬಟ್ ಕಲ್ಯಾಣ್ ಚೌಬೆಗೆ ಡೈಲಿ ಬೈಬೇಕು. ಅವನಿಗೆ ಡೈಲಿ ಬೈದ್ರೆ ನಡೆಯುತ್ತೆ. ಕಲ್ಯಾಣ್ ಚೌಬೆ ಅವ್ನ ಸಾಯತನ ಬೈದ್ರು ನನ್ನ ಪ್ರಕಾರ ತಪ್ಪಿಲ್ಲ. and also state ದರಿದ್ರ associations. ಎಬ್ಬಿಸ್ಬಿಟ್ಟಿದ್ದಾನೆ. People don't talk about state associations. So Yeah, because they don't talk about state association because they don't know there is a state association. A lot of people they don't know. they should ask those questions. Yeah. Yeah. ಫಾರ್ ಎಕ್ಸಾಂಪಲ್ ಇದು ಬಂತಲ್ಲ ಸಂತೋಷ್ ಟ್ರೋಫಿದು, ನಮಗೆ ಎಷ್ಟು ಖುಷಿ ಆಗ್ಬಿಡುತ್ತೆ ಎಲ್ಲ ಕರ್ನಾಟಕ ಹುಡುಗರು ಆಡ್ತಾರೆ ಅಂದಾಗ. ಎಕ್ದಮ್ ಅವ್ರು ಚೇಂಜ್ ಮಾಡಿದಾಗ ಇಟ್ ಇಸ್ ಲೈಕ್ ವೆರಿ ಡಿಸಾರ್ಟನಿಂಗ್. ಆ ತರ ಪ್ರಶ್ನೆನ ನಾವು ತುಂಬಾ ಕೇಳ್ಬೇಕು, ಯಾಕೆ ಮಾಡಿದ್ರಿ, ಯಾಕೆ ಮಾಡಿದ್ರಿ ಅಂತ. Talk about the ಸತ್ಯ. state. ವೆರಿ ಇಂಪಾರ್ಟೆಂಟ್. ನಿಜವಾಗ್ಲು ಕರ್ನಾಟಕ ದೇರ್ ಆರ್ ಲಾಟ್ ಆಫ್ ಪೇಜಸ್ ಫಾರ್ ಕರ್ನಾಟಕ ಕ್ರಿಕೆಟ್ ಬಗ್ಗೆ ಮಾತಾಡೋದು. ಬ್ರದರ್ಸ್ ಪ್ಲೀಸ್ ಫುಟ್ಬಾಲ್ ಬಗ್ಗೆ ಸ್ವಲ್ಪ ಮಾತಾಡಿ. ಕರ್ನಾಟಕದಲ್ಲಿ ಬರೀ ನಾವು ಕ್ರಿಕೆಟ್ಗೆ ಅಷ್ಟೇ ಅಲ್ಲ, ನಮ್ಮ ಹುಡುಗರು ಫುಟ್ಬಾಲ್ ಅಲ್ಲೂ ನಾವು ಪುಷ್ ಮಾಡ್ಬಿಟ್ಟು ಹುಡುಗರು ಅದರಲ್ಲೂ ಕೂಡ ಪ್ರೊಫೆಷನಲ್ ಆಗುವಂತ ಎಲ್ಲಾ ಅವಕಾಶಗಳಿದಾವೆ, ಅದನ್ನು ಜಾಸ್ತಿ ಪುಷ್ ಮಾಡಿ. They just support us. ಸಪೋರ್ಟ್ ಅಷ್ಟೇ ಬೇಕಿರೋದು. Yeah. Very true. Bangalore and Karnataka, we already have infra, we already have structure, we already have players. Producing better players. Producing Only better thing players. Karnataka football is lacking is Karnataka fans supporting Karnataka football. ಅಷ್ಟೇ. That is very important. And we as a sporting state, we as a sporting city, we should do better. That's all I ask. Okay. Starting with ಇವಾಗ Santosh. next. Yeah. Starting with ಸಂತೋಷ್ ಟ್ರೋಫಿ ಡಿಸೆಂಬರ್ 20. ದಯವಿಟ್ಟು ಬನ್ನಿ, ಸಿಗುವ ಅಲ್ಲಿ, ನೋಡೋಣ, ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಂಚಿ ಹಾರಿಸಿ. ಥ್ಯಾಂಕ್ ಯು.